ಅದಕ್ಕೆ ಹೇಳ್ತಾರೆ ದೇವರನ್ನ ಸರ್ವವಿದ ಅಂತ ಚಿಂತನೆ ಮಾಡಬೇಕು. ಎಲ್ಲರೂ ಕೂಡ ನಾವೆಲ್ಲ ದೇವರನ್ನ ಸರ್ವವಿತ್, ಎಲ್ಲವನ್ನೂ ತಿಳಿದವ, ವಿಧ ಜ್ಞಾನಿ, ಎಲ್ಲವನ್ನೂ ತಿಳಿದವ, ಸರ್ವತ್ರ ಸರ್ವಂ ಸರ್ವತ್ರ ಸರ್ವದಾ ಜಾನಾತಿ, ಏನು ಸರ್ವಂ ಸರ್ವತ್ರ ಸರ್ವದಾ ಜಾನಾತಿ ಇದು ಸರ್ವವಿದ, ಎಲ್ಲವನ್ನೂ ಎಲ್ಲ ಕಡೆಗೂ ಮತ್ತು ಸರ್ವದಾ ಯಾವಾಗಲೂ ಸರ್ವಕಾಲಗಳಲ್ಲಿ ಎಲ್ಲವನ್ನೂ ತಿಳಿಯುವವನು ಭಗವಂತ. ಇನ್ನು ಅನುಭೂವು ಎಂಬುದಾಗಿ ಚಿಂತನೆ ಮಾಡಿ, ಸರ್ವ ಅಂತ ಚಿಂತನೆ ಮಾಡಿ, ಆತ್ಮ ಅಂತ ಚಿಂತನೆ ಮಾಡಿ. ಎಷ್ಟಾದರೂ ಮೊದಲೇದು ಸರ್ವವಿತ, ಅನುಭೂವು, ಸರ್ವ, ಆತ್ಮ, ಸತ್ಯಂ, ಆನಂದ ನಿಧಿ, ಹೀಗೆ 6 ಗುಣಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಏನಂತ ಚಿಂತನೆ ಮಾಡಬೇಕು? ಮೊದಲೇದು ಸರ್ವವಿತ, ಸರ್ವಜ್ಞ ಅಂತ ಚಿಂತನೆ ಮಾಡಿ. ಎರಡನೇದು ಅನುಭವ. ಹೌದು, ಈ ಅನುಭವ ಅಂದರೆ ಏನು? ನಮಗೆ ಅರ್ಥ ಇಲ್ಲದೆ ಸುಮ್ಮನೆ ಏನು ಚಿಂತನೆ ಮಾಡೋದು? ಇವೆಲ್ಲ ಸರ್ವ ಅಂದರೆ ಏನು, ಸತ್ಯ ಅಂದರೆ ಏನು, ಇವೆಲ್ಲ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಅದಕ್ಕೆ ಡೆಫಿನೇಷನ್ ಹೇಳ್ತಾರೆ. ಏನು ಅಂದರೆ ಯಥೇಷ್ಟ ಭವನ ವಿಷ್ಣು ಅನುಭವ. ಯಥೇಷ್ಟ ಭವನ, ತನ್ನ ಇಚ್ಛೆಗೆ ತಕ್ಕ ಹಾಗೆ ಭಗವಂತ ಅವತಾರವನ್ನು ತಾಳ್ತಾನೆ. ಅದು ಅವನಿಗೆ ಅನುಭವ ಅಂತ ಗುಣ. ಅನುಭವತಿ ಯಥೇಷ್ಟ ಭವನಾತ್ ಅನುಭವ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ ಯಥೇಷ್ಟ ಭವನಾತ್ ಅನುಭವ ಪರಿಕೀರ್ತಿತ. ಇನ್ನು ಸರ್ವ, ದೇವರಿಗೆ ಸರ್ವ ಅಂತ ಚಿಂತನೆ ಮಾಡಿ. ಸರ್ವ ಅಂದ್ರೇನು? ಪೂರ್ಣ ಗುರು ಯತಃ, ಗುಣಗಳು ಪೂರ್ಣವಾಗಿವೆ, ಅನಂತವಾಗಿ, ಒಂದೊಂದು ಗುಣಗಳು ಪೂರ್ಣವಾಗಿವೆ ಅಂತ ಚಿಂತನೆ ಮಾಡಿ. ಇನ್ನು ದೇವರನ್ನ ಉದಧಿಹಿ ಅಂತ ಚಿಂತನೆ ಮಾಡಿ. ಉದಧಿಹಿ ಅಂದ್ರೇನು? ಕರ್ಮಣಾಂ ಈಶಃ, ಎಲ್ಲರ ಸರ್ವಜೀವರ ಕರ್ಮಗಳಿಗೆ ಪ್ರೇರಕ, ನಿಯಾಮಕ, ಫಲಪ್ರದ, ಸಾಕ್ಷಿ, ಹೀಗೆ ಚಿಂತನೆ ಮಾಡಿ. ಅದಾದಮೇಲೆ ಸತ್ಯ, ಕೇವಲ ಸಾರತ್ವಾತ್ ಸತ್ಯ. ಸ್ಟಾರ್ಟಿಂಗ್ ನಾವು ಸತ್ಯಂ ಪರಂ ಧೀಮಹಿ, ನಾವೆಲ್ಲ ದೇವರನ್ನ ಸತ್ಯ ಅಂತ ಚಿಂತನೆ ಮಾಡಬೇಕು. ಸತ್ ಶಬ್ದಂ ಉತ್ತಮಂ ಬ್ರೂಯ, ಉತ್ತಮ ಅಂತ ಅರ್ಥ ಸತ್ ಶಬ್ದಕ್ಕೆ. ತೀತಿ ಆನಂದಂ ತೀತಿ ವೈವದೆ, ಏತಿ ಜ್ಞಾನಂ ಸಮುದ್ದಿಷ್ಟಂ. ಯ ಅಂದರೆ ಜ್ಞಾನ, ತಿ ಅಂದರೆ ಆನಂದ, ಅವೆಲ್ಲವೂ ಉತ್ತಮವಾಗಿ ಇರುವುದು ಯಾರೋ ಅವನು ಸತ್ಯ. ಉತ್ತಮವಾದ ಜ್ಞಾನಾನಂದ ಪರಿಪೂರ್ಣನಾದವನು ಸತ್ಯ ಶಬ್ದ ವಾಚ್ಯ. ಏನು ಡೆಫಿನೇಷನ್? ಕೇವಲ ಸಾರತ್ವ, ಭಗವಂತ ಸಾರರೂಪನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ, ಸತ್ಯನಾಗಿದ್ದಾನೆ ಅಂತ ಚಿಂತನೆ ಮಾಡಿ. ಯಾವಾಗಲೂ ನಾವು ಯಾರನ್ನ ನೆನೆಸ್ಕೊಳ್ತೀವಲ್ಲ ಅವರಿಗೂ ನಮಗೂ ಕನೆಕ್ಷನ್ ಸ್ಟಾರ್ಟ್ ಆಗಿದೆ. ನಾಳಿದು ನಮಗೆ ಅನ್ವಿಸಿಬಲ್, ಕಾಣಿಸೋದಿಲ್ಲ, ಬಟ್ ನಾವೆಲ್ಲೋ ಇದ್ದರೂ ನಿಮ್ಮನ್ನು ನಾವು ಸ್ಮರಣೆ ಮಾಡಿ ಅವರಿಗೆ ಒಳ್ಳೆಯದಾಗಲಿ ಅಂದರೆ ಸಾಕು, ನಿಮಗಲ್ಲಿ ಒಳ್ಳೆಯದಾಗುತ್ತೆ. ಅದು ಕನೆಕ್ಷನ್ ಬಿಟ್ವೀನ್ ಸೋಲ್ಸ್, ಇಬ್ಬರು, ಎರಡೂ ಆತ್ಮರ ಒಂದು ಮೈಂಡ್ ಒಂದು ಮಾಧ್ಯಮದಿಂದ ಕನೆಕ್ಷನ್ ಆಗುತ್ತೆ. ಇದು ಇಷ್ಟು ಸತ್ಯ ಅಂದರೆ, ಒಂದು ಸಲ ನಮ್ಮ ಮುಂಬೈಯ ಒಬ್ಬ ಉದ್ಯಮಿ ಕಟಗೇರಿ ಅಂತ, ಅವರ ಒಂದು ಕಚೇರಿಗೆ ಬೆಂಕಿ ತಗಲಿದೆ. ಫೋನ್ ಮಾಡಿದರು ಸ್ವಾಮಿಗಳಿಗೆ. ಸ್ವಾಮಿಗಳು ಇದ್ದಲ್ಲೇ ಅವರಲ್ಲಿ ಸ್ಮರಣ ಮಾಡಿ ಆ ಕಟಗೇರಿಯವರಿಗೆ ಒಳ್ಳೆಯದಾಗಲಿ ಅಂತ ಅಲ್ಲಿ ಇದ್ದಲ್ಲೇ ಒಂದು 2 ಕಾಳು ಅಕ್ಕಿ ಕಾಳು ಹಾಕಿದ್ರು, ಮಂತ್ರಾಕ್ಷತೆ ಕಾಳು ಹಾಕಿದ್ರು. ಅಲ್ಲಿ ಅಗ್ನಿ ಶಾಂತ ಆಗಿದೆ. ಉಳಿದದ್ದೆಲ್ಲ ಅಕ್ಕಪಕ್ಕ ಎಲ್ಲ ಕಚೇರಿಗಳೆಲ್ಲ ಸುತ್ತಲೂ ಇವರ ಕಚೇರಿ ಏನೂ ಆಗಿದೆ. ಇದಕ್ಕೇನಂತೀವಿ? ಹೌದಾ ಇಲ್ಲ? ಹೀಗೆ ನಾವು ಯಾರ ಜೊತೆಗೆ ಕನೆಕ್ಟ್ ಆಗ್ತೀವಲ್ಲ ನಮ್ಮ ಮೈಂಡು, ಆ ಶಕ್ತಿ ನಮಗೆ ಬರ್ತದೆ. ಭಾರೀ ಪವರ್ ಬ್ಯಾಂಕ್, ಈಗ ಮೊಬೈಲು ಇದು ಯಾವ ಪವರ್ ಬ್ಯಾಂಕಿಗೆ ಕನೆಕ್ಟ್ ಆಗ್ತಂದರೆ ಅದರ ಪವರ್ ಎಲ್ಲ ಇದಕ್ಕೆ ಬರ್ತದೆ ಅಲ್ವಾ? ಲಾಜಿಕ್ ಇದೆ. ಹೇಳಿ, ನಿಮಗೆ ಪವರ್ ಬೇಕು, 0 ಆಗಿರ್ತದೆ, ಇದನ್ನೇನು ಮಾಡ್ತೀರಿ? ಚಾರ್ಜ್ ಮಾಡ್ತೀರಲ್ಲ. ಹಾಗೆ
ನಮ್ಮ ಮೈಂಡ್ ಆತ್ಮವನ್ನು ಚಾರ್ಜ್ ಮಾಡಲಿಕ್ಕೆ ಇರುವ ಪವರ್ ಹೌಸ್ ಅಂದರೆ ಭಗವಂತ. ನಾವು ಆನಂದವನ್ನು ಅನುಭವಿಸಲಿಕ್ಕೆ, ಸಂತೋಷವನ್ನು ಅನುಭವಿಸಲಿಕ್ಕೆ ಏನೇನೋ ಪರದಾಡ್ತಾ ಇದ್ದೇವೆ. ಭಾಗವತ ಹೇಳುತ್ತದೆ, ತಮ್ಮ ಸತ್ಯ ನಿಧಿಂ ಆನಂದ ನಿಧಿಂ ಭಜೇತ. ಎಷ್ಟು ಸರಳವಾಗಿ ಸಂದೇಶ ಕೊಡ್ತಾ ಇದೆ. ನಿಮಗೆ ಆನಂದ ಬೇಕಾ? ಹಾಗಾದ್ರೆ ಆನಂದ ನಿಧಿ ಅವನನ್ನು ಚಿಂತನೆ ಮಾಡಿ. ನಿಮಗೆ ಚಿಂತೆ ಹೋಗಬೇಕಾ? ಹಾಗಾದರೆ ನಿಶ್ಚಿಂತನಾದ, ಚಿಂತಾ ಸಂತಾಪ ಲೇಪೋದ್ಭವ ಪ್ರತಿಮುಖರ ಶೇಷ ದೋಷಾದಿ ದೂರನಾದ ಅವನ ಜೊತೆಗೆ ಕನೆಕ್ಷನ್ ಆಗಿ ಕನೆಕ್ಟ್. ಬೆಳಗ್ಗೆ ಎದ್ದಾಗಲಿಂದ ಯು ಶುಡ್ ನಾಟ್ ಡಿಸ್ಕನೆಕ್ಟ್ ಫ್ರಾಮ್ ದ ಗಾಡ್. ಇದೇ ಇರೋದು. ಒಂದು ಕನೆಕ್ಟ್ ತಪ್ಪಿತು ಮತ್ತೆ ಚಾರ್ಜ್ ಕಡಿಮೆ ಆಗ್ತಾ ಹೋಗಿ ಏನೂ ಆಗುತ್ತೆ. ಆದ್ದರಿಂದ ಏನಂತ ಚಿಂತನೆ ಮಾಡಬೇಕು? ತಮ್ಮ ಸತ್ಯ ನಿಧಿ ಮತ್ತು ನಿಯಮ ಅಂತ ಚಿಂತನೆ ಮಾಡಿ. ಭಗವಂತನಿಗೆ ನಿಯಮ ಅಂತ ಯಾಕೆ? ನಿಯತೇ ಅಜಃ. ಹೀಗೆ ವ್ಯೋಮ ಸಂಹಿತೆಯ ಪ್ರಮಾಣವನ್ನು ವಚನವನ್ನು ಕೊಟ್ಟು ಶ್ರೀಮದಾಚಾರ್ಯರು ತಮ್ಮ ಸತ್ಯನಿಧಿಂ ಆನಂದ ನಿಧಿಂ ಭಜೇತ. ಸತ್ಯಂ ಆನಂದ ನಿಧಿ ಸರ್ವಾತ್ಮನ ಅವನನ್ನು ಚಿಂತನೆ ಮಾಡಬೇಕು. ಬಹಳ ಮಹತ್ವದ. ಅಂದ್ರೇನೆ ನಮ್ಮ ಸಂಸಾರ ನಾಶ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಇದೊಂದು ಮಾತು ನಾನು ಶ್ರೀಮದಾಚಾರ್ಯರ ಒಂದು ತಾತ್ಪರ್ಯದ ಅಡಿಯಲ್ಲಿ ಭಗವಂತನ ಗುಣಗಳು, ಅದರ ಅರ್ಥ ಸರ್ವ ಅಂದ್ರೇನು, ಗುಣಪೂರ್ಣನಾಗಿದ್ದರಿಂದಾಗಿ ಅವನಿಗೆ ಸರ್ವ ಅಂತಾರೆ. ಕೇವಲ ಸಾರತ್ವ ಸತ್ಯ ಅಂತಾರೆ. ಕರ್ಮಣ ಈಶಃ ಇತಿ ಉದತಿಗೆ. ಹೀಗೆ ಒಂದು 4-5 ಪಾಯಿಂಟ್ ಇವತ್ತು ಬೆಳಗ್ಗೆ 5 ನಿಮಿಷ ಸಾಕಾಗೋದಿಲ್ಲ. ಇಷ್ಟು ಅಂದರೆ ಅಷ್ಟು ಸಾಕು, 5 ನಿಮಿಷ ಸಾಕು. ಇಷ್ಟು ಮಾಡಲಿಕ್ಕೆ ನಿಮಗೆ ಪವರ್ ಬರುತ್ತೆ. ಹೀಗೆ ಚಿಂತನೆ ಮಾಡಲಿ ಅಂತ ಹೇಳಿ ನಾವು ಪ್ರಾಯಃ 2ನೇ ಸ್ಕಂದದ ಬಹುಭಾಗ ನಾವು ಮುಗಿಸಿದ್ದೇವೆ. ಈಗ 3ನೇ ಸ್ಕಂದ ಇದೆಲ್ಲ ಆಯಿತು. ಇನ್ನು ಮೋಕ್ಷ ಎಲ್ಲ ಇಲ್ಲಿ ನಮಗೆ ಇಲ್ಲಿ ಬದುಕಬೇಕಾದ್ರೆ ಎಲ್ಲ ಬೇಕು. ಹಣ ಬೇಕು, ಬ್ರಹ್ಮವರ್ಚಸ್ ಬೇಕು, ಸಂತಾನ ಬೇಕು, ವಿದ್ಯಾ ಬೇಕು, ದಾಂಪತ್ಯ ಚೆನ್ನಾಗಿರಬೇಕು. ಇದೆಲ್ಲವೂ ಸಕಾಮ ಇದ್ದವರಿಗೂ ಒಂದೇನೋ ಒಂದು ಹೇಳ್ತದೆ ಭಾಗವತ. ಏನು? ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿ. ನಿಮಗೆ ಬ್ರಹ್ಮವರ್ಚಸ್ಸು ಬೇಕಾ? ವೇದಾಧ್ಯಯನದಿಂದ ಉಂಟಾಗುವ ವಿಶಿಷ್ಟವಾದ ಶಕ್ತಿ ಬೇಕಾ? ಹಾಗಾದರೆ ವೇದಪತಿಗಳಾದ ವಾಯುದೇವರನ್ನು ಚಿಂತನೆ ಮಾಡಿ. ಬ್ರಹ್ಮಣಸ್ಪತಿ. ಇಂದ್ರಂ ಇಂದ್ರಿಯ ಕಾಮಸ್ತು ಪ್ರಜಾಕಾಮ ಪ್ರಜಾಪತಿ. ನಾನು 2ನೇ ಸ್ಕಂದ ಒಂದು ಅಂಶ ಸುಮ್ಮನೆ ಹೇಳಿದೆ. 3ನೇ ಅಧ್ಯಾಯ ಇನ್ನು ಇಂದ್ರಂ ಇಂದ್ರಿಯ ಕಾಮಸ್ತು. ನಿಮಗೆ ಒಳ್ಳೆ ಇಂದ್ರಿಯ ಪಾಠವ ಬೇಕು, ಹಾಗೆ ಇಂದ್ರನನ್ನು ಚಿಂತನೆ ಮಾಡಿ, ಇಂದ್ರನ ಉಪಾಸನೆ ಮಾಡಿ. ಇಂದ್ರಿಯ ಕಾಮ ಅಂದರೆ ಒಳ್ಳೆಯ ಇಂದ್ರಿಯ ಪಾಠವ ಬೇಕಾಗಿತ್ತು ಅಂದರೆ ಇಂದ್ರನನ್ನು. ಅಲ್ಲೂ ಕೂಡ ಇಂದ್ರ ಶಬ್ದವಾಚ್ಯನಾಗಿ ಇಂದ್ರನಲ್ಲಿ ಇರುವಂತಹ ಇಂದ್ರ ನಾಮಕನಾದಂತಹ ಭಗವಂತನೇ ಅಲ್ಲೂ ಕೂಡ. ಬರೀ ಇಂದ್ರನಿಂದ ಏನೂ ಸಿಗೋದಿಲ್ಲ. ಅದನ್ನು ಗೋವರ್ಧನ ಪರ್ವತವನ್ನು ಎತ್ತಿ ಇಂದ್ರನಿಂದ ಏನಾಗೋದಿಲ್ಲ ಅಂತ ಭಗವಂತನೇ ತಿಳಿಸಿಕೊಟ್ಟಿದ್ದಾನೆ. ಎಲ್ಲರೂ ಇಂದ್ರ ದೇವತಾತ್ಮವಾದ ಯಾಗವನ್ನು ಮಾಡಲಿಕ್ಕೆ ಬರೀ ಇಂದ್ರನೇ ಪ್ರಧಾನ ಅಂತ ಮಾಡಬೇಡಿ. ಇಂದ್ರ ಒಬ್ಬನೇ ಅಲ್ಲ, ಎಲ್ಲ ತತ್ವಾಭಿಮಾನಿ ದೇವತೆಗಳು, ಎಲ್ಲ ಜಡವಾದ ವಸ್ತುಗಳು, ಪರ್ವತ, ಶಿಖರ, ಗಿಡ, ವೃಕ್ಷ, ಗೋವುಗಳು, ಬ್ರಾಹ್ಮಣರು ಎಲ್ಲದಲ್ಲೂ ಇರುವ ಭಗವಂತನನ್ನು ಪೂಜೆ ಮಾಡಿ ಎಂದು ಭಗವಂತ ಗೋವರ್ಧನ ಪರ್ವತವನ್ನು ಎತ್ತಿ ತೋರಿಸಿದ ಆ ಸಂದರ್ಭ. ಹಾಗೆ ಇಲ್ಲೂ ಕೂಡ ಇಂದ್ರಂ ಇಂದ್ರಿಯ ಕಾಮಸ್ತು ಪ್ರಜಾಕಾಮ ಪ್ರಜಾಪತಿ. ಒಳ್ಳೆಯ ಉತ್ತಮವಾದಂತಹ ಮಕ್ಕಳನ್ನು ಬಯಸುವವರು ಪ್ರಜಾಪತಿಗಳನ್ನು, ಎಂತೆಂಥ ಪ್ರಜಾಪತಿಗಳು, ದಕ್ಷ ಪ್ರಜಾಪತಿ ಇದ್ದಾರೆ, ಕಶ್ಯಪರಿದ್ದಾರೆ, ಇವರಿದ್ದಾರೆ, ಕರ್ದಮರಿದ್ದಾರೆ, ಮಹಾನುಭಾವ. ಅಂಥವರ ಸ್ಮರಣೆ ಮಾಡಿ. ಆ ಎನರ್ಜಿ ನಿಮಗೆ ಬರುತ್ತೆ. ಎಕ್ಸ್ಚೇಂಜ್ ಆಫ್ ಎನರ್ಜಿ ಇಸ್ ನಥಿಂಗ್ ಬಟ್ ಸ್ಮರಣೆ ಅಂದರೆ ಅವರ ಸ್ಮರಣೆ ಮಾಡಿದರೆ ಅವರ ಶಕ್ತಿ ನಮಗೆ ಬರ್ತದೆ. ಉತ್ತಮವಾದ ಪ್ರಜೆಗಳು, ಎಂಥ ಕಪಿಲನಾಮಕ ಪರಮಾತ್ಮನನ್ನೇ ಮಗುವನ್ನಾಗಿ ಪಡೆದಂತಹ ಮಹಾನುಭಾವರು ಕರ್ದಮ ಪ್ರಜಾಪತಿಗಳು. ಹೀಗಾಗಿ ನೀವು ಮಕ್ಕಳು ಬೇಕಾ? ಕರ್ದಮರ ಸ್ಮರಣೆ ಮಾಡಿ, ಪ್ರಜಾಪತಿಗಳನ್ನು ಸ್ಮರಣೆ ಮಾಡಿ. ಇನ್ನು ಮುಂದೆ ದೇವಿ ಮಾಯಾಂತು ಶ್ರೀಕಾಮ. ಸಂಪತ್ತು ಬೇಕು. ದೇವಿ ಮಾಯಾ ಅಂತ ಲಕ್ಷ್ಮೀ ದೇವಿಯನ್ನು ಉಪಾಸನೆ ಮಾಡಿ. ತೇಜಸ್ಕಾಮೋ ವಿಭಾವಸು. ನೋಡಿ, ತೇಜಸ್ಸು ಬೇಕು ಅಂದರೆ ವಿಭಾವಸು ಅಂದರೆ ಸೂರ್ಯನನ್ನು ಅಗ್ನಿಯನ್ನು ಉಪಾಸನೆ ಮಾಡಿ. ವಿಭಾವಸು ಅಂದರೆ ಅಗ್ನಿ. ನಾವು ಹೇಳ್ತೇವೆ ಶ್ರದ್ಧಾ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ. ಇವೆಲ್ಲ ಬೇಕಲ್ಲ. ಅಗ್ನ್ಯಂತರ್ಗತ ಭಾಗ್ಯಮೋಕ್ಷ ಪ್ರಾಣಾಂತರ್ಗತ
ಪರಶುರಾಮನನ್ನು ನೀವು ಚಿಂತನೆ ಮಾಡಿ, ಧ್ಯಾನ ಮಾಡಿ. ಇನ್ನು ವಸುಗಳನ್ನು ಸಂಪತ್ತಿಗಾಗಿ ಉಪಾಸನೆ ಮಾಡಿ. ರುದ್ರಾನ್ ವೀರ್ಯಕಾಮಸ್ತು ವೀರ್ಯದಾನ್, ರುದ್ರದೇವರನ್ನು ನಿಮಗೆ ಕಾರ್ಯಸ್ಯ ಅಂತಗಾಮಿತ್ವ, ವೀರ್ಯ ಅಂತಂದರೆ ಒಂದರ್ಥ, ಮಾಡಿದ ಕೆಲಸ ಅಂತಗೊಳಿಸುವಷ್ಟು ಸಾಮರ್ಥ್ಯ ನಿಮಗೆ ಬೇಕಾದರೆ ಅಂತಹ ವೀರ್ಯ. ಇನ್ನು ದೈಹಿಕವಾದ ಬಲ, ಅದಕ್ಕೂ ಕೂಡ ರುದ್ರದೇವರನ್ನು ನೀವು ಉಪಾಸನೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅನ್ನಾದ್ಯ ಕಾಮಸ್ತು ಅದಿತಿ, ಅನ್ನ ಕಾಮನಾದನ್ನು ಅದಿತಿಯನ್ನು, ಸ್ವರ್ಗ ಕಾಮ ಅದಿತೇ ಸುಖ, ಅದಿತಿಯ ಮಕ್ಕಳನ್ನು ಉಪಾಸನೆ ಮಾಡಿದರೆ ಸ್ವರ್ಗ ಉಂಟಾಗ್ತದೆ. ಇನ್ನು ವಿಶ್ವಾನ್ ದೇವಾನ್ ರಾಷ್ಟ್ರಕಾಮ, ಉತ್ತಮವಾದ ರಾಷ್ಟ್ರದ ಬಯಕೆ ಇತ್ತು, ಅದಕ್ಕೆ ನೀವೇನು ಮಾಡ್ರಿ, ವಿಶ್ವಾನ್ ದೇವಾನ್ ವಿಶ್ವೇ ದೇವತೆಗಳನ್ನು ಅಂತ. ಹೀಗೆ ಆಯುಷ್ಕಾಮ ಅಶ್ವಿನೌ ದೇವೋ, ಅಶ್ವಿನಿ ದೇವತೆಗಳನ್ನು ಆಯುಷ್ಯವನ್ನು ಬಯಸುವವರನ್ನು ಉಪಾಸನೆ ಮಾಡಿ. ಆಮೇಲೆ ಪ್ರತಿಷ್ಠಾ ಕಾಮ ಪುರುಷೋ ರೋದಸಿ ಲೋಕಮಾತರು ಅಂತ ಹೇಳ್ತಾ ರೂಪಾಭಿಕಾಮೋ ಗಂಧರ್ವಾನ್, ಗಂಧರ್ವರನ್ನ ರೂಪಕಾಮ, ಒಳ್ಳೆಯ ಸೌಂದರ್ಯ ಬೇಕು ಗಂಧರ್ವರನ್ನು. ಸ್ತ್ರೀಕಾಮೋ ಅಪ್ಸರ ಊರ್ವಶಿ, ಅಧಿಪತ್ಯ ಕಾಮ ಸರ್ವೇಷಾಂ ಪರಮೇಷ್ಠಿನಂ ಯಜೇತ, ಯಜ್ಞಂ ಯಜೇದ ಯಶಸ್ಕಾಮ ಕೋಶಕಾಮ ಪ್ರಚೇತಸಾಂ ಎಲ್ಲ ಹೇಳಿ ಕೊನೆಗೆ ವಿದ್ಯಾಕಾಮಸ್ತು ಗಿರೀಶಂ, ನಮಗೆ ಉತ್ತಮವಾದ ಆಧ್ಯಾತ್ಮಿಕ ವಿದ್ಯೆ ಬೇಕು, ರುದ್ರದೇವರನ್ನು ಉಪಾಸನೆ ಮಾಡಿ. ದಾಂಪತ್ಯಾರ್ಥಂ ಉಮಾಂ ಸತಿಂ, ಉಮಾವೈವಾಂ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೈತಂ ಮಿಥುನಂ ಜ್ಞಾತ್ವಾ ನ ದಾಂಪತ್ಯ ವಿಹೀಯತೆ. ದಾಂಪತ್ಯ ಕೆಡೋದೇ ಮಾತು ಮನಸ್ಸಿನಿಂದ, ಹೆಣ್ಣು ಮಕ್ಕಳ ಮಾತಿನಿಂದ ಪತಿಯ ಮನಸ್ಸು ವಿಚಲಿತವಾಗಿರುತ್ತದೆ. ಹೆಣ್ಣು ಮಕ್ಕಳು ಎಂಥದ್ದು ಮಾತನಾಡಿದರೂ ಕೂಡ ಪತಿ ವಿಚಲಿತನಾಗದೇ ಇರುವ ಮನಸ್ಸು ಪಡೆಯಬೇಕಾದ್ರೆ ಅದಕ್ಕೆ ರುದ್ರದೇವರ ಅನುಗ್ರಹ ಬೇಕು. ಹೇಗೋ ಇದ್ದ ನಾವು ಏನಾಡಿದ್ರು ನಡೀತದೆ ಅಂತ ಹೆಣ್ಣು ಮಕ್ಕಳು ಕೂಡ ಬಾಯಿ ಬಂದ ಹಾಗೆ ನಿಂದೆಯನ್ನು ಮಾಡೋದು ಕಡಿಮೆ ಆಗಬೇಕಾದ್ರೆ ವಾಗ್ ಅಭಿಮಾನಿಯಾದಂತಹ ಉಮಾದೇವಿಯನ್ನು ಚಿಂತನೆ ಮಾಡಬೇಕು. ಉಮಾ ಪಾರ್ವತಿ ದೇವಿಯ ಪೂಜೆ ಇರೋದು ಸ್ತ್ರೀಯರಿಗೆ. ಮದುವೆಗಿಂತ ಮುಂಚೆ ಪಾರ್ವತಿ ದೇವಿಯ ಪೂಜೆಯನ್ನೇ ಮಾಡಿಸ್ತಾ ಇರ್ತಾರೆ. ಆದರೆ ಅದು ಈಗಿನ ಕಾಲದಲ್ಲಿ ವಿಡಿಯೋಕ್ಕಾಗಿ ಪೂಜೆ ಆಗಿರ್ತದೆ, ಹೀಗಾಗಿ ಅದಕ್ಕೆ ಫಲ ಬಂದಿರೋದಿಲ್ಲ. ವಿಡಿಯೋ ಮಾಡ್ತಾ ಇರ್ತಾರೆ, ಇಲ್ಲಿ ಕೃಷ್ಣ ಕುಂಕುಮ ಎರಿಸ್ತಾ ಇರ್ತಾರೆ, ಹೀಗಾಗಿ ಅವರು ಕಂಟ್ರೋಲ್ ಆಗೋದಿಲ್ಲ. ಹೀಗಾಗಿ ಎಲ್ಲ ಕಡೆಗೆ ಇದು ಪ್ರಾಬ್ಲಮ್ ಆಗುತ್ತೆ. ಇರಲಿ. ವಿದ್ಯಾಕಾಮಸ್ತು ಗಿರೀಶಂ ದಾಂಪತ್ಯಾರ್ಥಂ ಉಮಾಂ ಸತಿ, ಸತೀದೇವಿಯನ್ನು ಹೀಗೆಲ್ಲ ಹೇಳ್ತಾ ಅಕಾಮ ಸರ್ವಕಾಮವ ಮೋಕ್ಷಕಾಮೋ ದಾರಹಿ, ನಿಮಗೆ ಬಯಕೆ ಇರಲಿ ಇಲ್ಲದೇ ಇರಲಿ ಮತ್ತು ನಿಮಗೆ ಮೋಕ್ಷ ಬೇಕಾ, ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ, ಸರ್ವೋತ್ತಮನಾದ ಪುರುಷನನ್ನು ನೀವು ಯಾವುದೇ ಕಾಮ ಇದ್ದರೂ ಕೂಡ, ನಾನು ಹೇಳಿದೆ ಅದಕ್ಕೆ ಇಂದ್ರ ಅಂತರ್ಯಾಮಿಯಾದ ಭಗವಂತ, ರುದ್ರಾಂತರ್ಯಾಮಿಯಾದ ಭಗವಂತ, ಹೀಗೇ ಅದರ ಚಿಂತನೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾನೆ, ಅಕಾಮೋ ಧರ್ಮಕಾಮೋ ಮೋಕ್ಷಕಾಮೋ ಯೋಭವೇ ಅಥವಾ ಸರ್ವಕಾಮೋ ಯಸ್ಸಹ ವಿಷ್ಣು ಪುರುಷಂ ಯಜೇತ್. ನೋಡಿ, ಎಲ್ಲ ಕಡೆಗೂ ವಿಷ್ಣು ಯಜೇತ, ವಿಷ್ಣು ಭಜೇತ. ಸರ್ವಾತ್ಮನ ತಸ್ಮಾತ್ ಭಾರತ ಸರ್ವಾತ್ಮ ವಿಷ್ಣು ಧ್ಯೇಯ ಪೂಜ್ಯಶ್ಚ ನಿತ್ಯದ. ನೀವು ಮೂರೇ ಹೇಳ್ತಾ ಇದ್ರು, ಕೀರ್ತಿತವ್ಯ ಶ್ರೋತವ್ಯ, ಹೀಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಮುಂದೆ ಇತ್ಯಭಿವ್ಯಾಹೃತಂ ರಾಜ ನಿಶಮ್ಯ ಭರತಋಷಭಃ, ಈ ವಿಷಯವನ್ನು ಶೌನಕರು ಸೂತಾಚಾರ್ಯರಿಂದ ತಿಳಿದುಕೊಳ್ತಾ ಇದ್ದಾರೆ. ಸೂತಾಚಾರ್ಯರಿಗೂ ಶೌನಕರಿಗೂ ಪ್ರಾರಂಭವಾಗಿದೆ. ನಾವು ನಿನ್ನೆ ಕೇಳಿದ್ವಿ. ಸೂತ ಉವಾಚ, ಶೌನಕಾದಿ ಋಷಿಗಳಿಗೆ ಸೂತಾಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ. ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೂ ಆದಂತಹ ಒಂದು ಸಂವಾದವನ್ನು ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹೇಳ್ತಾರೆ, ಶೌನಕರಂತಾರೆ, ಸೂತಾಚಾರ್ಯ ಹೇಳ್ತಾರೆ, ನೋಡಿ ಇನ್ನೂ ಏನೇನು ಕೇಳಿದ ಪರೀಕ್ಷಿತ ರಾಜ, ಶುಕಾಚಾರ್ಯರನ್ನು ಏನೇನು ಕೇಳಿದ ನಮಗೆಲ್ಲ ಹೇಳಿ, ಬಿಡಿಸಿ ಬಿಡಿಸಿ ಹೇಳಿ. ಯಾಕಂದರೆ ಎಂತಹ ಭಾಗವತೋತ್ತಮ. ಶುಕಾಚಾರ್ಯರು ಯಾರಿಗೆ ಹೇಳಿದ್ದಾರೆ ಅಂದರೆ ಪರೀಕ್ಷಿತ ರಾಜ. ಅವನು ಹೇಳ್ತಾರೆ, ಅವರ ಮಹಿಮೆಯನ್ನು ತಿಳಿಬೇಕು ನಾವು. ಸವೈ ಭಾಗವತೋ ರಾಜ ಪಾಂಡವೇಯೋ ಮಹಾರಥಃ ಬಾಲಃ ಕ್ರೀಡನಕೈ ಕ್ರೀಡನ್ ಕೃಷ್ಣ ಕ್ರೀಡಾಮ್ಯ ಆದದೆ. ಪರೀಕ್ಷಿತ ರಾಜ ಹೇಗಿದ್ದ, ಅವನು
ಭಾಗವತೋತ್ತಮ ಅನ್ಲಿಕ್ಕೆ ಹೇಳ್ತಾರೆ. ಬಾಲಹ ಇನ್ನು ಚಿಕ್ಕವನಿರುವಾಗಲೇನೆ ಕ್ರೀಡನ ಕೈಹಿ ಕ್ರೀಡನ್ ಕೃಷ್ಣ ಕ್ರೀಡಾಮ್ಯ ಆದದೆ. ಆಟ ಆಡುವಾಗ ಏನೇನೋ ಬ್ಯಾಟು ಬಾಲು ಇತ್ಯಾದಿ ಏನು ಹಿಡಿದಿಲ್ಲ ಕೈಯಲ್ಲಿ. ಯಾವ ಥರ ಆಟ ಆಡಿದ್ದಾರೆ ಅಂದರೆ ಕೃಷ್ಣ ಕ್ರೀಡಾಮ್ಯ ಆದದೆ, ಕೃಷ್ಣನನ್ನೇ ಪೂಜಿಸುವುದೇ ಅವನ ಆಟ. ನೋಡಿ, ಪರೀಕ್ಷಿತ ರಾಜ ಇಂತಹ ಮಹಾಭಾಗವತನಿಗೆ ಕೃಷ್ಣನನ್ನ ಒಂದು ಪೀಠದಲ್ಲಿ ಕೂಡಿಸೋದು, ಅವರಿಗೆ ಅಭಿಷೇಕ ಮಾಡೋದು, ಪುಷ್ಪಗಳಿಂದ ಅರ್ಚನೆ ಮಾಡೋದು, ಗಂಧದಿಂದ ಅರ್ಚನೆ ಮಾಡೋದು, ಸ್ತೋತ್ರ ಮಾಡೋದು, ಮಂಗಳಾರತಿ ಮಾಡೋದು, ಇದೇ ಅವನ ಆಟ ಅಂತ. ಪರೀಕ್ಷಿತ ರಾಜನಿಗೆ ಹಾಗಿರ್ತದೆ. ಬಾಲಃ ಕ್ರೀಡನ ಕೈಹಿ ಕ್ರೀಡನ್ ಕೃಷ್ಣ ಕ್ರೀಡಾಮ್ಯ ಆದದೆ, ಕೃಷ್ಣನ ಕ್ರೀಡೆಯನ್ನೇ ಆಟ ಅಂತ ಅವನು ಭಾವಿಸ್ತಾ ಇದ್ದಂತೆ. ಅಂತಹ ಭಾಗವತ ಅವನಿಗೆ ಸಾಕ್ಷಾತ್ ರುದ್ರಾಂಶ ಸಂಭೂತರಾಗಿರ್ತಕ್ಕಂತಹ ಶುಕಾಚಾರ್ಯರು ಏನೆಲ್ಲ ಹೇಳಿರ್ತಾರೆ. ಸುಮ್ಮನೆನ ಸಜ್ಜನರ ಸಮಾಗಮ ಅಂದರೆ ಸುಮ್ಮನೆನ, ಅದರಲ್ಲಿ ಎಂಥೆಂಥ ತತ್ವಗಳ ಆವಿರ್ಭಾವ ಆಗಿರ್ತದೆ. ಸುಮ್ಮನೆ ಹರಟೆ ಹೊಡೆದು ಹೋಗಿರ್ತಾರೆ ಅವರು, ಹರಟೆ ಹೊಡಿತಾರೆ ಯಾರಾದರೂ. ಜ್ಞಾನಿಗಳು ಸಮಾಗಮ ಆದಾಗ ನಮಗದು ಯಾವುದೂ ಒಂದೂ ಬಿಡದೆ ವಿಸ್ತಾರವಾಗಿ ಹೇಳ್ರಿ. ಅದಕ್ಕೆ ಅವರು ಕೇಳಿದ ಹಾಗೆ ಇವರು ಸೂತಾಚಾರ್ಯ ಕೇಳ್ತಾರೆ ಶೌನಕರಿಗೆ, ಯಾಕಪ್ಪ ಸುಮ್ಮನೆ ಕೇಳಲಾದ್ರೆ ಆರಾಮ ಇದ್ಬಿಡಲ್ಲ ನೀನು, ಅಲ್ಲಿದ ಅವ್ರು ಯಾರು ಮಾತಾಡಿರ್ತಾರೋ ಏನು ಹರಟೆ ಹೊಡೆದಿರ್ತಾರೋ ಅದೆಲ್ಲ ತೊಗೊಂಡು ಏನು ಮಾಡೋದು, ಬದುಕೋದೇ ನಿಜವಾಗಿ ನಾವು 4 ದಿವಸ ಇರ್ತದೆ. ಯಾರೋ ಹೇಳ್ತಾರಲ್ಲ, 4 दिन का होता है ಜಿಂದಗಿ, ಉಸ್ಕೋ ಮೋಜ್ ಮಸ್ತಿ ಸೇ ಅಂತ ಹೇಳ್ತಾರಲ್ಲ, ಹಂಗೆ ಆರಾಮಾಗಿ ಇದ್ಬಿಡ್ರಿ ಅಂತಂದರೆ ಅವರು ಅಂತಾರೆ, ಆಯುರ್ಹರತಿ ವೈ ಪುಂಸಾಂ ಉದ್ಯನ್ನಸ್ತಂಚ ಎನ್ನಸೌ. ಆಯುಷ್ಯ ಹೋಗಿಬಿಡ್ತದೆ. ಸೂರ್ಯ ಬೆಳಗಾಗಿ ಸಾಯಂಕಾಲ ಅಸ್ತಂಗತನಾಗುವುದರೊಳಗೆ ನಮ್ಮ ಪೂರ್ಣ ಆಯುಷ್ಯವೇ ಹೋಗಿ, ಒಂದು ದಿನದ ಆಯುಷ್ಯ ಆದಾಯ ಆಯುಹು ಯಾತೀತಿ ಆದಿತ್ಯ. ಆದಿತ್ಯ ಅನ್ನೋದಕ್ಕೆ ನಿರ್ವಚನ ಮಾಡ್ತಾನೆ, ನಮ್ಮೆಲ್ಲರ ಆಯುಷ್ಯವನ್ನು ಆದಾಯ ಯಾತಿ. ಅವನು ಸುಮ್ಮನೆ ಹೋಗೋದಿಲ್ಲ. ಸೂರ್ಯ ಒಂದು ಚೀಲ ತಗೊಂಡಿರ್ತಾನೆ, ಅವನ್ನೆಲ್ಲ ಆಯುಷ್ಯವನ್ನು ತಗೊಂಡು ಹೋಗಿರ್ತಾನೆ. ಎಂಥೆಂಥ ಆಯುಷ್ಯ, ಒಂದೊಂದು ದಿನ ಹೋಯಿತು ಅಂದರೆ ಮುಗಿದು ಮತ್ತೆ ಬರೋದೇ ಇಲ್ಲ. ಅಂಥ ದೊಡ್ಡ ಸಂಪತ್ತು. ಹೀಗಾಗಿ ಆಯುಷ್ಯ ಬದುಕೋದೇ ನಿಜವಾದ ಆಯುಷ್ಯದ ಸಾರ್ಥಕತೆ ಅಲ್ಲ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಉದಾಹರಣೆ ಕೊಡ್ತಾರೆ. ತರವ ಕಿನ್ನು ಜೀವಂತಿ, ಗಿಡ ಮರಗಳು ಬದುಕಿಲ್ವಾ? ಭಸ್ರ ಹಾಕಿ ಶ್ವಸಂತ್ಯುತ ಉಸಿರಾಟ ಮಾಡ್ತಾ ಇರೋದು ಭಸ್ರಗಳು ಮಾಡ್ತವೆ. ಚರ್ಮದ ಚೀಲ, ಈ ಬಂಗಾರ ಇದೆಲ್ಲ ಕಬ್ಬಿಣ ಇದೆಲ್ಲ ಮಾಡೋರು ಚಮ್ಮಾರರು, ಅವರು ಒಂದು ಚೀಲ ಕಟ್ಟಿ ಅದರಲ್ಲಿ ಗಾಳಿಯನ್ನು ಹಾಕಿ ಅದರಿಂದ ಅಗ್ನಿಯನ್ನು ಉದ್ದೀಪನ ಮಾಡಿ ಅದರಲ್ಲಿ ಏನೇನೋ ಕಬ್ಬಿಣ ಕಾಯಿಸೋದು ಇದೆಲ್ಲ ಮಾಡ್ತಾರೆ. ಆ ಚೀಲವೂ ಉಸಿರಾಡಿಸ್ತದೆ. ಈ ನಮಗೂ ಆ ಚೀಲಕ್ಕೂ ಏನು ವ್ಯತ್ಯಾಸ? ನಾವು ಉಸಿರಾಡ್ತೇವೆ, ಆ ಚೀಲವೂ ಉಸಿರಾಡಿಸ್ತದೆ. ಅದಕ್ಕೆ ಹೇಳ್ತಾರೆ, ನ ಖಾದಂತಿ ನಾಮೇಹಂತಿ ಗ್ರಾಮ ಪಶವೋ ಪರೆ. ಇವೆಲ್ಲ ಹಂದಿ, ನಾಯಿ, ನರಿ, ಕತ್ತೆಗಳೆಲ್ಲ ಇವೆ. ಅವುಗಳು ತಿಂತಾವೆ, ಅವುಗಳು ಊಟ ಮಾಡ್ತವೆ, ಅವುಗಳು ಸಂತಾನ ಪಡಿತಾವೆ, ನಿದ್ದೆ ಮಾಡ್ತವೆ. ಹಾಗೆ ಬದುಕಿದರೆ ನಮಗೂ ಅವಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಮಾತಾಡ್ತಾ ಇದ್ದಾರೆ ಶೌನಕರು, ಸೂತಾಚಾರ್ಯರು. ಆ ಮಾತಿನಲ್ಲಿ ನಮಗೆ ಸಂದೇಶ ಇದೆ. ಆ ಮಾತಿನಲ್ಲಿ ನಮಗೆ ಒಂದು ಉತ್ತಮವಾದ ಸಂದೇಶ ಇದೆ. ಆದ್ದರಿಂದಾಗಿ ಅವರಿಗೆ ನಾವು ಸಮಾನರಾಗ್ತೇವೆ. ನಮಗಿರುವ ಒಂದೇ ಒಂದು ವ್ಯತ್ಯಾಸ ಏನು? ಪಶುಗಳಿಗೂ ನಮಗೂ ಇರುವ ವ್ಯತ್ಯಾಸ ಏನು ಅಂದರೆ, ಭಗವಂತನ ಕಥೆ ಎಂಬ ಅಮೃತ ನಮ್ಮ ಕರ್ಣಪುಟಗಳಲ್ಲಿ, ಅದು ದೊಣ್ಣೆ ದ್ರೋಣ, ಅದರಲ್ಲಿ ನಾವು ಸಂಗ್ರಹಿಸಬಹುದು. ಆದರೆ ಯಾವ ಪಶುಗಳಲ್ಲಿಯೂ, ಯಾವ ಯೋನಿಯಲ್ಲೂ ಕೂಡ, ಯಾವ ಜೀವರಾಶಿಗಳಲ್ಲಿಯೂ ಕೂಡ ಭಗವಂತನ ಕಥಾಮೃತ ಪಾನ ಮಾಡುವ ಅವಕಾಶ ಇಲ್ಲ. ಇಂಥ ಅದ್ಭುತ ಜನ್ಮ ನರಜನ್ಮ. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೇಹ ಪ್ರೇತ್ಯಾನಂದ ಸುಖಾಯ ಚ. ಮೋಕ್ಷದ ಸುಖವನ್ನು ನಾವು ಅನುಭವಿಸಬೇಕಾದ್ರೆ ಈ ಬ್ರಾಹ್ಮಣ ಜನ್ಮ, ಈ ಮನುಷ್ಯ ಜನ್ಮ ಬರಲೇಬೇಕು. ಮನುಷ್ಯ ಜನ್ಮ ಇಲ್ಲ ಅಂದರೆ ಯಾವ ಜನ್ಮದಲ್ಲಿಯೂ ಕೂಡ ಕಥಾಮೃತ ಪಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉಪವಾಸ, ವನವಾಸ, ಅನ್ನದಾನ ಏನು ಯಾವುದೂ ಆಗದೇ ಇದ್ದಂಥದ್ದು. ಅದಕ್ಕೆ ದಾಸರಂತಾರೆ, ತಂದೆ ನೀ ತಂದೆ ನಾ ಬಂದೆ ಹಿಂದೆ, ಕಾಮದಲ್ಲಿ ನೀ ತಂದೆ, ಕ್ರೋಧದಲ್ಲಿ ನೀ ತಂದೆ, ತಾಮಸ ದುರ್ಯೋನಿಯಲಿ ನೀ ತಂದೆ.
ತಂದೆ ನೀ ತಂದೆ ನಾ ಬಂದೆ ನಾ ನಿನ್ನ ಹಿಂದೆ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿಯಲಿ ನೀ ತಂದೆ ನಾ ಬಂದೆ ನೀ ತಂದೆ ಓ ತಂದೆ ನಾ ಬಂದೆ ತಂದೆ ನೀ ತಂದೆ ನಾ ಬಂದೆ ನಾ ನಿನ್ನ ಹಿಂದೆ. ಹಿಂದಿನ ಜನ್ಮ ಹ್ಯಾಂಗಾದರಾಗಲಿ ಮುಂದೆನ್ನ ಸಲಹೋ ಪುರಂದರ ವಿಠಲ. ಹಿಂದಿನ ಜನ್ಮ ಹೇಗಾದ್ರಾಗಲಿ ಇನ್ನ ಈ ಜನ್ಮ ನನ್ನ ಮುಂದೆ ನೀನು ರಕ್ಷಣೆ ಮಾಡುವಂತ ಪುರಂದರದಾಸ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿಯಲ್ಲಿ ಹುಟ್ಟಿ ಬಂದರು. ಮತ್ತೆ ಈ ಜನ್ಮದಲ್ಲಿಯೂ ಮನುಷ್ಯ ಜನ್ಮ ಬಂದಾಗಲೂ ಕೂಡ ವ್ಯರ್ಥವಾಗಿ ಗುರುಪದೇಶ ಇಲ್ಲ, ಶಾಸ್ತ್ರ ಪುಸ್ತಕ ಕೈಯಲ್ಲಿರಲಿಲ್ಲ, ಶ್ರವಣ ಮಾಡಿಲ್ಲ. ಹಂಗಂದ್ರೆ ಹೆಂಗಪ್ಪ? ಅಷ್ಟು ನಮಗೆ ಭಾಗವತ ಸಂದೇಶ ಕೊಡ್ತದೆ. ನಮ್ಮನ್ನು ದುರ್ಮಾರ್ಗದ ಉದ್ಧತ್ಯ ಸನ್ಮಾರ್ಗ ಸ್ಥಾಪಕವಾದ ಗ್ರಂಥ ಭಾಗವತ. ಇಷ್ಟು ಕೇಳಿದರೆ ಸಾಕು ನಾವು ಎಲ್ಲ ತಪ್ಪು ಮಾಡ್ತಾ ಇದ್ದೇನಂತ ಆದರೂ ನಮಗೆ ಗಮನ ಇದೆ. ಶುದ್ಧ ವೈಷ್ಣವ ಕುಲದಿ ಉದ್ಭವಿಸಿದೆ ನಾನು, ಮಧ್ವಮತ ಸಿದ್ಧಾಂತ ಪದ್ಧತಿಗಳ ಬುದ್ಧಿಪೂರ್ವಕ ತಿಳಿಯದೆ ಉದ್ದಂಡ ಕಾಯವನ್ನು ವೃದ್ಧಿ ಮಾಡಿದೆ ನಯ್ಯ ಉದ್ಧರಿಸೋ ಹರಿಯೇ. ಇಷ್ಟು ಪಾಪಗಳ ಮಾಡಿದ್ದೆ ಸಾಕು, ಉದ್ಧಾರ ಮಾಡಿ. ಎಲ್ಲ ಈ ಭಾವನೆಗಳನ್ನು ಇಟ್ಕೊಂಡೇನೆ, ದಯವಿಟ್ಟು ಉದ್ಧಾರ ಮಾಡಿ. ಯತ್ಕರ್ಣ ಪಥೋಕ್ಲೇತು ನಾಮ ಜಾದು ನಾಮ ಗದಾಗ್ರಜ. ಏನು ನಂದಿ ನಾಯಿ ನರಿ ಏನು ಉಪವಾಸ ಇದೆಯಾ, ವನವಾಸ ಇದೆ, ಶಾಸ್ತ್ರ ಇದೆಯಾ, ತೀರ್ಥ ಇದೆ, ಏನಿದೆ ಜನ್ಮ? ಆದ್ದರಿಂದ ಹೇಳ್ತಾರೆ, ಬಿಲೇಪತೋರುಕ್ರಮ ವಿಕ್ರಮಾನ್ವೇನ ಶೃಣ್ವತ ಕರ್ಣಪುಟೇನ ರಸ್ಯ. ಬೈತಾರೆ ಶೌನಕರು, ಯಾವ ಮನುಷ್ಯನ ಕಿವಿಗಳು ಭಗವಂತನ ಕಥಾಮೃತ ಪಾನ ಮಾಡೋದಿಲ್ಲ, ಆ ಮನುಷ್ಯನ ಕಿವಿಗಳು ಅಂದರೆ ಅವು ಬಿಲ, ಹೆಗ್ಗಣದ ಬಿಲಗಳು ಅಂತ ನಿಷ್ಠುರವಾಗಿ ಹೇಳ್ತಾರೆ. ನ ಶೃಣ್ವತ ಕರ್ಣಪುಟೇನ ರಸ್ಯ. ಭಗವಂತನ ಭಾಗವತಾದಿ ಸಚ್ಚಾಸ್ತ್ರಗಳನ್ನು ಶ್ರವಣ ಮಾಡಿಲ್ಲ ಈ ಕಿವಿಗಳು ಅಂದರೆ ಹೆಗ್ಗಣದ ಬಿಲಗಳು. ಜಿಹ್ವಾಸ ಪೀತಾರ್ದುರಿಕೇವ ಸೂತನ ಚೇತ್ರಗಾಯ ತುಡುಗಾಯ ಗಾಥಾ. ಯಾವ ಮನುಷ್ಯನ ಜಿಹ್ವ ಭಗವಂತನ ಪರಮಮಂಗಲ ಕಥೆಗಳನ್ನು ಕೀರ್ತನೆ ಮಾಡಿಲ್ಲ, ಗುಣಗಳನ್ನು ವರ್ಣನೆ ಮಾಡಿಲ್ಲ ಅಂದರೆ ಅದು ಅಸತಿ ಜಿಹ್ವ, ದಾರ್ದುರಿಕ ಅಂದರೆ ಕಪ್ಪೆಯ ನಾಲಿಗೆ. ಇನ್ನು ಭಾರಪರಂ ಪಟ್ಟ ಕಿರೀಟ ದುಷ್ಟಮಪ್ಯುತ್ತಮಂಗಂ ನವೇನ್ ಮುಕುಂದಂ. ಯಾವ ಮನುಷ್ಯನ ಶಿರಸ್ಸು ಭಗವಂತನಿಗೆ ಮಣದಿಲ್ಲ ಅಂತಹ ಮನುಷ್ಯ ಮತ್ತು ಲೌಕಿಕವಾಗಿ ಎಂಥ ಕಿರೀಟ ಇಟ್ಕೊಂಡು ಏನು ಪ್ರಯೋಜನ? ಭಾರೀ ಕಿರೀಟ ಇದೆ, ಭಾರೀ ಬೆಲೆ ಬಾಳುವ ಕಿರೀಟ ಹಾಕೊಂಡಿದೆ ತಲೆ ಅಂದರೆ, ಅಂತಹ ತಲೆ ತಗೊಂಡು ಏನು ಮಾಡೋದು ಅಂತ ಬೈತಾರೆ. ಭಾರ ಪರಂ ಅದು ಬೇರೆ ಮತ್ತೊಂದೇನಿಲ್ಲ, ಅದೊಂದು ಭಾರ ತಲೆಗೆ. ಶಾಮಂಕರೌಣೋ ಗುರುತಸ್ಸ ಪರಿಯ. ಯಾವ ಮನುಷ್ಯನ ಕೈಗಳು ದೇವರ ಪೂಜೆಯನ್ನು ಮಾಡಿಲ್ಲ, ದೇವರಿಗೆ ಅರ್ಚನೆ ಮಾಡಿಲ್ಲ, ಗಂಧವನ್ನು ಏರಿಸಿಲ್ಲ, ಅಭಿಷೇಕ ಮಾಡಿಲ್ಲ, ಅಂತಹ ಮನುಷ್ಯನ ಕರಗಳು ಶವದ ಕೈಗಳು. ಲಸತ್ ಕಾಂಚನ ಕಂಕಣವ್ವ. ಬೇಕಾದ ಶವದ ಕೈಗಳಿಗೆ ಕಂಕಣ ಬಳೆಗಳನ್ನು, ಭಾರಿ ಕಾಂಚನದ ಬಳೆಗಳನ್ನು ಹಾಕಿದರೆ ಏನು ಪ್ರಯೋಜನ? ಎಷ್ಟು ನಮ್ಮನ್ನು ತಿಳಿಗೊಳಿಸ್ತಾರೆ, ಶುದ್ಧಗೊಳಿಸ್ತಾರೆ. ನಾವು ಮಾಡುವಂತಹ ಪ್ರತಿಯೊಂದು ಸ್ವೇಚ್ಛಾಚಾರಗಳಿಗೆ ಕಡಿವಾಣ ಭಾಗವತ ಹಾಕ್ತಾರೆ. ಮುಂದೆ ಹೇಳ್ತಾರೆ, ಬರ್ಹಾಯತೆ ತೇನಯನೇನ ರಾಣಾಂ ಲಿಂಗಾನಿ ವಿಷ್ಣುನ ವೀಕ್ಷತೋಯೇ. ಯಾವ ಮನುಷ್ಯನ ಕಣ್ಣುಗಳು ಭಗವಂತನ ಮೂರ್ತಿಯನ್ನು ಚಿಂತನೆ ಮಾಡಿಲ್ಲ, ಅಂತಹ ಮನುಷ್ಯನ ಕಣ್ಣುಗಳು ನವಿಲುಗರಿಯ ಕಣ್ಣುಗಳು. ಅಂತರಂಗದಲ್ಲಿ ಹರಿಯ ಕಾಣದ ಹುಟ್ಟು ಕುರುಡನೋ, ಸಂತತ ಹರಿ ಕೃಷ್ಣ ವಾರ್ತೆ ಕೇಳದ ಜಡಮತಿ ಕಿವುಡನೋ.
ಯಾವ ಭಗವಂತನಿಗೆ ಅರ್ಪಿಸದ ನೈವೇದ್ಯ ಉಂಡ್ರೆ ಅದು ನಾಯುಂಡ ಹೆಂಚೋ ಕಾಣು. ವ್ಯಾಸರಾಜರು ಬಹಳ ನಿಷ್ಠುರವಾಗಿ ಆ ಒಂದು ಮಾತುಗಳನ್ನು ಆಡ್ತಾರಲ್ಲ. ಯಾವ ಹೇಳ್ತಾರೆ ಗಾರ್ಧವ ರೋಧನವು, ಭಗವಂತನ ಕಥೆಗಳನ್ನು ಕೊಂಡಾಡದ ಸಂಗೀತ ಅದು ಗಾರ್ಧವ ರೋಧನ, ಕತ್ತೆಯ ಒದರುವಿಕೆ. ಮತ್ತೊಂದೇನು, ಅದಕ್ಕಾಗಿ ಎಲ್ಲ ಇಂದ್ರಿಯಗಳು ಭಗವಂತನ ಪರವಾಗಿ ಸಾಧನೆ ಮಾಡಬೇಕು ಅನ್ನುವ ಒಂದು ತಾತ್ಪರ್ಯ ಇಲ್ಲಿ ಹೇಳ್ತಾರೆ. ಅದಕ್ಕೆ ಪುರಂದರದಾಸರು ಬೇಡ್ಕೊಳ್ತಾರೆ, ಏನಂದ್ರೆ ನಾನಿನಗೇನು ಬೇಡುತ್ತಿಲ್ಲ ಹೃದಯ ಮಂಟಪದೋಳು ನೆಲೆಸಿರೋ ಹರಿಯೇ, ನಾನಿನಗೇನು ಬೇಡುತ್ತಿಲ್ಲ ಶಿರನಿನ ಚರಣಗೆಯರಗಲಿ ಚಕ್ಷು ಸದಾ ನಿನ್ನ ನೋಡಲಿ ಕರ್ಣನಿ ತಂಗಳ ಕೇಳಲಿ ನಿರ್ಮಾಲ್ಯ ಸಿಗಾಗ್ರವಣಿಸಲಿ ನಾನಿನಗೇನು ಬೇಡುತ್ತಿಲ್ಲ ನಾಲಿಗೆಯು ಕೊಂಡಾಡಲಿ ಕರಗಳೆರಡು ಗಿಯಲಿ ಹರಿಯೇ ಪಾದತೀರ್ಥ ಯಾತ್ರೆಗೆ ಹೋಗಲಿ ಮನನುದಿನ ನಿನ್ನ ಸ್ಮರಿಸಲಿ ಹರಿಯೇ ನಾನಿನಗೇನು ಚಿತ್ತ ನಿನ್ನೊಳು ಸ್ಥಿರವಾಗಲಿ. ಭಕ್ತ ಜನರ ಸಂಘ ಪುರಂದರ ವಿಠಲ ಪುರಂದರದಾಸರು ಎಂಥ ಸಾಹಿತ್ಯ ಕೊಟ್ಟಿದ್ದಾರೆ. ದೇವರಿಗೆ ಏನು ಬೇಡ, ನಾ ಏನು ಬೇಡೋದಿಲ್ಲಪ್ಪ, ಈ ನನ್ನ ಎಲ್ಲ ಇಂದ್ರಿಯಗಳು, ಮನ ಮೊದಲಾದ ಎಲ್ಲ ಇಂದ್ರಿಯಗಳು ಕೂಡ ನಿನ್ನ ಆರಾಧನೆಯಲ್ಲಿ ತೊಡಗಲಿ. ನಿನ್ನ ಆರಾಧನೆಯಲ್ಲಿ ನನ್ನ ಎಲ್ಲ ಮನಾದಿ ಸಕಲ ಇಂದ್ರಿಯಗಳು ಕೂಡ ತೊಡಗಿರಿ ಅಂತ ಕೇಳ್ಕೊಂಡಿದ್ದಾರೆ. ಮತ್ತು ಅದೇ ಭೂಷಣ ಭಾರಪರಂ ಪಟ್ಟ ಕಿರೀಟ ದುಷ್ಟಂ ಅಭ್ಯುತ್ತಮ ಮಾಂಗಂ ನನವೇ ಮುಕುಂದಂ. ಎಂತಹ ಕಿರೀಟ ಇದು ತಲೆಗೆ ಭೂಷಣ ಅಲ್ಲ, ದೇವರಿಗೆ ನಮಸ್ಕಾರ ಮಾಡೋದೇ ತಲೆಗೆ ಭೂಷಣ. ಭೂಷಣಕ್ಕೆ ಭೂಷಣ ಇದು ಭೂಷಣ ಶೇಷಗಿರಿವಾಸ ಶ್ರೀವರ ವೆಂಕಟೇಶ ಭೂಷಣಕ್ಕೆ ಭೂಷಣ ಇದು ಭೂಷಣ ನಾಲಿಗೆ ಭೂಷಣ ನಾರಾಯಣನ ನಾಮ ಕಾಲಿಗೆ ಭೂಷಣ ಹರಿಯಾತ್ರೆಯು ಆಲಯಕ್ಕೆ ಭೂಷಣ ತುಳಸಿ ವೃಂದಾವನ ವಿಶಾಲ ಕರ್ಣಗೆ ಭೂಷಣ ವಿಷ್ಣು ಕಥೆಯು ಭೂಷಣಕ್ಕೆ ಭೂಷಣ ಇದು ಭೂಷಣ ರಂಗನನ್ನು ನೋಡುವುದೇ ಕಂಗಳಿಗೆ ಭೂಷಣ ಮಂಗಳಾಂಗಗೆ ಮಣಿಯ ಶಿರಭೂಷಣ ಶೃಂಗಾರ ತುಳಸಿ ಮಣಿ ಕೊರಳಿಗೆ ಭೂಷಣ ರಂಗವಿಠಲ ನಾಮತಿ ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ. ಅದಕ್ಕೆ ಯಾವುದು ಸುದೈವ ನಮಗೆ ಇಂತೆಲ್ಲ ಭೂಷಣಗಳನ್ನು ಇಟ್ಕೊಂಡು ಬರೀ ಮೈಯಲ್ಲಿ ತಂಗಬೇಕು. ರಂಗನನ್ನು ನೋಡುವುದೇ ಕಂಗಳಿಗೆ ಭೂಷಣ. ಅದಕ್ಕೆ ಹೇಳ್ತಾರೆ ಯಾರು ಬರಹಾಯಿತೆ ತೈ ನಯನೇ ನರಾಣ
ಲಿಂಗಾನಿ ವಿಷ್ಣೋಹನ ನಿರೀಕ್ಷತೋಯಿ, ಭಗವಂತನ ಪ್ರತಿಮೆಗಳನ್ನು ಕಾಣದ ಕಣ್ಣುಗಳು ಅವು ಹುಟ್ಟು ಕುರುಡು ಕಣ್ಣುಗಳು, ಬರಹಾಯಿದೆ ನಯನೇನು. ಹೀಗೆ ಅದಕ್ಕಾಗಿ ದಯವಿಟ್ಟು ಬೆಳ್ಕೊಳ್ತಾರೆ ಶೌನಕ ಋಷಿಗಳು, ಸೂತಾಚಾರ್ಯ, ದಯವಿಟ್ಟು ನಮ್ಮ ಆಯುಷ್ಯವನ್ನು ಸಾರ್ಥಕಗೊಳಿಸಿ ನಮ್ಮ ಕರ್ಣಾದಿ ಎಲ್ಲ ಇಂದ್ರಿಯಗಳು, ಮನಾದಿ ಎಲ್ಲ ಇಂದ್ರಿಯಗಳು ಕೂಡ ಸಾರ್ಥಕಗೊಳಿಸುವುದು ನಿಮ್ಮ ಭಾರ. ದಯವಿಟ್ಟು ಶುಕಾಚಾರ್ಯರು ಪರೀಕ್ಷಿತರಾಜನಿಗೆ ಏನೆಲ್ಲ ಹೇಳಿದಾರಲ್ಲ ಅದನ್ನೆಲ್ಲ ಹೇಳಿದರು. ನಾವು ಈಗ ಅದಕ್ಕಾಗಿ ದೀರ್ಘವಾಗಿ ನಮಗೆ ಊಟ ಬೇಡ, ಅಡುಗೆ ಬೇಡ, ಏನು ಬೇಡ, ನೀವು ಹೇಳ್ತಾ ಇರಬೇಕು, ನಾವು ಕೇಳ್ತಾ ಇದ್ದೇವೆ, ಬೇಡ್ಕೊಳ್ತಾರೆ. ಮನಸ್ಸು ಹೇಳ್ತಾರೆ, ತದಶ್ಮಸಾರಂ ಹೃದಯಂ ಯದೃಶ್ಯಮಾಣೈರ್ ಹರಿನಾಮಧೇಹಿ ನ ವಿಕ್ರಿಯೇತಾದ ಮುಖೇ ವಿಕಾರೋ ನೇತ್ರೇ ಜಲಂ ಗಾತ್ರರುಹೇಷು ಹರ್ಷಃ. ಇವು ಭಕ್ತಿಯ ಲಕ್ಷಣಗಳು. ಯಾವ ಮನುಷ್ಯ ಭಕ್ತಿ ಇರ್ತಾನೆ, ಭಕ್ತಿ ಉಳ್ಳವನಾಗಿರ್ತಾನೆ, ಅವನಿಗೆ ದೇವರ ನಾಮಸ್ಮರಣೆ ಮಾಡ್ತಾ ಇರುವುದನ್ನು ಕೇಳಿದರೆ ಸಾಕು ರೋಮಾಂಚನವಾಗ, ಕಣ್ಣಲ್ಲಿ ನೀರು ಬರ್ತದೆ, ಮುಖದಲ್ಲಿ ಹರ್ಷ ತುಂಬುತ್ತದೆ. ಹಾಗಿಲ್ಲ ಅಂತಂದರೆ ಅಂಥ ಮನುಷ್ಯನ ಮನಸ್ಸು ಅದು ಅಶ್ಮಸಾರ, ಕಲ್ಲು ಅಂತ ಭಾಗವತ ಬೈದು. ಅಂತಹ ಮನಸ್ಸು ಕಲ್ಲು. ನಮ್ಮ ಆಚಾರ್ಯ ಅವಾಗ ಹೇಳೋದು, ದೊಡ್ಡ ಫಿಲ್ಮ್ ಆ್ಯಕ್ಟರ್, ಅದೇ ದೊಡ್ಡ ಫಿಲ್ಮ್ ಆ್ಯಕ್ಟರ್ ಹಿಂದಿ, ಅವನನ್ನು ತಂದು ಕೊಡಿಸಿ ಭಜನೆಗೆ ಕೂರಿಸಿದ್ದಾರೆ. ಒಂದು ಭಜನಾ ಕಾರ್ಯಕ್ರಮ, ಬಹಳ ಒಳ್ಳೆಯ ಭಜನೆಯನ್ನು ಮಾಡ್ತಾ ಇದ್ದಾರೆ, ಅದನ್ನು ಕೂರಿಸಿದ್ದಾರೆ ಗೆಸ್ಟನ್ನು. ಸುಮುಖತ ಅವನಿಗೇನು ಗೊತ್ತಾಗ್ತದೆ, ಕಬ್ಬಿನೊಳಗೆ ರಸದಿದಂತನಿಗೆ ಹಬ್ಬಬಲ್ಲದೆ ಭಾಗ್ಯವ ಯೌವನ ಮಬ್ಬಿನಲ್ಲಿ ಮೈ ಮರದವಗೆ ಹರಿಸುಚರಿದನ್ನು ಲಭ್ಯವಾದ. ಯಾವುದೋ ಜೊತೆ ಕುಣಿತಾ ಏನೋ ಮಾಡ್ತಾ ಇದ್ದಂತಹ ಆ ಆ್ಯಕ್ಟರಿಗೆ ದೇವರ ನಾಮಸ್ಮರಣೆಯ ಸೊಬಗು ರುಚಿ ಹೇಗೆ ಅನಿಸ್ತದೆ? ನಮ್ಮ ಮನಸ್ಸು ಕಲ್ಲಾಗೋದಿಲ್ಲ, ದ್ರವೀಭೂತ ಆಗೋದಿಲ್ಲ. ಭಕ್ತಿ ರಸದಿಂದ ಅವರ ಹೃದಯ ದ್ರವ ಆಗೋದಿಲ್ಲ. ಹಾಗಿದ್ರೆ ಅವರ ಮನಸ್ಸು ಏನು ಅಂದರೆ ಕಲ್ಲು. ಆಗದೇ ಇದ್ದಂಥ ದೇವರು ನಮಗೆ ಮಾಡಬೇಕು, ಬರಡಾಗಬಾರ್ದು ಅಂತ ಹೇಳಿದಾಗ ಆಗಲಿ ಅಂತ ಹೇಳಿ ಸೂತಾಚಾರ್ಯರು ಶೌನಕರಿಗೆ ಹೇಳ್ತಾ ಇದ್ದಾರೆ. ರಾಜ್ಯ ವಿಕಲೆ ಏನು ಮಾಡಿದ ಮುಂದೆ ಪರೀಕ್ಷಿತ ರಾಜ ಶುಕಾಚಾರ್ಯರು ಹೇಗೆ ಸಂವಾದ ಮುಂದೆ ನಡೆಸಿದ್ರು ಅಂತ ಶೌನಕರ ಪ್ರಶ್ನೆಗೆ ಸೂತಾಚಾರ್ಯರು ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲೇದು ರಾಜ್ಯ ಮತಿಂಜಹವು. ಶುಕಾಚಾರ್ಯರು ಹೇಳ್ತಾ ಇದ್ರೆ ಮತಿಯಲ್ಲಿ ಪರೀಕ್ಷಿತ ರಾಜನಿಗೆ ಯಾವುದೇ ಮಮತೆ ಇಲ್ಲ. ನನ್ನ ರಾಜ್ಯ, ನನ್ನ ದೇಹ, ಯಾವುದರಲ್ಲೂ ಕೂಡ ಮಮತಾಂಜಹವು. ಒಟ್ಟು ಮೊದಲಿಂದ ಅವನು ಮಾಡಿದ್ದು ಮಮತೆಯನ್ನು ಬಿಟ್ಟ. ಇದು ನನ್ನದು, ಮಮ ಇದಂ ಮಮ ಇದಂ ಮಮ. ಈ ದೇಹ ಇದು ನನ್ನದು, ಈ ಮನೆ ನನ್ನದು, ಹೆಂಡತಿ ನನ್ನದು, ಈ ಸೈಟ್ ನನ್ನದು, ಫಿಕ್ಸ್ ಡೆಪಾಸಿಟ್ ಬ್ಯಾಂಕ್ ಬ್ಯಾಲೆನ್ಸ್ ನನ್ನದು, ಯಾವುದು ನನ್ನದಲ್ಲ ಅಂತ ಹೇಳ್ಕೊಂಡ. ಎಲ್ಲ ಲೊಡಲೊಟ್ಟೆ ಅಂತ ಹೇಳ್ಕೊಂಡ. ಲೊಡಲೊಟ್ಟೆ ಎಲ್ಲ ಲೊಡಲೊಟ್ಟೆ ಲೊಡಲೊಟ್ಟೆ ಎಲ್ಲ ಎಲ್ಲ ನಾವೇ ತಿಳ್ಕೊಂಡಿಲ್ಲ. ಇನ್ನು ಆ ಪರೀಕ್ಷಿತ ರಾಜ ತಿಳ್ಕೊಂಡದನ್ನು ಹೇಳ್ತಾ ಇದ್ದೆ. ಲೊಡಲೊಟ್ಟೆ ಇಲ್ಲ, ಆನೆ ಕುದುರೆ ಒಂಟೆ ಲೊಡಲೊಟ್ಟೆ ಬಲು ಸೇನೆ ಭಂಡಾರವು ಲೊಡಲೊಟ್ಟೆ. ಲೊಡಲೊಟ್ಟೆ ಅಂದರೆ ವ್ಯರ್ಥ, ಏನು ಅದರಲ್ಲಿ ಸಾರ ಇಲ್ಲ, ಅಸಾರ ಅಸಾರ ಸಾರ ಸಾರತರೋ ಹರಿ, ಅವನು ಭಗವಂತ ಗಟ್ಟಿ. ಇದೆಲ್ಲ ಉಳಿದೆಲ್ಲ ಲೊಡಲೊಟ್ಟಿ, ಗಟ್ಟಿಯಾದದ್ದು ಅದು ಭಗವಂತ ತತ್ವ. ಆನೆ ಕುದುರೆ ಒಂಟೆ ಲೊಡಲೊಟ್ಟೆ ಬಲು ಸೇನೆ ಭಂಡಾರವು ಲೊಡಲೊಟ್ಟೆ. ಮಾನಿನಿಯರ ಸಂಗ ಲೊಡಲೊಟ್ಟೆ ಮತ್ತೆ ಕ್ಷೋಣೀಶನೆಂಬುದು ಲೊಡಲೊಟ್ಟೆ 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 ಎಲ್ಲ ಲೊಡಲೊಟ್ಟೆ ಲೊಡಲೊಟ್ಟೆ. ಛತ್ರ ಮುತ್ತು ಮಾಣಿಕ್ಯ ಲೊಡಲೊಟ್ಟೆ ಮತ್ತೆ ಛತ್ರ ಚಾಮರ ಧ್ವಜ ಲೊಡಲೊಟ್ಟೆ. ಸುತ್ತಮಲ ಕೋಟೆ ಲೊಡಲೊಟ್ಟೆ ಮತ್ತೆ ಉತ್ತಮ ಪ್ರಭುತ್ವ ಲೊಡಲೊಟ್ಟೆ ಲೊಡಲೊಟ್ಟೆ ಲೊಡಲೊಟ್ಟೆ. ಕಂಟಕರೆಂಬೋರು ಲೊಡಲೊಟ್ಟೆ ಬಲು ನೆಟ್ಟರು ಇಷ್ಟರು ಲೊಡಲೊಟ್ಟೆ. ಉಂಟಾದ ಗುಣನಿಧಿ ಪುರತನ ವಿಠಲನ ಬಂಟನಾಗದವ ಲೊಡಲೊಟ್ಟೆ ಲೊಡಲೊಟ್ಟೆ ಲೊಡಲೊಟ್ಟೆ. ಏನಲ್ಲ ಸಾರ ತಂದ್ಬಿಟ್ಟು ಭಗವಂತನ ಗುಣನಿಧಿಯಾದ ಪರಮಾತ್ಮನ ಬಂಟನಾಗದೇ ಇದ್ದರೆ ಅವನು ಎಂಥ ತಗೊಂಡೇ ಮಾಡೋದು. ಆದ್ದರಿಂದ
ಎಲ್ಲ ನಲರೊಟ್ಟೆ ಅಂತ ಹೇಳ್ಕೊಂಡ ಮತಾಂಜಹಂ ಆತ್ಮಜಾಯ ಸುತಾಕಾರ ಪಶು ದ್ರವಿಣ ಬಂಧುಷು ಎಲ್ಲದರಲ್ಲಿಯೂ ಕೂಡ ಮಮತಾಂಜಹಂ ಇಂಥ ದೊಡ್ಡ ಸಾಧನೆ. ಮುಂದೆ ಏನು ಮಾಡಿದ? ಪ್ರಪಂಚ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಏನು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ? ಯಥೇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯವೇ ಅಧೀಶ್ವರೈ. ಏನು ಕೇಳಿದ? ಮೊದಲೇ ಪ್ರಶ್ನೆ ಶುಕಾಚಾರ್ಯರಿಗೆ ಪರೀಕ್ಷಿತ ರಾಜ ಅಂದರೆ ಈ ಜಗತ್ತನ್ನು ವಿಶ್ವವನ್ನು ಭಗವಂತ ಹೇಗೆ ಸೃಷ್ಟಿ ಮಾಡ್ತಾನೆ ನಾನು ಹೇಳಿ. ಶುಕಾಚಾರ್ಯ ಹೇಳಿದ ಯಥಾ ಇದಂ ಗೋಪಾಯತಿ, ಇದನ್ನು ಹೇಗೆ ರಕ್ಷಣೆ ಮಾಡ್ತಾನೆ. ಯಥಾ ಸಂಯಚ್ಛತೆ ಪುನಃ, ಹೇಗೆ ಸೃಷ್ಟಿ ಮಾಡ್ತಾನೆ, ಹೇಗೆ ಅದನ್ನು ಸಂರಕ್ಷಣೆ ಮಾಡ್ತಾನೆ, ಯಾವ್ಯಾವ ಉಪಾದಾನ ಕಾರಣಗಳಿಂದ ಹೇಗೆಲ್ಲ ಸೃಷ್ಟಿಯಾಯಿತು ಅದರ ಕ್ರಮ, ಪೂರ್ಣ ಸೃಷ್ಟಿ ಕ್ರಮವನ್ನು ನನಗೆ ಹೇಳಿ. ಯಾವುದ್ಯಾವುದು ಹೇಗೆ ಹುಟ್ಟಿತು, ಯಾವುದು ಗುಣಗಳೇನು, ಯಾವ ಗುಣಗಳಿಂದ ಏನಾಯಿತು, ಯಾವ ತತ್ವ, ಆ ತತ್ವಗಳಿಂದ ಏನೇನಾಯಿತು ವಿಸ್ತಾರವಾಗಿ ಹೇಳಿ ಅಂತ ಹೇಳಿದಾಗ ಯಾವ್ಯಾವ ಶಕ್ತಿ ಉಪಾಶ್ರಿತ್ಯ, ಯಾವ್ಯಾವ ಶಕ್ತಿಯನ್ನು ಉಪಾಶ್ರಯಿಸಿ ಅಂದರೆ ಅದರ ಅಧೀನವನ್ನಾಗಿಟ್ಟುಕೊಂಡು ಭಗವಂತ ಕರೋತಿ ವಿಕರೋತಿ ಚ, ಎಷ್ಟು ಅದ್ಭುತವಾದ ವಿಶ್ವವನ್ನು ನಿರ್ಮಾಣ ಮಾಡಿದ್ದಾನೆ. ಏನು ಸುಮ್ಮನೆ ಅಲ್ಲ, ಭಗವಂತ ಈ ವಿಶ್ವವನ್ನು ಏನು ಅದ್ಭುತವಾದ ಸೃಷ್ಟಿ. ಒಂದು ಕ್ರಿಮಿನೇ, ಒಂದು ಕೀಟವೇ, ಒಂದು ಮನುಷ್ಯರೇ, ಇಡೀ ಅದ್ಭುತವಾದಂತಹ ಈ ಸೃಷ್ಟಿ. ನೂನಂ ಭಗವತೋ ಬ್ರಹ್ಮಧಾರೇರದ್ಭುತ ಕರ್ಮಣಃ ದುರ್ವಿಭಾವ್ಯ ವಿಭಾತಿ. ಇದು ಯಾರಿಗೂ ತಿಳಿಯೋದಿಲ್ಲ. ಮತ್ತೆ ದುರ್ವಿಭಾವ್ಯ ಮುಹ್ಯಂತಿ ಯಂ ಸೂರಯಃ. ಬ್ರಹ್ಮಾದಿ ದೇವತೆಗಳೇ ಭಗವಂತನ ಈ ಸೃಷ್ಟಿಯಾದಿ ವ್ಯಾಪಾರಗಳ ವಿಚಾರವನ್ನ ಸಾಕಲ್ಲೇನ ತಿಳಿಯೋದಿಲ್ಲ, ತಿಳಿಯ ಸಾಧ್ಯನೇ ಇಲ್ಲ. ತಿಳಿಯಲು ನಿನ್ನ ಆಟ, ಇದು ಎಲ್ಲ ಸೃಷ್ಟಿಯೆಲ್ಲ ಭಗವಂತನ ಆಟ, ಆದರೆ ಅದು ತಿಳಿಯೋದಿಲ್ಲ. ಆದರೆ ನಮ್ಮನ್ನು ಯೋಗ್ಯತೆಗೆ ತಕ್ಕ ಹಾಗೆ ನೀವು ನಮ್ಮನ್ನು ತಿಳಿಸಿ ಅಂತ ಹೇಳಿದಾಗ ಶುಕಾಚಾರ್ಯರು ಪ್ರಾರಂಭ ಮಾಡ್ತಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ನಿಲಯ ಗೃಹೀತ ಶಕ್ತಿ ಹೃದಯಾಯ ದೇಹಿನಾಂ ಅಂತರ್ಧ್ರುವಾಯ ಉಪಲಭ್ಯವರ್ತನೆ. ಅಂತರ್ಧ್ರುವ ಭಗವಂತ ಒಳಗಡೆ ಶಾಶ್ವತನಾಗಿದ್ದಾನೆ, ಎಲ್ಲರ ಜೀವನ ಸ್ವರೂಪದೊಳಗೆ. ಆದರೆ ಅನುಪಲಭ್ಯ ವರ್ತ್ಮ, ಅವನನ್ನು ತಿಳಿಯಲಿಕ್ಕೆ ಸಾಧ್ಯನೇ ಅನುಪಲಭ್ಯ ವರ್ತ್ಮ, ಅವನ ಹಾದಿಯೇ ನಮಗೆ ಗೊತ್ತಾಗೋದಿಲ್ಲ. ಅದು ತಿಳಿಸ್ಲಿಕ್ಕೆ ಗುರುಗಳು ಬೇಕು, ದೇವರನ್ನು ಬೇಡ್ಕೊಳ್ಬೇಕು. ನಿನ್ನ ಹಾದಿಯನ್ನು ತೋರಿಸು, ನಿನ್ನ ಪಾದದ ದಾರಿ ಯಾವುದು ಅಂತ. ದಾರಿಯ ತೋರೋ ದಾರಿಯ ತೋರೋ ದಾರಿಯ ತೋರೋ ಗೋಪಾಲ. ಅನುಪಲಭ್ಯವತ್ಮ, ಅವನ ದಾರಿ ಇದು ಭಗವಂತನ ಅನುಗ್ರಹ ಇಲ್ಲದೆ, ಗುರುಗಳ ಉಪದೇಶ ಇಲ್ಲದೆ ಅನುಪಲಭ್ಯ. ಆದರೆ ಒಳಗಡೆ ಇದ್ದಾನೆ. ಅಂತಹ ಗೃಹೀತ ಶಕ್ತಿ ಹೃದಯ, ಮೂರು ಶಕ್ತಿಗಳನ್ನು, ಯಾವ ಸತ್ವಗುಣ, ರಜೋಗುಣ, ತಮೋಗುಣ, ಅದಕ್ಕೆ ನಿಯಾಮಗಳಾದಂತಹ ದುರ್ಗಾದೇವಿ, ಲಕ್ಷ್ಮೀದೇವಿ, ಭೂಶ್ರೀ ಭೂದುರ್ಗಾ, ಪ್ರಕೃತಿಗೆ ನಿಯಾಮಗಳಾದಂತಹ ಲಕ್ಷ್ಮೀದೇವಿ, ಅಂತಹ ಮೂರು ಶಕ್ತಿಯನ್ನು ಇನ್ನೊಂದು ಕಡೆ ಇನ್ನೊಂದು ಅರ್ಥ ಹೇಳ್ತಾರೆ, ಜ್ಞಾನ ಇಚ್ಛಾ ಕ್ರಿಯಾ. ಈ ಮೂರು ಶಕ್ತಿಗಳನ್ನು ಇಟ್ಟುಕೊಂಡು ಭಗವಂತ ತನ್ನ ಅದ್ಭುತವಾದ ಸರ್ವಜ್ಞತ್ವ, ಇನ್ನೊಂದು ಭಗವಂತನ ಇಚ್ಛಾ, ಸೃಜಾಮಿ, ಈ ಜಗತ್ತನ್ನು ಸೃಷ್ಟಿಸ್ತೇನೆ ಎನ್ನುವ ಇಚ್ಛೆ, ಮತ್ತು ಅವನ ಇದು ವಿಶಿಷ್ಟವಾದಂತಹ ಸರ್ಜನ ಕ್ರಿಯಾ, ಇವುಗಳನ್ನೆಲ್ಲ ಇಟ್ಟುಕೊಂಡು ಭಗವಂತ ಏನು ಜಗತ್ತನ್ನು ಹುಟ್ಟಿಸ್ತಾನೆ, ಉದ್ಭವ, ನಿರೋಧ, ಸಂಹಾರ ಮಾಡ್ತಾನೆ. ಅದನ್ನು ಹೇಗೆ ಮಾಡ್ತಾನೆ? ಲೀಲೆಯಿಂದ ಅದನ್ನು ಮಾಡ್ತಾನೆ. ಅಂತಹ ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ. ಮೊಟ್ಟ ಮೊದಲೇ ಮಂಗಳಾಚರಣೆ ಮಾಡ್ತಾರೆ. ಶುಕಾಚಾರ್ಯರು ಪರೀಕ್ಷಿತ ರಾಜನ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ, ಸೃಷ್ಟಿಯನ್ನು ಹೇಳಬೇಕಾಗಿದೆ. ಅದಕ್ಕೆ ಸ್ಟಾರ್ಟಿಂಗು ಮಂಗಳಾಚರಣೆ ಮಾಡ್ತಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ, ಪುರುಷ ರೂಪ, ಪುರುಷೇತೇತಿ ಪುರುಷ, ಭಗವಂತ ಎಲ್ಲರ ಹೃದಯದಲ್ಲಿ ಇದ್ದಾನೆ, ಇದೊಂದು ರೂಪ. ಇನ್ನು ಬ್ರಹ್ಮಾಂಡದ ಒಳಗಡೆ ಇದ್ದಾನೆ, ಅದೊಂದು ಪುರುಷ ರೂಪ. ಬ್ರಹ್ಮಾಂಡದ ಹೊರಗಡೆ ಒಂದು ರೂಪ, ಅದೊಂದು ಪುರುಷ ರೂಪ. ಪುರುಷ ರೂಪತ್ರಯ ಪುರಾತನ ಪುರುಷ ಪೂಜಿತ ಪೂರ್ಣ ಪಾದಪಾಯ ಅಂತ ಹೇಳ್ತಾರೆ. ಹಾಗೆ ಪುರುಷ ಪುರುಷ ಪುರುಷ
ಪುರಿ, ಈ ಬ್ರಹ್ಮಾಂಡದ ಹೊರಗಡೆ ಇರುವಂತಹ ರೂಪ, ಈ ಬ್ರಹ್ಮಾಂಡ ಒಳಗಡೆ ಇರುವ ಒಂದು ಬ್ರಹ್ಮದೇವರ ಅಂತರ್ಯಾಮಿಯಾದ ಒಂದು ರೂಪ. ಇನ್ನ ಪಿಂಡಾಳದಲ್ಲಿ ನಮ್ಮ ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ. ಅಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ನಮಸ್ಕಾರ ಮಾಡಿ ನಮೋ ನಮಸ್ತೆಸ್ತು ವೃಷಭಾಯ ಸಾತ್ವತಾಂ ವಿದೂರ ಕಾಷ್ಟಾಯ ಮುಹುರ್ಮುಯೋಗಿನ ಅಂತ ಹೇಳ್ತಾರೆ. ಕುಯೋಗಿಗಳಿಗೆ, ಭಕ್ತ್ಯಾದಿ ಉಪಾಯಗಳನ್ನು ಹೊಂದದೇ ಇದ್ದವರಿಗೆ ವಿದೂರ ಕಾಷ್ಠ, ಅವನ ದಿಕ್ಕೇ ತೋರಿಸುವುದಿಲ್ಲ ದೇವರು. ಅವನನ್ನು ತಾನೇನು ತನ್ನ, ಅದಕ್ಕೆ ಹೇಳ್ತಾರೆ ಅಜಸ್ರಂ ಅಶುಭಾನಿ ನರಕೆ ಪತಂತಿ ಅಶುಚವು ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗೆ, ನನ್ನನ್ನು ವಿರೋಧಿಸುವವರಿಗೆ, ಕೆಟ್ಟ ತಮೋಯೋಗ್ಯರಾದಂತಹ ಜೀವರಾಶಿಗಳಿಗೆ ನಾನು ಶೂರ. ಕ್ಷಿಪಾಮ್ಯಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು ಮಾಂ ಅಪ್ರಾಪ್ಯೇವ ಅಂತ ಹೇಳಿದಾಗ ಭಗವಂತ ಸಿಗೋದಿಲ್ಲ, ದುರ್ಲಭ. ಅಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ, ಯಾರು ಭಗವಂತ ಯತ್ಕೀರ್ತನಂ ಯತ್ ಶ್ರವಣಂ ಯದರ್ಹಣಂ ಯದ್ವಂದನಂ ಯತ್ ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿದುನೋತಿ ಕಲ್ಮಷಂ ತಸ್ಮೈ ಸುಭದ್ರ ಶ್ರವಸೇ ನಮಃ. ಮತ್ತೆ ಯಾವ ಭಗವಂತನ ಕೀರ್ತನೆ, ಯಾವ ಭಗವಂತನ ಸ್ಮರಣೆ, ಯಾವ ಭಗವಂತನ ಪೂಜೆ, ಯಾವ ಭಗವಂತನ ಸ್ಮರಣೆ ಆರಾಧನೆ ನಮ್ಮ ಎಲ್ಲ ಕಲ್ಮಷಗಳನ್ನು ವಿಧುನೋತಿ ಅಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾರೆ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ತು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮಃ. ಯಾರೇ ಆಗಲಿ, ದಾನಪರ, ಯಶಸ್ವಿನಃ, ತಪಸ್ವಿನಃ, ಭಾರಿ ತಪಸ್ಸು ಮಾಡಿದವರು, ದಾನ ಮಾಡಿದವರು, ಎಂಥವರು ಕೂಡ ಆ ಮಾಡಿದ ಕರ್ಮಗಳಿಗೆ ಭಗವಂತ ಅವನ ಮುಖ್ಯ ಉದ್ದೇಶ, ಅವನ ಪ್ರೀತಿ ಅಂತ ಅದನ್ನು ಸಮರ್ಪಣೆ ಮಾಡೋದಿಲ್ಲವೋ ಅವರು ಯಾರೂ ಶುದ್ಧರಾಗುವುದಿಲ್ಲ. ನೋಡಿ ಎಷ್ಟು ಮಹತ್ವ ಇದೆ. ಯಾವ ಭಗವಂತನಿಗೆ ಸಮರ್ಪಿಸದೆ ಮಾಡಿದ ಎಲ್ಲ ಸತ್ಕರ್ಮಗಳು ನಮ್ಮನ್ನು ಶುದ್ಧಗೊಳಿಸೋದಿಲ್ಲ. ನಾವು ಶುದ್ಧರಾಗಬೇಕಾದ್ರೆ, ಮಾಡಿದ ಕರ್ಮಗಳ ಪ್ರತಿಫಲ ನಮ್ಗೆ ಬರಬೇಕಾದ್ರೆ ನಾವು ಮೊಟ್ಟ ಮೊದಲೇ ಮಾಡಿದ ಕರ್ಮಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ವಿನಾಯದರ್ಪಣ ಕ್ಷೇಮನ್ನ ವಿಂದಂತಿ, ಅದರ ರಕ್ಷಣೆ ಆಗೋದಿಲ್ಲ, ಆ ಫಲ ಬರೋದಿಲ್ಲ. ಯಾರೋ ಅಂತಹ ಭಗವಂತ, ಅವನಿಗೆ ನಮಸ್ಕಾರ. ಇನ್ನು ಬರೀ ಬ್ರಾಹ್ಮಣರಷ್ಟೇ ಶುದ್ಧರಾಗ್ತಾರೇನು, ವೈಷ್ಣವರಷ್ಟೇ ಶುದ್ಧರಾಗ್ತಾರೇನು? ವೈಷ್ಣವರು, ವಿಷ್ಣುವನ್ನು ಭಜನೆ ಮಾಡೋರು ವೈಷ್ಣವರು. ಹಂಗಿಲ್ಲ. ಕಿರಾತ ಹೂಣಾಂತ ಪುಲಿಂದ ಭೃಂಗಸಾಹ ಆಧೀರ ಗಂಗ ಯವನ ಶತಾದಯ ಏನೇಚ ಪಾಪ ಯವನಾಶ್ರಯಾಶ್ರಯ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾವ ಭಗವಂತನನ್ನ ಆಶ್ರಯಿಸಿದವರ ಪಾದವನ್ನು ಯಾರು ಆಶ್ರಯಿಸ್ತಾರೋ ಅವರು ಕೂಡ ಎಂಥೆಂಥ ಯೋಗಿಯಲ್ಲಿ ಹುಟ್ಟಿ ಬಂದಿರಲಿ, ಎಂಥೆಂಥ ಪಾತಕಗಳನ್ನು ಮಾಡಿರಲಿ, ಅವರು ಶುದ್ಧಂತಿ. ಎಂಥ ಭಗವಂತನನ್ನ ಆಶ್ರಯಿಸಿದವರ ಆಶ್ರಯ, ಅವರನ್ನು ಆಶ್ರಯಿಸಿದವರನ್ನು ನಾವು ಆಶ್ರಯಿಸಿದರೆ ನಮ್ಮ ಪಾತಕಗಳೆಲ್ಲ ಶುದ್ಧ ಆಗ್ತವೆ. ಎಂಥ ಭಗವಂತನ ಮಹಿಮೆ ಇದೆ. ಅದಕ್ಕೆ ನಮ್ಮ ಶ್ರೀಮದಾಚಾರ್ಯರು ಸುಮಧ್ವಿಜಯರವರು ಗಂಗಾ ನದಿಯನ್ನು ಅಪ್ಲವದೇವ ನದೀಕರಣಂತೆ ಅಲ್ಲಿ ಹೇಳ್ತಾರೆ. ಯಾವ ಪ್ಲವವೇ ಇಲ್ಲ, ದೋಣಿಯೇ ಇಲ್ಲ. ಶಿಷ್ಯರನ್ನು ಹೇಗೆ ದಾಟಿಸಿದ್ರು ಅಂದರೆ ಶ್ರೀನಿವಾಸರು ಹೇಳಿದರು, ನನ್ನನ್ನು ಒಬ್ಬರು ಗಟ್ಟಿಯಾಗಿ ಹಿಡ್ಕೊಂಡು, ಅವರನ್ನು ಇನ್ನೊಬ್ರು ಗಟ್ಟಿಯಾಗಿ ಹಿಡ್ಕೊಂಡು, ಅವರನ್ನು ಇನ್ನೊಬ್ರು ಹಿಡ್ಕೊಂಡು, ಹೀಗೆ ಶಿಷ್ಯರೆಲ್ಲ ಒಬ್ಬರೊಬ್ಬರನ್ನು ಹಿಡ್ಕೊಂಡು ಸರಳವಾಗಿ ಬೆಳೀತಾ ಬಂದರು. ಜಲಸ್ತಂಭನ ವಿದ್ಯೆ, ಯಾವ ಪ್ಲವ ಇಲ್ಲ, ದೋಣಿ ಇಲ್ಲ, ಏನಿಲ್ಲ. ಎದುರಿಗೆ ಅವ ಲೇಚ್ಛ ರಾಜ ಆ ಶತ್ರುಗಳ ಭಯದಿಂದ ಎಲ್ಲ ಬಂದ್ ಮಾಡಿಸ್ತಿದ್ದಾನೆ. ಆ ಕಡೆಯಿಂದ ಈ ಕಡೆ ಬರೋದೇ ಇಲ್ಲ. ಆದರೆ ಬರ್ತಾ ಇಲ್ಲ ಶ್ರೀಮದಾಚಾರ್ಯ. ಅಪ್ಲವದೇವ ನದೀಕರಣಂತೆ ಭಾರಿ ಆಶ್ಚರ್ಯ ಇದೆ. ಆದ್ದರಿಂದ ಅವರನ್ನು ಆಶ್ರಯಿಸಿದಂತಹ ಶ್ರೀಮದಾಚಾರ್ಯರು, ಅವರನ್ನು ಆಶ್ರಯಿಸಿದವರು, ಭಗವಂತನನ್ನು ಆಶ್ರಯಿಸಿದವರು ಶ್ರೀಮದಾಚಾರ್ಯ, ಅವರನ್ನು ಆಶ್ರಯಿಸಿದವರು ಟೀಕಾಕರ್ತಾರು, ವ್ಯಾಸರಾಜರು, ವಾದರಾಸ್ವಾಮಿಗಳು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳು, ಮಹಾಮಹಾಜ್ಞಾನಿಗಳನ್ನ ಸತ್ಯಾತ್ಮತೀರ್ಥ ಶ್ರೀಪಾದರು, ಅವರನ್ನು ಆಶ್ರಯಿಸಿದವರ ನಮ್ಮ ಆಚಾರ್ಯರು ಮೊದಲಾದವರ ನಮ್ಮ ಸ್ವರೂಪೋದ್ಧಾರಕ ಗುರುಗಳನ್ನು ಆಶ್ರಯಿಸಿ ಸಾಕು, ನಮಗೆ ಪಾಪ ಪರಿಹಾರ ಆಗ್ತದೆ, ಜ್ಞಾನ ಬರ್ತದೆ, ಎಲ್ಲ ಉದ್ಧಾರವಾಗುತ್ತೆ. ಅಂದಮೇಲೆ ಅಂತಹ ಭಗವಂತನ ಮಹಿಮೆ ಅಂತ ಯದಪಾಶ್ರಯಾಶ್ರಯ ಶುದ್ಧಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಹೀಗೆ ಇನ್ನೂ ಅನೇಕ ಹೇಳ್ತಾರೆ. ಇನ್ನೂ ಅನೇಕ ಮಾತುಗಳನ್ನು ಮಂಗಳಾಚರಣದಲ್ಲಿ ಹೇಳಿ
ಕೊನೆಗೆ ನಮಸ್ತಸ್ಮೈ ಭಗವತೆ ವ್ಯಾಸ ವಾಸುದೇವಾಯ ವೇಧಸೆ ಪಪುರ್ಜ್ಞಾನಮಯಂ ಸೌಮ್ಯಾಹ ಯನ್ಮುಖಾಂ ಮಧುಹಾಸನಂ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಬ್ರಹ್ಮದೇವರು ಶುಕಾಚಾರ್ಯರು ಬರೀ ಮುಖಾಚರಣ ಮಾಡಿ ಮುಂದೆ ಏನು ಮಾಡ್ತಾರೆ ಗೊತ್ತೇನು? ಬ್ರಹ್ಮನಾರದರ ಸಂವಾದವನ್ನು ಪರೀಕ್ಷಿತ ರಾಜನ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಪರೀಕ್ಷಿತ ರಾಜ ಏನು ಕೇಳಿದ? ದೇವರು ಸೃಷ್ಟಿಯನ್ನು ಹೇಗೆ ಮಾಡ್ತಾನೆ ಪ್ರಶ್ನೆ ಕೇಳಿದ್ದ. ಅದಕ್ಕೆ ಶುಕಾಚಾರ್ಯ ಏನು ಮಾಡಿದ್ರು? ಇಷ್ಟೊತ್ತಂಕ ಮಂಗಳಾಚರಣೆ ಮಾಡಿದ್ರು. ಆಮೇಲೆ ಏನು ಹೇಳಿದರು? ಸೃಷ್ಟಿಯನ್ನು ಮಾಡಿದ್ರು ಹೇಳಬೇಕಲ್ಲ ಅಂದರೆ, ನಾನು ಹೇಳೋದಿಲ್ಲ, ಬ್ರಹ್ಮದೇವರು ನಾರದರಿಗೆ ಹೇಳಿದಂತಹ ವಿಚಾರಗಳನ್ನು ನಿನಗೆ ಹೇಳ್ತೀನಿ. ನಾರದರು ಇದೇ ಕ್ವಶನ್ ಅನ್ನು ಬ್ರಹ್ಮದೇವರಿಗೆ ಕೇಳಿದ್ರು. ಸೇಮ್ ಕ್ವಶನ್. ಏನು? ಭಗವಂತ ಹೇಗೆ ಸೃಷ್ಟಿ ಮಾಡ್ತಾನೆ, ಏನೆಲ್ಲ ಶಕ್ತಿಯನ್ನು ಉಪಯೋಗಿಸಿಕೊಂಡು ಜಗತ್ತನ್ನು ನಿರ್ಮಾಣ ಮಾಡ್ತಾನೆ, ಅದನ್ನು ನೀವು ನಮಗೆ ಹೇಳಿ ಅಂತ ಹೇಳಿದ್ರಲ್ಲ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರ ಮತ್ತು ನಾರದರ ಸಂವಾದ, ಅದ್ಭುತವಾದ ಸಂವಾದ. ಯಾರ್ಯಾರ್ದೋ ಹರಟೆಯನ್ನು ಕೇಳೋದು ಬಂದು ಬ್ರಹ್ಮದೇವರು ನಾರದರು ಏನು ಮಾತನಾಡಿದ್ರು ಅದನ್ನು ಕೇಳೋಣ. ಅದಕ್ಕೆ ಹೇಳ್ತಾರೆ ಏನಾಯಿತು? ನಾರದರು ಬರ್ತಾರೆ ಬ್ರಹ್ಮದೇವರ ಹತ್ರ ಬಂದು, ದೇವದೇವ ನಮಸ್ತೆಸ್ತು ಭೂತಭಾವನ ಪೂರ್ವಜ ತದ್ವಿಜಾನೀಹಿ ಯಜ್ಞಾನ ಆತ್ಮತತ್ವ ನಿದರ್ಶನಂ. ನೋಡು ಬ್ರಹ್ಮದೇವರೇ, ನಿಮಗೆ ಸಾಷ್ಟಾಂಗ ನಮಸ್ಕಾರ. ನಾರದರಂತ ದೇವದೇವ ನಮಸ್ತೆಸ್ತು ಭೂತಭಾವನ. ನೋಡಿ ಹೇಳ್ತಾರೆ, ನೀವೆಲ್ಲ ಸೃಷ್ಟಿಕರ್ತ ನೀವೇ. ಭೂತಾನಾಂ ಭಾವಯತಿ, ಭೂತರನ್ನೆಲ್ಲರನ್ನು ಕೂಡ ಭಾವಯತಿ, ಸೃಷ್ಟಿ ಮಾಡುವವರು ನೀವೇ. ಇದು ಪೂರ್ವ ಪಕ್ಷ. ನಾರದರಿಗೆ ಗೊತ್ತಿಲ್ಲ ಅಂತಿಲ್ಲ. ನಾರದರಿಗೆ ಭಗವಂತನೇ ಸೃಷ್ಟಿಕರ್ತ ಅಂತ ಗೊತ್ತಿದೆ. ಆದರೆ ನಮಗೆಲ್ಲ ಪ್ರಶ್ನೆ ಕೇಳಬೇಕಾಗಿದೆ. ಆ ಪ್ರಶ್ನೆ ಕೇಳಿ ನಮಗೆಲ್ಲ ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ಏನು ಹೇಳ್ತಾರೆ ನಾರದರೆ? ಬಂದವರೇ ಬಂದು ಬ್ರಹ್ಮದೇವರೇ ಸೃಷ್ಟಿಕರ್ತ ಅಂತ ಹೇಳ್ಬಿಡ್ತಾರೆ. ನೀವೇ ಭೂತಭಾವನರು, ದೇವದೇವತೆಗಳಿಗೂ ನೀವೇ ದೇವತೆಗಳು, ನಿಮಗಿಂತ ಉತ್ತಮರಾದವರು ಜಗತ್ತಿನೊಳಗೆ ಯಾರೂ ಇಲ್ಲ. ನೀವೇ ಸೃಷ್ಟಿ ಸ್ಥಿತಿ ಲಯ ನಿಯಮ ಜ್ಞಾನ ಅಜ್ಞಾನ ಬಂದ ಮೋಕ್ಷಗಳನ್ನು ಮಾಡುವವರು ಅಂತ ಎಲ್ಲ ಕೊಂಡಾಡ್ತಾ ಇದ್ದಾರೆ. ನೋಡಿ ಹೇಳ್ತಾರೆ ಏನು? ಯದ್ರೂಪಂ ಯದಧಿಷ್ಠಾನಂ ಯದ ಸೃಷ್ಟಮಿದಂ ವಿಭೋ ಯತ್ ಸಂಸಂ ಯತ್ಪರಂ ಯಚ್ಚ ತತ್ತತ್ವಂ ವದ ತತ್ವತಃ. ತತ್ವವನ್ನು ಹೇಳಿ, ಹೇಗೆ ನೀವು ಯಾವುದನ್ನು ಉಪಯೋಗಿಸಿಕೊಂಡು ಈ ಪ್ರಪಂಚ ಇದು ಮತ್ತೆ ಸೃಷ್ಟಿಯಾಗ್ತದೆ, ಇದನ್ನೆಲ್ಲ ನೀವು ಹೇಳಿ. ನೀವು ಹೆಂಗೆ ಸೃಷ್ಟಿ ಮಾಡ್ತೀರಿ? ನೀವೇ ಸರ್ವಂ ಏತದ್ ಭವಾನ್ ವೇದ, ನೀವೆಲ್ಲ ತಿಳಿದವರು. ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾರೆ ನಾರದರು, ನೀವೆಲ್ಲ ತಿಳಿದವರು. ಸೃಷ್ಟಿಯನ್ನು ಹೇಗೆ ಮಾಡಿದ್ದೀರಿ? ನೀವೇ ಸೃಷ್ಟಿ ಮಾಡೋರು, ಹೇಳ್ರಿ ನಮಗೆ. ಕರಾಮಲಕವದ್ ವಿಶ್ವಂ, ನಿಮಗೆ ವಿಶ್ವ ಅನ್ನೋದು ಕೈಯಲ್ಲಿರುವಂತಹ ಆಮಲಕ ಇದ್ದಾಗ. ಆಮಲಕ ಅಂದರೆ ನೆಲ್ಲಿಕಾಯಿ. ಕೈಯಲ್ಲಿರುವ ನೆಲ್ಲಿಕಾಯಿ ಇದ್ದಾಗ ಇಡೀ ವಿಶ್ವವನ್ನೆಲ್ಲ ನೀವೇ ಸೃಷ್ಟಿಸಿ ರಕ್ಷಣೆ ಮಾಡಿ ಸಂಹಾರವನ್ನೂ ಮಾಡ್ತೀರಾ. ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾರೆ. ಹೀಗಾಗಿ ಆದರೆ ಇನ್ನೊಂದು ಮಾತು ಹೇಳ್ತಾರೆ, ಏಕಃ ಸೃಜಸಿ ಭೂತಾನಿ. ನೀವು ಒಬ್ಬರೇ, ಯಾರೂ ಇಲ್ಲದೇನೆ ನೀವು ಒಬ್ಬರೇ ಸ್ವತಂತ್ರವಾಗಿ ಇಷ್ಟೆಲ್ಲ ಜಗತ್ತನ್ನು ಏಕಃ ಸೃಜಸಿ, ನೀವು ಒಬ್ಬರೇ ಸೃಷ್ಟಿ ಮಾಡ್ತಾ ಇದ್ದೀರಿ. ಭೂತೈಹಿ ಏವ ಆತ್ಮಮಾಯೆಯ, ನಿಮ್ಮ ಇಚ್ಛೆಯಿಂದ ಪಂಚಮಹಾಭೂತಗಳ ಸೃಷ್ಟಿಯೆಲ್ಲ ಮಾಡ್ತಾ ಇದ್ದೀರಾ. ಆ ಪಂಚಮಹಾಭೂತಗಳಿಂದ ಇಷ್ಟೆಲ್ಲ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ. ನಮಗೆ ಅದನ್ನು ತಿಳಿಸಿಕೊಡಿ. ನಾಹಂ ವೇದ ಪರಂ ತಸ್ಮಾತ್, ನಿಮಗಿಂತ ಉತ್ತಮನಾದವನು ನಾನು ಎಲ್ಲೂ ತಿಳಿದಿಲ್ಲ. ನೋಡಿ ಪೂರ್ವಪಕ್ಷ. ಬ್ರಹ್ಮನೇ ಸರ್ವೋತ್ತಮ ಅಂತ ಹೇಳುವ ಪೂರ್ವಪಕ್ಷ. ಬ್ರಹ್ಮದೇವರನ್ನೇ ಹೊಗಳ್ತಾ ಇದ್ದಾರೆ ನಾರದರು, ನಿಮಗಿಂತ ಉತ್ತಮನಾದವರು ಜಗತ್ತಿನೊಳಗೆ ಯಾರೂ ಇಲ್ಲ, ನೀವೇ ಸೃಷ್ಟಿಕರ್ತ ಅಂದ ತಕ್ಷಣ ಕಿವಿ ಮುಚ್ಕೊಳ್ತಾರೆ ಬ್ರಹ್ಮದೇವರು. ಯಪ್ಪ ಏನು ಹೇಳ್ತಾ ಇದ್ದೀಯೋ ನಾರದ, ಎಂಥ ಅಮಂಗಲವಾದ ವಿಚಾರಗಳನ್ನು ನಾನು ತಿಳಿತಾ ಇದ್ದೇನೆ. ಪೂರ್ವಪಕ್ಷ ಶ್ರವಣ ಮಾಡಿದೆ, ನಾನು ಸರ್ವೋತ್ತಮನ, ಎಂಥ ಮಾತಾಡ್ತೀಯ ಅಂತ ಹೇಳಿ ತೇನ ಖೇದೈಸಿ ನಸ್ತಂ. ಆದರೆ ಒಂದು ಮಾತು ಹೇಳಿದವರು, ನೀನೇ ಸರ್ವೋತ್ತಮ ಅಂತ ಹೇಳ್ತಾ ಇದ್ದೀರಿ. ನಾರದರು ಹೇಳ್ತಾರೆ ಬ್ರಹ್ಮದೇವರಿಗೆ ಸರ್ವೋತ್ತಮ, ಆದರೆ ನಮಗೊಂದು ಸಂಶಯ ಹೋಗ್ತಾ ಇದೆ. ಯಾವಾಗಲೂ ಧ್ಯಾನ ಮಾಡ್ತೀನಿ, ಯಾರು ಧ್ಯಾನ ಮಾಡ್ತೀನಿ? ಬ್ರಹ್ಮದೇವ ನನಗೆ ಸ್ವಲ್ಪ ಹೇಳು ಅಂತ ನಾರದರು ಹೇಳ್ತಾರೆ. ಇಷ್ಟೆಲ್ಲ ನಿನಗಿಂತ ಉತ್ತಮರಾದವರು ಯಾರೂ ಇಲ್ಲ. ಆದರೆ ನೀನು ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾರೆ, ನೀವು ಬ್ರಹ್ಮದೇವರೇ ಯಾರನ್ನೂ ಧ್ಯಾನ ಮಾಡ್ತೀರಿ, ಯಾಕೆ ಮಾಡ್ತೀರಿ? ಅದೇ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಸರ್ವೋತ್ತಮರು ಯಾರೂ ಇಲ್ಲ ಅಂದರೆ ನೀವು ಯಾರನ್ನು ನೀವು ಪೂಜೆ ಮಾಡಬೇಕು, ಯಾರನ್ನು ಧ್ಯಾನ ಮಾಡ್ತೀರಿ? ಹಾಗಾಗಿ ನಿಮಗಿಂತ ಉತ್ತಮರಾದವರು ಯಾರಾದರೂ ಇದ್ದಾರಾ ಹಾಗಾದರೆ ಅಂತ ಕೇಳಿದ ಹಾಗೆ
ಅದಕ್ಕೆ ಪರಾಂ ಶಂಕಾಂ ನಹ ತ್ವಂ ಯಚ್ಛಸಿ. ಬಹಳ ಸಂಶಯ ಉಂಟಾಗ್ತಾ ಇದೆ. ಅದಕ್ಕೆ ಏತಮ್ಮೇ ಪೃಚ್ಛತಸ್ಸರಂ ಸರ್ವಜ್ಞ ಸಕಲೇಶ್ವರ ವಿಜಾನೀಹಿ ಯತೇನಹಂ ಬುದ್ಧೇ ಅನುಶಾಸಿತಃ. ನಮಗೆ ಸ್ಪಷ್ಟ ಮಾಡಬೇಡಿ, ನೀವೇ ಸೃಷ್ಟಿಕರ್ತ ಅಂದಮೇಲೆ ನಿಮಗಿಂತ ಉತ್ತಮರಾದವರು ಯಾರೂ ಇಲ್ಲ ಅಂತ ಆಯ್ತು. ಉತ್ತಮರು ಯಾರೂ ಇಲ್ಲ ಅಂದರೆ ನೀವು ಯಾಕೆ ಅವರನ್ನು ಧ್ಯಾನ ಮಾಡೋದು? ನಾನು ನೋಡಿದ್ದೇನೆ ನೀವು ಧ್ಯಾನ ಮಾಡೋದು ಅಂದಮೇಲೆ ಯಾವಾಗಲೂ ನಾವು ಯಾರನ್ನು ಧ್ಯಾನ ಮಾಡ್ತಾ ಇರ್ತೇವೆ ಆ ಧ್ಯೇಯವಾದ ವಸ್ತು ನಮಗಿಂತ ಉತ್ತಮ ಇರ್ತದೆ. ಅಂದಮೇಲೆ ನಿಮಗಿಂತಲೂ ಉತ್ತಮವಾದವರು ಯಾರೂ ಇಲ್ಲ ಅಂತ ನಾನು ತಿಳಿದಿದ್ದೇನೆ. ಹಾಗಾದ್ರೆ ಯಾರಾದರೂ ಇದ್ರೆ ತಿಳಿಸಿಬಿಡಿ ಅಂತ ಹೇಳಿದಾಗ ಬ್ರಹ್ಮವಾಚ, ಬ್ರಹ್ಮದೇವರಂತಾರೆ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ. ಈ ಒಂದು ತತ್ವ ಮತ ದುರ್ಮತದ ಶ್ರವಣ ಆಯ್ತು ಅವರಿಗೆ, ಬ್ರಹ್ಮದೇವರಿಗೆ. ದುರ್ಮತ ದೇವರಿಲ್ಲದೇನೆ ಬ್ರಹ್ಮನೇ ಸರ್ವೋತ್ತಮ ಅಂತ ಹೇಳಿದಂಗಾಯ್ತು. ಅದಕ್ಕೆ ಅವರಿಗೆ ಇದು ದುರ್ಮತ ಶ್ರವಣವಾಯಿತು. ಅದಕ್ಕೆ ನಾವು ಬ್ರಹ್ಮದೇವರು ಏನು ಮಾಡ್ತಾರೆ ಅಂದರೆ ಅದರ ಪಾಪವನ್ನು ಪ್ರಕ್ಷಾಳನೆ ಮಾಡಿಕೊಳ್ಳುವುದಕ್ಕಾಗಿ ಭಗವಂತನನ್ನು ಅತ್ಯ ಮಂಗಳಾಚರಣದಿಂದ ಶುದ್ಧಿಗೊಳಿಸ ತಮ್ಮನ್ನು ತಾವು ಶುದ್ಧಿಗೊಳಿಸ್ತಾ ಇದ್ದಾರೆ. ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯೆಯ ದುರ್ಜಯ. ನೋಡಿ, ಯಾವ ಭಗವಂತನ ದುರ್ಜಯವಾದಂತಹ ಇಚ್ಛೆ ಇದೆ, ಈ ಇಚ್ಛೆಯಿಂದಲೇ ಜಗತ್ತಿಗೆಲ್ಲ ಭ್ರಮ ಆಗೋಗಿದೆ. ಅವನ ಮಾಯೆ ಇದೆ. ಇಡೀ ಜಗತ್ತಿನ ಜನರೆಲ್ಲ ನನ್ನನ್ನು ಸೃಷ್ಟಿಕರ್ತ, ನನ್ನನ್ನು ಸರ್ವೋತ್ತಮ ಅಂತ ತಿಳಿದಿದ್ದಾರಲ್ಲ, ಅಂತಹ ಭಗವಂತನ ಮಾಯೆಗೆ ನಮಸ್ಕಾರ. ನಮೋ ನಮೋ ಎನ್ಮೆ, ನಿನ್ನ ಈ ಮಾಯೆಗೆ ನಮಸ್ಕಾರ ಅಂತ ಬ್ರಹ್ಮದೇವರು. ಅರ್ಥ ಆಯ್ತಲ್ಲ? ಬ್ರಹ್ಮದೇವರು ಏನು ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ, ಯಾವ ಭಗವಂತನ ಮಾಯೆಯಿಂದ ಎಲ್ಲ ಜೀವರಾಶಿಗಳು ಸೃಷ್ಟಿಕರ್ತನಾದ ಭಗವಂತನನ್ನು ಮರೆತು ಬ್ರಹ್ಮದೇವರನ್ನೇ ಸೃಷ್ಟಿಕರ್ತ ಅಂತ ತಿಳಿದಿದ್ದಾರಲ್ಲ, ಅಂತಹ ಭಗವಂತನಿಗೆ ನಮಸ್ಕಾರ. ಅಂದರೆ ಇದರಿಂದ ಏನರ್ಥ? ಸೃಷ್ಟಿಕರ್ತರಾದವರು ಸಾಕ್ಷಾತ್ ಸ್ವತಂತ್ರರಾದವರು ಬ್ರಹ್ಮದೇವರಲ್ಲ, ಭಗವಂತನೇ. ಆದರೆ ಅವನ ಮಾಯೆ ಇದೆ, ಅವನ ಒಂದು ಇಚ್ಛೆಯಂತೆ ನಾವೆಲ್ಲ ಏನು ತಿಳ್ಕೊಳ್ತೇವೆ ಅಂದರೆ ಬ್ರಹ್ಮದೇವರೇ ಸೃಷ್ಟಿಕರ್ತ ಅಂತ ತಿಳಿತೇವೆ. ಅದಕ್ಕೆ ಅವರು ಅಂತಾರೆ, ನಾನಲ್ಲಪ್ಪ, ಏನ ಸ್ವರೋಚಿಷಾ ವಿಶ್ವಂ ರೋಚಿತಂ ರೋಚಯಾಮ್ಯಹಂ. ಆ ಭಗವಂತ ಇದ್ದಾನೆ, ಸರ್ವೋತ್ತಮನಾದ ಭಗವಂತ ಇದ್ದಾನೆ. ಅವನು ಹೇಗೆ ನನಗೆ ಪ್ರಚೋದನೆ ಮಾಡ್ತಾನೆ, ಹಾಗೆ ಅವನಿಂದ ಸೃಷ್ಟನಾಗಿ ನಾನು ಸೃಷ್ಟಿಸಿ ಕೊಟ್ಟಂತಹ ಜಗತ್ತನ್ನು ಸೃಷ್ಟಿಸುವ ಒಂದು ಸಣ್ಣ ಕಾರ್ಯವನ್ನು ಮಾಡಿ ನಾನು ಸೃಷ್ಟಿಕರ್ತ ಅಂತ ಅನ್ಸ್ಕೊಂಡಿದ್ದೇನೆ. ಈಗ ಹೇಗೆ ತಾಯಿ ಚಪಾತಿ ಮಾಡ್ತಾ ಇರ್ತಾಳೆ, ಎಲ್ಲ ನಾನೇ ಮಾಡಿಕೊಟ್ಟು ಅವಳೇ ಲಟ್ಟಿಸ್ತಾಳೆ. ಮಗುವಿಗೆ ಅವನ ಕೈಯಿಂದ ಲಟ್ಟಿಸಿ, ಎಷ್ಟು ಚೆನ್ನಾಗಿ ಮಾಡಿದೆ ಚಪಾತಿ. ಹಾಗೆ ಈ ಜಗತ್ತನ್ನ, ಅದನ್ನೇ ಮುಂದಿನ ಮಾತಲ್ಲಿ ಹೇಳ್ತಾರೆ, ಸೃಜ್ಯಂ ಸೃಜಾಮಿ ಸೃಷ್ಟೋಹಂ. ಸೃಜ್ಯವಾದ ಜಗತ್ತನ್ನು ಸೃಷ್ಟನಾಗಿ ಅವನಿಂದಲೇ ನಾನು ಹುಟ್ಟಿ ಮತ್ತೆ ಇದನ್ನು ಸೃಜಿಸ್ತೇನೆ. ಅಂದ್ರೆ ಏನಂತ? ಬ್ರಹ್ಮನಾಮಕನಾದ ಭಗವಂತ ಬ್ರಹ್ಮದೇವರಲ್ಲಿದ್ದು ಸೃಷ್ಟ್ಯಾದಿಗಳನ್ನು ಅವರಿಂದ ಮಾಡಿಸಿ ಸೃಷ್ಟಿಕರ್ತೃತ್ವ ಬ್ರಹ್ಮದೇವರು ಅಂತ ಅವರಿಗೆ ಬಿರುದನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸ್ವತಂತ್ರ ಕರ್ತ ಯಾರು? ಭಗವಂತ. ಬ್ರಹ್ಮದೇವರು ಅಧೀನವಾಗಿ ಜಗತ್ತನ್ನು ನಿರ್ಮಾಣ ಮಾಡಿದವರು. ಇದನ್ನು ತಿಳ್ಕೋಬೇಕು, ಇದು ಸಿದ್ಧಾಂತ. ನಾವೆಲ್ಲ ಎಲ್ಲರೂ ಹಾಗೆ ತಿಳ್ಕೊಂಡಿದ್ದಾರೆ. ವಿಷ್ಣು ಪಾಲನೆ ಮಾಡೋದು, ಬ್ರಹ್ಮ ಸೃಷ್ಟಿ ಮಾಡೋದು, ರುದ್ರ ಸಂಹಾರ ಮಾಡೋದು. ವಿಷ್ಣುವಿಗೆ ಪಾಲನೆ ಮಾಡಲಿಕ್ಕೂ ಇದೆ, ಸೃಷ್ಟಿ ಮಾಡಲಿಕ್ಕೂ ಬರೋದಿಲ್ಲ, ಸಂಹಾರ ಮಾಡಲಿಕ್ಕೂ ಬರೋದಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ. ಇನ್ನೊಂದು ಕಡೆಗೆ ಎಂಥ ಅಬದ್ಧ ಅಂದರೆ, ವಿಷ್ಣುವನ್ನು ನಂಬುತ್ತಾರೆ, ರುದ್ರನ್ನು ನಂಬುತ್ತಾರೆ, ಬ್ರಹ್ಮನ ಸ್ಥಾನದೊಳಗೆ ತಮ್ಮ ಯಾವುದೋ ಗುರುಗಳನ್ನು 86 ವರ್ಷ ಆಗಿರುತ್ತೆ ಅವ್ರಿಗೆ. ಆ 86 ವರ್ಷದ ಗುರುಗಳನ್ನು ಬ್ರಹ್ಮನ ಸ್ಥಾನದೊಳಗಿಟ್ಟು ಫೋಟೋ ಎಲ್ಲ ಕಡೆ. ನೀವು ಮಾತಾಡೋದು ಗೊತ್ತಿಲ್ಲ. ಏನು ಎಲ್ಲಿ ತನಕ ಬಂದಿದೆ ಅಂದರೆ, ಬ್ರಹ್ಮ ಅಂದ್ರೆ ಏನಪ್ಪ? ಸೃಷ್ಟಿಕರ್ತ, ಹೌದಿಲ್ಲ? ಹಾಗಾದ್ರೆ ಒಂದು ಸಂಸ್ಥೆಯನ್ನು ಸೃಷ್ಟಿ ಮಾಡಿದವರು ಬ್ರಹ್ಮನೇ. ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ರು ಅಂದ್ರೆ ಅವರು ಬ್ರಹ್ಮನ ಸ್ಥಾನ. ರುದ್ರದೇವರನ್ನ ಯಾಕೋ ಬಿಟ್ಟಿಲ್ಲ, ಯಾಕಂದ್ರೆ ಅವರು ಸೃಷ್ಟಿ ಮಾಡಿದ ಸಂಸ್ಥೆಯನ್ನು ಅವರು ನಾಶ ಮಾಡಂಗಿಲ್ಲ. ಹಂಗೇನು ನಾಶ ಮಾಡಿದರೆ, ನಾಶ ಮಾಡುವ ಸ್ಥಾನವನ್ನು ರುದ್ರದೇವರನ್ನ ಆ ಫೋಟೋ ಹಾಕಿ ಅಲ್ಲಿ ರುದ್ರದೇವರ ಬದಲು ಅವರು ಫೋಟೋ ಹಾಕಬಹುದು. ಇಲ್ಲಿ ತನಕ ಆಗಿದೆ ಅಂದರೆ ವಿಚಿತ್ರವಾಗುವುದು. ಅದನ್ನು ಹೇಳ್ತಾರೆ, ಬ್ರಹ್ಮಣಿ ಬ್ರಹ್ಮರೂಪೋಸ ಶಿವರೂಪಿ ಶಿವೇ ಸ್ಥಿತ. ಹೌದೇನು? ಅದರಿಂದಾಗಿ ಭಗವಂತನಿಗೆ ಹೇಳ್ತಾರೆ, ಯಥಾ ಸೃಜ್ಯಂ ಸೃಜಾಮಿ. ಅದಕ್ಕೆ ಹೇಳ್ತಾರೆ, ದ್ರವ್ಯಂ ಕರ್ಮಚಕಾಲಶ್ಚ. ನಾರದರೇ ತಿಳ್ಕೊಳ್ಳಿ, ದ್ರವ್ಯಂ ಕರ್ಮಚಕಾಲಶ್ಚ ಸ್ವಭಾವೋ ಜೀವೇವ ಚ ವಾಸುದೇವಾತ್ ಪರೋ ಬ್ರಹ್ಮನ್.
ವಾಸುದೇವಾತ್ ಪರೋ ಬ್ರಹ್ಮನ್ ನ ಅರ್ಥ ಅಸ್ತಿ ತತ್ವತಃ. ಬ್ರಹ್ಮದೇವರು ಹೇಳುವ ಸರ್ವೋತ್ತಮತ್ವ, ಭಗವಂತನನ್ನು ಸರ್ವೋತ್ತಮ ಅಂತ ಹೇಳಿದ ಬ್ರಹ್ಮದೇವರು. ವಾಯುದೇವರು ಹೇಳ್ತಾ ಇದ್ದಾರೆ ಭಗವಂತ ಸರ್ವೋತ್ತಮ. ನಮ್ಮ ಶ್ರೀಮದಾಚಾರ್ಯ ಹೇಳಿದ್ದಾರೆ, ಅದನ್ನು ತಿಳಿಯೋಣ ಇದೇ ಸಂದರ್ಭದಲ್ಲಿ. ದೇವರನ್ನ ಎಲ್ಲಿ ಇಟ್ಟಿದ್ದಾರೆ ಶ್ರೀಮದಾಚಾರ್ಯರೇ? ಸತ್ಯಂ ಸತ್ಯಂ ಪುನಃ ಸತ್ಯಂ ಶಪಥೈಶ್ಚಾಪಿ ಕೋಟಿಭಿ. ಗೊತ್ತಾಯ್ತಾ? ವಿಷ್ಣು ಮಾಹಾತ್ಮ್ಯಲೇಶಸ್ಯ ವಿಭಕ್ತಸ್ಯಾಪಿ ಕೋಟಿಧಾ ಪುನಶ್ಚಾನಂದದಾಸस्य ಪುನಶ್ಚಾಪಿ ಹ್ಯನಂದಧಾ ನೈಕಾಂಶ ಸಮಮಾಹಾತ್ಮ್ಯಾಃ ಶ್ರೀಶೇಷ ಬ್ರಹ್ಮ ಶಂಕರಾಃ. ಇಂಥ ಅದ್ಭುತವಾದ ಗೀತಾ ಭಾಷ್ಯದೊಳಗೆ ಈ ಒಂದು ಪ್ರಮಾಣವನ್ನು ಕೊಟ್ಟು ಸರ್ವೋತ್ತಮನಾಗಿರ್ತಾರೆ ಭಗವಂತ. ಅವರು ಹೇಳೋದು ಡೆಫಿನೇಷನ್ ಈ ಥರ ಯಾವ ಆಚಾರ್ಯರು ದೇವರಿಗೆ ಸರ್ವೋತ್ತಮತ್ವವನ್ನು ಹೇಳಿಲ್ಲ. ಹೇಗೆ ಹೇಳ್ತಾರೆ ಅವರು ಅಂದರೆ, ಒಂದು ವಿಷ್ಣುವಿನ ಮಹಾತ್ಮೆ ಇದೆ, ಒಂದಿಷ್ಟು ಇಟ್ಟಿದೆ ಹಿಂದೆ ಒಂದು ಆ ವಿಷ್ಣು ಮಹಾತ್ಮ್ಯ, ಅದರೊಳಗಿನ ಒಂದು ಸ್ವಲ್ಪ ಭಾಗ ತಗೊಂಡು ಸ್ವಲ್ಪ ಸ್ಮಾಲ್ ಅಟಮಿಕ್ ಆದಂತಹ ಒಂದು ಪೋರ್ಷನ್ ತಗೊಂಡು ಅದನ್ನು ಕೋಟಿ ವಿಭಾಗ ಮಾಡಿ, ವಿಷ್ಣು ಮಹಿಮೆ ದೊಡ್ಡದಿದೆ, ಅದರೊಳಗಿಂದ ಒಂದು ಅಟಮಿಕ್ ಆದ ಪೋರ್ಷನ್ ತಗೊಂಡು ಅದನ್ನು ಕೋಟಿ ಭಾಗ ಮಾಡಿ, ಅದರೊಳಗಿಂದ ಒಂದು ತಗೊಂಡು ಅದನ್ನು ಅನಂತಧ ಭಾಗ ಮಾಡಿ, ಪುನಶ್ಚಾಪಿ ಅನಂತಧ ಮತ್ತೆ ಪುನಃ ಮತ್ತೆ ಅನಂತ ಭಾಗ ಮಾಡಿ, ಕೊನೆಗೇನು ಉಳಿತದಲ್ಲ ಅಷ್ಟಕ್ಕೂ ಸಮಾನ ಆಗೋದಿಲ್ಲ. ಲಕ್ಷ್ಮೀದೇವಿಯ ಪೂರ್ಣ ಮಹಿಮೆ, ಬ್ರಹ್ಮದೇವರ ಪೂರ್ಣ ಮಹಿಮೆ, ರುದ್ರದೇವರ ಪೂರ್ಣ ಮಹಿಮೆಯೂ ಕೂಡ ಆ ಪಾರ್ಟಿಕಲ್ಲಿಗೂ ಸಮಾನ ಆಗುವುದಿಲ್ಲ. ಅಷ್ಟು ಭಗವಂತ ಉತ್ತಮನಾಗಿದ್ದಾನೆ, ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ವೋತ್ತಮ ಅಂತ ಅಷ್ಟು ಭಗವಂತನನ್ನು ಕೊಂಡಾಡ್ತಾ ಇದ್ದಾನೆ. ಹಾಗೆ ಬ್ರಹ್ಮದೇವರು ಹೇಳ್ತಾರೆ, ಸಾಕ್ಷಾತ್ ಬ್ರಹ್ಮದೇವರು ಹೇಳ್ತಾರೆ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ವಾಸುದೇವಾತ್ ಪರೋ ಬ್ರಹ್ಮನ್ ನ ಚಾನ್ಯೋ ಅನ್ಯಃ ಅರ್ಥಃ ಅಸ್ತಿ ತತ್ವತಃ. ದ್ರವ್ಯ ಪ್ರಕೃತಿಯಾದ ದ್ರವ್ಯಗಳು, ಕರ್ಮ ಅನಾದಿಯಾದ ಕರ್ಮ, ಕಾಲ ಮತ್ತು ಜೀವನ ಸ್ವಭಾವ ಮತ್ತು ಸ್ವಯಂ ಜೀವ, ಎಲ್ಲದರ ಸತ್ತಾ ಪ್ರತೀತಿ ಪ್ರವೃತ್ತಿಗಳು ಭಗವಂತನ ಅಧೀನ. ಎಲ್ಲದರ ಸತ್ತಾ ಪ್ರತೀತಿ ಪ್ರವೃತ್ತಿಗಳು ಎಲ್ಲವೂ ಕೂಡ ವಾಸುದೇವ ಭಗವಂತನಿಂದಲೇ. ಜನ್ಮಾದ್ಯಸೆ ಯತಃ ಎಲ್ಲ ಯತೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯತ್ನ ಸಂಪಿಷಂತಿ. ವೇದ ಹೇಳ್ತದೆ ಸೃಷ್ಟಿಕರ್ತನೂ ಭಗವಂತನಿಗೆ, ಸಂಹಾರಕರ್ತೃತ್ವನೂ ಭಗವಂತನಿಗೆ, ಪಾಲಕತ್ವನೂ ಭಗವಂತನಿಗೆ. ಆದ್ದರಿಂದ ವಾಸುದೇವಾತ್ ಪರೋ ಬ್ರಹ್ಮನ್ ನ ಚ ಅನ್ಯಃ ಅರ್ಥ ಅಸ್ತಿ ಕ್ವಚಿತ್ ಅಂತ ಹೇಳ್ತಾರೆ ಬ್ರಹ್ಮದೇವರು. ನಾರದರೇ ತಿಳ್ಕೊಡ್ರಿ, ನಾರಾಯಣ ಪರಾ ದೇವ, ಎಲ್ಲ ನಾರಾಯಣ ದೇವತೆಗಳೆಲ್ಲ ಇದ್ದಾರಲ್ಲ ಇವರೆಲ್ಲರೂ ನಾರಾಯಣನ ಅಧೀನರು. ನಾರಾಯಣ ಅಂಗಜ, ನಾವು ಆವಾಗಲೇ ಹೇಳಿದ್ವಿ ಬ್ರಹ್ಮಾದಯೋ ಬಾಹವ ಆಹುರಸ್ಯ, ಎಲ್ಲ ದೇವತೆಗಳು ಕೂಡ ನಾರಾಯಣನ ಅಂಗಜರು. ಅಂಗ ಅಂದ್ರೆ ಅವಯವ, ಜ ಹುಟ್ಟು. ನಾರಾಯಣನೇ ಸರ್ವೋತ್ತಮ, ಎಲ್ಲ ದೇವತೆಗಳು ಹುಟ್ಟಿದ್ದು ನಾರಾಯಣನ ಅಂಗದಿಂದ. ನಾರಾಯಣ ಪರಾಹ ಲೋಕಾಹ, ಎಲ್ಲ ಲೋಕಗಳು ನಾರಾಯಣನಲ್ಲಿ ಆಶ್ರಿತವಾಗಿವೆ. ಚತುರ್ದಶ ಭುವನಗಳು ಪಾದಾಲಮೇಕಸ್ಯ ಹಿ ಪಾದಮೂಲಂ ಎಂದು ಹೇಳಿಕೊಂಡು ಕ್ರೀಡಾಭಾರವನ್ನು ವೈಗಮಸ್ಯ ತಪೋವನಾಟಿ ಮಿಥುನಾದಿಪುಂಸಃ ಸಪ್ತರ್ವ ಶೀರ್ಷಾಣಿ ಸಹಸ್ರ ಶೀರ್ಷಃ. 14 ಲೋಕಗಳು ಕೂಡ ನಾರಾಯಣ ಪರಾಹ ಅಂದರೆ ನಾರಾಯಣನೇ ಆಶ್ರಯವಾಗಿದೆ, ನಾರಾಯಣನೇ ಅದರ ನಿಯಾಮಕ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದೆ ಹೇಳ್ತಾರೆ, ನಾರಾಯಣ ಪರೋ ಯೋಗ, ಯಾವುದೇ ಭಕ್ತ್ಯಾದಿ ಯೋಗಗಳು ಕೂಡ ನಾರಾಯಣನಲ್ಲಿ ಪ್ರಯುಕ್ತವಾದಾಗ ಮಾತ್ರ ಅದರ ಫಲವನ್ನು ಕೊಡಲಿಕ್ಕೆ ಸಾಧ್ಯ. ಇನ್ನು ನಾರಾಯಣ ಪರಂ ತಪಃ, ಎಲ್ಲರೂ ಕೂಡ ಏನೇ ತಪಸ್ಸು ಮಾಡಿದರೂ ಕೂಡ ಅದರ ಫಲವನ್ನು ನಾರಾಯಣದಿಂದಲೇ ಪಡೆಯಬೇಕು. ನಾರಾಯಣ ಪರಂ ಜ್ಞಾನ, ನಾರಾಯಣ ಪರಾಗತಿ. ಇನ್ನೇನು ಬೇಕು? ವಿಷ್ಣು ಸರ್ವೋತ್ತಮತ್ವವನ್ನು ಹೇಳೋದು ಸ್ವಯಂ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಇನ್ನು ಬ್ರಹ್ಮದೇವರ ನಂತರದ ರುದ್ರಾದಿ ದೇವತೆಗಳು ಸರ್ವೋತ್ತಮ ಅಲ್ಲ ಅಂತ ಇನ್ನೇನು ಹೇಳೋದು? ಆದ್ದರಿಂದ ಆದರೂ ಕೂಡ ಸೃಜಾಮಿ ಸೃಷ್ಟೋಹಂ ಈಕ್ಷಣೀವ ಅಭಿಚೋದಿತ. ಹಾಗಾದ್ರೆ ನೀವೇನು ಮಾಡೋದಿಲ್ಲ, ಏನಾದರೂ ಸೃಷ್ಟಿಕರ್ತೃತ್ವ ಅಂದರೆ ಎಸ್ ನಾನು ಮಾಡ್ತೇನೆ, ತಥಾಪಿ ಕರೋಮಿ. ಹೆಂಗೆ ಮಾಡ್ತೀನಿ?
ಅಭಿಚೋದಿತ, ಅವನ ಪ್ರೇರಣೆಯಿಂದ ಮಾಡ್ತೇನೆ. ಈಕ್ಷೆಯೈವ, ಅವನ ಕೃಪಾ ಕಟಾಕ್ಷದ ಶಕ್ತಿಯಿಂದ ನಾನು ಇಷ್ಟು ಜಗತ್ತನ್ನು ಸೃಷ್ಟಿಸುತ್ತೇನೆ. ಎಷ್ಟು ಅದ್ಭುತವಾಗಿ ಬ್ರಹ್ಮದೇವರು ಹೇಳ್ತಾರೆ. ಈಕ್ಷೆಯೈವ ಅಭಿಚೋದಿತ ಸೃಜ್ಯಂ ಸೃಜಾಮಿ, ಅದು ಎಂಥದ್ದು? ಸೃಜ್ಯವಾದದ್ದು, ಮಾಡಿ ಇಟ್ಟದ್ದನ್ನು ಮಾಡಿದ್ದೇನೆ ಅಂತ ದೇವರೇ ಮಾಡಿಸ್ತಾರೆ ಅಂತೆಲ್ಲ ಹೇಳಿ ಈಗ ಪ್ರಾರಂಭ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಬಹಳ ಅದ್ಭುತವಾದಂತಹ ವಿಚಾರ. ಸತ್ವಂ ರಜಸ್ತಮ ಇತಿ ನಿರ್ಗುಣಸ್ಯ ಗುಣಾಸ್ತ್ರಯ. ಸತ್ವಂ ರಜಸ್ತಮ ಇತಿ ನಿರ್ಗುಣಸ್ಯ ಗುಣಾಸ್ತ್ರಯ ಸ್ಥಿತಿ ಸರ್ಗ ನಿರೋಧೇಶು ಗೃಹೀತ ಮಾಯೆಯ ವಿಭೋ. ಸ್ಥಿತಿ ಸರ್ಗ ನಿರೋಧೇಶು, ಸ್ಥಿತಿ ಪಾಲನೆ, ಸರ್ಗ ಸೃಷ್ಟಿ, ನಿರೋಧ ಸಂಹಾರ. ಈ ಸಂಹಾರಕ್ಕೆ, ಸ್ಥಿತಿಗೆ ಮತ್ತು ಸೃಷ್ಟಿಗೆ ಮಾಯೆಯ ಭಗವಂತನ ಇಚ್ಛೆಯಿಂದಲೇ ಗುಣಾ ತ್ರಯ ಗೃಹೀತಾ, 3 ಗುಣಗಳು ಸ್ವೀಕಾರ ಮಾಡಲ್ಪಟ್ಟಿವೆ. ಅಂದರೆ ಭಗವಂತ ಗುಣಗಳಿಲ್ಲದೇನೆ ಸೃಷ್ಟಿಯನ್ನು ಮಾಡಬಹುದು, ಆದರೆ ಅವನ ಇಚ್ಛೆಯಂತೆ ಅವನ ಅಧೀನವಾದ ಗುಣಗಳನ್ನು ತೆಗೆದುಕೊಂಡು ಸೃಷ್ಟಿ ಮಾಡಿದ. ನಮಗೆಲ್ಲ ಬರ್ತದೆ, ಕ್ವಶನ್ ಬರ್ತದೆ, ಹಾಗಾದರೆ ದೇವರು ಅಸ್ವತಂತ್ರನಾದನಲ್ಲ, ಗುಣಗಳನ್ನು ಅವಲಂಬಿಸಿದ, ಗುಣಗಳಿಲ್ಲದೆ ಅವರಿಗೆ ಸೃಷ್ಟಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಆಯಿತು ಅಂತಂದರೆ ಆಗಲ್ಲ. ಯಾವಾಗಲೂ ಈಗ ಅಡಿಗೆಯವರು ಸೌಟಿನಿಂದಲೇ ಅಡಿಗೆ ಮಾಡಿರ್ತಾನೆ. ಹಾಗಾದರೆ ಅಡಿಗೆಯವರು ಮಾಡಿಲ್ಲ, ಸೌಟು ಅಡಿಗೆ ಮಾಡ್ತಾರೆ. ಈಗ ಅಡಿಗೆ ಮಾಡೋರು ಏನೇನೋ ಸಲಕರಣೆಗಳು, ಸಾಧನಗಳನ್ನು ಕೈಯಲ್ಲಿ ತೆಗೆದುಕೊಂಡು ಅಡಿಗೆ ಮಾಡಿರ್ತಾರೆ. ಹಾಗಾದರೆ ಅಡಿಗೆಯವರು ಮಾಡಿಲ್ಲ, ಇದನ್ನು ಸೌಟು ಮಾಡಿದ್ರು ಅಂತ ಹೇಳ್ತಾರ. ಹಾಗೆ ಭಗವಂತ ತನ್ನ ಅಧೀನವಾದ, ಭಗವಂತ ಯಾರೂ ಅಧೀನನಾಗಿ ಸೃಷ್ಟಿ ಮಾಡಿಲ್ಲ. ಇನ್ನೂ ಅವನ ಬಳಸಿದ ಎಲ್ಲ ಪ್ರಕೃತಿಗಳು ಕೂಡ, ಗುಣಗಳು ಕೂಡ ಅವನ ಅಧೀನವಾದದ್ರಿಂದಾಗಿ ಅವನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರೋದಿಲ್ಲ. ಯಾಕಂದರೆ ಅಡಿಗೆಯವನ ಕೈಯಲ್ಲಿ ಸೌಟು ಇರ್ತದೆ. ಸೌಟು ಏನಾದರೂ ಅಡಿಗೆಯವನನ್ನು ಬಳಸಿ ಅಡಿಗೆ ಮಾಡ್ತಾ, ಅಡಿಗೆಯವನು ಸೌಟನ್ನು ಬಳಸಿ ಅಡಿಗೆ ಮಾಡಿದ. ಹಾಗೆ ಭಗವಂತ ಅಡಿಗೆಯನ್ನು ಮಾಡುವವ, ಈ ಬ್ರಹ್ಮಾಂಡವೆಂಬ ಅಡಿಗೆಯನ್ನು ಅವನು ಮಾಡ್ತಾನೆ. ಕೈಯಲ್ಲಿ ತೆಗೆದುಕೊಂಡ 3 ಗುಣಗಳನ್ನು ಯಾವುದ್ಯಾವುದರಿಂದ ಏನೇನು ಮಾಡಿದ? ಸೃಷ್ಟಿಗಾಗಿ ಮತ್ತೆ ರಜೋಗುಣ, ಸ್ಥಿತಿಗಾಗಿ ಸತ್ವಗುಣ, ಸಂಹಾರಕ್ಕಾಗಿ ತಮೋಗುಣವನ್ನು ಉಪಯೋಗಿಸಿಕೊಂಡ. ನೋಡಿ ಹೇಳ್ತಾರೆ, ಯಾವ್ಯಾವುದಕ್ಕೆ ಸ್ಥಿತಿ, ಸೃಷ್ಟಿ, ಸಂಹಾರಗಳು 3 ಇವೆ. ಸತ್ವಂ ರಜಸ್ತಮ ಇದೆ. ಸ್ಥಿತಿಗಾಗಿ ಸತ್ವ, ಸೃಷ್ಟಿಗಾಗಿ ರಜೋಗುಣ ಮತ್ತು ಸಂಹಾರಕ್ಕಾಗಿ ತಮೋಗುಣವನ್ನು ಉಪಯೋಗಿಸಿಕೊಂಡ. ಈ 3 ಗುಣಗಳಿಂದಲೇ ನಮ್ಮನ್ನು ಬಂಧಿಸಿ ಇಟ್ಟಿದ್ದಾನೆ. ಈ 3 ಗುಣಗಳಿಂದಲೇ ಜಗತ್ತನ್ನು ನಿರ್ಮಾಣ ಮಾಡಿದ ಸಂಸಾರವನ್ನು. ಆ ಸಂಸಾರದಲ್ಲಿ ಈ ಜೀವನನ್ನು, 3 ಗುಣಗಳನ್ನು ಮೀರಿ ನಿಂತ ಈ ಜೀವನನ್ನು 3 ಗುಣಗಳಿಂದ ಕಟ್ಟಿ ಹಾಕಿ ಎಳೆದು ತಂದು ಸಂಸಾರದಲ್ಲಿ ಕಟ್ಟಿ ಹಾಕಿದ್ದಾನೆ. ಬಹಳ ಅದ್ಭುತವಾಗಿ ಹೇಳ್ತಾನೆ. ಹೇಗೆ ಬಂಧನ ಮಾಡ್ತಾನೆ ನಮ್ಮನ್ನೆಲ್ಲ? 3 ಗುಣಗಳು ಬಂಧಕಗಳು. ಹೇಗೆ 3 ಗುಣಗಳಿಂದ ಬಂಧಕ ಅಂದರೆ ಹೇಗೆ ಬಂಧನ ಮಾಡ್ತಾನೆ ಅಂದರೆ, ಬದ್ಧಂತಿ ನಿತ್ಯದ ಮುಕ್ತಂ ಮಾಯಂ ಪುರುಷಂ ಗುಣಃ. ಈ ಬಂಧನದಿಂದ ಮುಕ್ತನಾದಂತಹ ಜೀವನನ್ನು, ಆತ್ಮನನ್ನು ಈ 3 ಗುಣಗಳಿಂದ ಬೆಸೆದು ಅವನನ್ನು ಬಂಧಿಸಿ ಇಟ್ಟಿದ್ದಾನೆ. ಹಾಗಾಗಿ ಈ 3 ಗುಣ ನಮ್ಮನ್ನು ಹೇಗೆ ಬಂಧನ ಮಾಡ್ತಾವೆ ಸ್ವಲ್ಪ ತಿಳಿಯೋಣ. ಸತ್ವ ರಜಸ್ತಮೋ ಗುಣಗಳು ಜೀವನನ್ನು ಬಂಧನ ಹೇಗೆ ಮಾಡ್ತಾರೆ? ಮೊಟ್ಟ ಮೊದಲೇನು ಏನು ಹೇಳ್ತಾರೆ ಇಲ್ಲಿ? ದ್ರವ್ಯ ಜ್ಞಾನ ಕ್ರಿಯಾಶ್ರಯ ಗುಣ. ದ್ರವ್ಯ ಜ್ಞಾನ ಕ್ರಿಯಾಶ್ರಯ ಗುಣ. ಈ 3 ಗುಣಗಳು 3ನ್ನು ಆಶ್ರಯಿಸಿ ನಮ್ಮನ್ನು ಬಂಧಿಸ್ತಾರೆ. ಹೇಗೆ ಅಂದರೆ, ದ್ರವ್ಯ ಅಂತಂದರೆ ದೇಹ, ಆಮೇಲೆ ಕ್ರಿಯಾ ಅಂತಂದರೆ ಕರ್ಮೇಂದ್ರಿಯಗಳು, ಆಮೇಲೆ ಜ್ಞಾನ ಅಂದರೆ ಜ್ಞಾನಕರಣಗಳು, ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಗೊತ್ತಾಯ್ತಾ? ಅಂದರೆ ಈಗ ಜ್ಞಾನ ಅನ್ನೋ ಪದದಿಂದ ಜ್ಞಾನೇಂದ್ರಿಯಗಳು, ಕ್ರಿಯಾ ಅನ್ನೋದರಿಂದ ಕರ್ಮೇಂದ್ರಿಯಗಳು, ದ್ರವ್ಯ ಅನ್ನೋದರಿಂದ ಈ ಶರೀರ. ನೆನಪಾಯ್ತಾ? ಗೊತ್ತಾಯ್ತಾ? 3 ಇಟ್ಕೊಳ್ಳೋದು. ಒಂದು ದ್ರವ್ಯ ಅಂದರೆ ದೇಹ, ಇನ್ನೊಂದು ಜ್ಞಾನ ಅಂತಂದರೆ ಜ್ಞಾನೇಂದ್ರಿಯಗಳು, ಇನ್ನು ಕರ್ಮ ಅಂತಂದರೆ ಕ್ರಿಯಾ ಅಂದರೆ ಕರ್ಮೇಂದ್ರಿಯಗಳನ್ನು ಈ 3 ಗುಣಗಳು ಆಶ್ರಯಿಸ್ತವೆ. ಯಾವ್ಯಾವ ಗುಣಗಳು ಯಾವ್ಯಾವುದನ್ನು ಆಶ್ರಯಿಸಿ ನಮ್ಮನ್ನು ಬಂಧನ ಮಾಡ್ತವೆ ಅಂದರೆ, ಸತ್ವಗುಣ ಜ್ಞಾನೇಂದ್ರಿಯವನ್ನು ಆಶ್ರಯಿಸ್ತವೆ.
ಆಮೇಲೆ ರಜೋಗುಣ ಕರ್ಮೇಂದ್ರಿಯಗಳನ್ನು ಆಶ್ರಯಿಸಿ, ತಮೋಗುಣವು ದೇಹವನ್ನು ಆಶ್ರಯಿಸ್ತದೆ. ದೇಹ ಇದೆಯಲ್ಲ, ಇದು ಕೂಡ ತ್ರಿಗುಣಾತ್ಮಕವೇ, ತ್ರಿಗುಣದ ಅಧೀನವೇ. ಹೆಂಗೆ ಅಧೀನ ಅನ್ನೋದನ್ನು ಹೇಳ್ತಾರೆ. ನಮಗೆ ಇರುವಂತಹ ಮನಸ್ಸು, ಈ ಜ್ಞಾನೇಂದ್ರಿಯಗಳು 3 ಒಂದು, ಇನ್ನು ಕರ್ಮೇಂದ್ರಿಯಗಳು, ಇರೋದೊಂದು ಜಡವಾದ ಶರೀರ. ಈ 3ರ ಮೇಲೂ 3 ಗುಣಗಳ ಇನ್ಫ್ಲೂಯೆನ್ಸ್ ಇದೆ. ಅದನ್ನು ಭಗವದ್ಗೀತೆಯಲ್ಲಿ ವಿಸ್ತಾರವಾಗಿ ಹೇಳಿದ್ದಾನೆ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಮೋಹಯವ ಚ ತಮಸ್ತ್ವಜ್ಞಾನಜಂ ವಿದ್ಧಿ ಇತ್ಯಾದಿಯಾಗಿ ಹೇಳ್ತಾ, ಸತ್ವಗುಣಗಳ, ರಜೋಗುಣ, ತಮೋಗುಣಗಳ ಪ್ರಭಾವ ನಮ್ಮ ಮೇಲೆ ಏನೇನಾಗುತ್ತೆ, ಅದರ ಇನ್ಫ್ಲೂಯೆನ್ಸ್ ಏನು ಅಂತ ಭಾಗವತವು ಹೇಳ್ತದೆ. ಏನು ಮಾಡ್ತದೆ ಅಂದರೆ, ಇದು ಕೂಡ 2 ಸೂಕ್ಷ್ಮ ಸತ್ವ ರಜೋ ತಮೋಗುಣಗಳು ಬೇರೆ, ಅವುಗಳೆಲ್ಲ ಮೋಚಕ. ಈ ಬಂಧಕವಾದದ್ದು ಸ್ಥೂಲವಾದ ಸತ್ವ ರಜಸ್ತಮೋಗುಣ, ಬಹಳ ಸೂಕ್ಷ್ಮ ಇದೆ. ಏನು ಅಂದರೆ 3 ಗುಣಗಳಲ್ಲಿ ಸೂಕ್ಷ್ಮ ಬೇರೆ, ಸ್ಥೂಲ ಬೇರೆ. ನಮಗೆ ಬಂಧಕವಾದದ್ದು ಗುಣಗಳು 3 ಯಾವ್ಯಾವುದು? ಸ್ಥೂಲ ಸತ್ವ, ಸ್ಥೂಲ ರಜ, ಸ್ಥೂಲ ತಮ. ಅದನ್ನು ಈಗ ತಿಳಿಯೋಣ. ಆಮೇಲೆ ಮೋಚಕ ಹೇಗಾಗ್ತದೆ ಅನ್ನೋದನ್ನು ಆಮೇಲೆ ತಿಳಿಯೋಣ. ಮೊದಲೇದ್ದು, ಈಗ ಜ್ಞಾನೇಂದ್ರಿಯಗಳನ್ನು ಆಶ್ರಯಿಸಿ ಸತ್ವಗುಣ ಏನು ಮಾಡ್ತದೆ ಅಂದರೆ, ನಾವು ಜ್ಞಾನೇಂದ್ರಿಯದಿಂದ ಏನೇನು ಮಾಡ್ತೇವೆ? ಜ್ಞಾನವನ್ನು ಮಾಡ್ಕೊಳ್ತೇವೆ. ಕಣ್ಣಿನಿಂದ ರೂಪದ ಜ್ಞಾನ, ಆಮೇಲೆ ಕಿವಿಯಿಂದ ಶಬ್ದದ ಜ್ಞಾನ, ಆಮೇಲೆ ಘ್ರಾಣೇಂದ್ರಿಯದಿಂದ ಗಂಧದ ಜ್ಞಾನ, ತ್ವಗೀಂದ್ರಿಯದಿಂದ ಸ್ಪರ್ಶದ ಜ್ಞಾನ, ಇನ್ನೊಂದು ಯಾವುದು ಹೋಯಿತು, ರಸನೇಂದ್ರಿಯದಿಂದ ರಸದ ಜ್ಞಾನ. ಇಷ್ಟೆಲ್ಲ ನಾವು ಆಯಾ ವಿಷಯಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ವಿಷಯ ಭೋಗಗಳಿಂದ ಜನ್ಯವಾಗುವಂತಹ ಏನೊಂದು ಸುಖ ಭೋಗ ಇದೆ, ಆ ಸುಖವನ್ನು ಅನುಭವಿಸಿದ ಮೇಲೆ ಆ ಸತ್ವಗುಣ ಏನು ಮಾಡ್ತದೆ ಗೊತ್ತೇನೋ, ಅದರ ಮೇಲೆ ಅಭಿಮಾನ ಹುಟ್ಟಿಸ್ತದೆ. ಇದು ನನ್ನ ಭೋಗ, ನಾನು ಸುಖಪಟ್ಟೆ, ನನ್ನಿಂದ ನಾನು ಈ ಕರ್ತೃತ್ವ, ಸುಖ ಭೋಕ್ತೃತ್ವ ರೂಪ ಕರ್ತೃತ್ವ ಇದೆಯಲ್ಲ, ಸುಖ ಭೋಕ್ತೃತ್ವ ರೂಪ ಕರ್ತೃತ್ವದ ಮೇಲೆ ಸತ್ವಗುಣ ಇಷ್ಟು ಇನ್ಫ್ಲೂಯೆನ್ಸ್ ಮಾಡ್ತದೆ ಅಂದರೆ, ಇದು ನನ್ನದು, ನಾನು ಭೋಗ ಮಾಡಿದೆ, ನಾನು ತಿಳ್ಕೊಂಡೆ, ನಾನು ಕೇಳಿದೆ ಅಂತ ದೇಹದ ಮೇಲೆ, ಆ ಇಂದ್ರಿಯಗಳ ಮೇಲೆ ಅಭಿಮಾನ ಹುಟ್ಟಿಸ್ಬಿಟ್ಟು, ಹೀಗೆ ಇದೇ ಬಂಧ. ನನ್ನದು ಇದು, ನಾನು ತಿಳ್ಕೊಂಡೆ, ನಾನು ನನ್ನದು ಅನ್ನೋದು ಇಲ್ಲಿ ಬಂತು, ಗುಣಗಳಿಂದ ಬಂತು. ಇನ್ನು ಕರ್ಮೇಂದ್ರಿಯಗಳಿಂದ, ಆ ಕರ್ಮೇಂದ್ರಿಯಗಳನ್ನು ಆಶ್ರಯಿಸಿ ರಜೋಗುಣ ಹೇಗೆ ಬಂಧನ ಮಾಡ್ತದೆ ನಮ್ಮನ್ನು ಅಂದರೆ, ನಾವು ಮಾತಾಡ್ತೀವಿ, ಕರ್ಮೇಂದ್ರಿಯ ವಾಗೀಂದ್ರಿಯದಿಂದ ಮಾತಾಡ್ತೀವಿ, ನಾನು ಮಾತಾಡಿದೆ, ಆಮೇಲೆ ನಡೆದೆ, ನಾನು ಓಡಾಡಿದೆ, ನಾನು ಇಷ್ಟೆಲ್ಲ ಮಾಡಿದೆ, ನಾನು ಮನೆ ಕಟ್ಟಿದೆ, ಇವೆಲ್ಲ ಕರ್ಮೇಂದ್ರಿಯಗಳಿಂದ ಆಗುವಂಥದ್ದು. ನಾನು ಮತ್ತೆ ಎಲ್ಲ ಮಾಡಿದೆ, ನಾನು ಮಾಡಿದೆ, ನನ್ನದಿದು, ನಾನು ಮನೆ ಕಟ್ಟಿದ್ವಿ, ನನ್ನದಿದು. ಇದು ಯಾವುದರಿಂದ ಬಂತು? ರಜೋಗುಣದಿಂದ ಬಂತು. ಕರ್ಮೇಂದ್ರಿಯಗಳನ್ನು ಆಶ್ರಯಿಸಿ ರಜೋಗುಣ ನಮ್ಮನ್ನು ಬಂಧನ ಮಾಡ್ತದೆ, ಅಭಿಮಾನ ಹುಟ್ಟಿಸ್ತದೆ, ಕರ್ತೃತ್ವಾಭಿಮಾನ ಹುಟ್ಟಿಸ್ತದೆ. ಅದೆಲ್ಲ ಭ್ರಮ. ಸ್ವಾಮಿತ್ವಾಭಿಮಾನ, ಕರ್ತೃತ್ವಾಭಿಮಾನ ಇಲ್ಲದದು. ಆದರೂ ಇಲ್ಲದೇ ಇರುವಂತಹ ಕರ್ತೃತ್ವಾಭಿಮಾನ, ಸ್ವಾಮಿತ್ವಾಭಿಮಾನ, ಇದು ನನ್ನದು, ನಾನು ಮನೆ ಕಟ್ಟೆ, ನಂದಿದು ಬೋರ್ಡ್ ಹಾಕ್ಕೋತೇವೆ. ಯಾವುದೋ ಫ್ಯಾನ್ ಕೊಡ್ತೀವಿ, ಫ್ಯಾನ್ ಒಳಗ ಮೇಲೆ ನಮ್ಮದು ಬೋರ್ಡ್ ಹಾಕ್ಕೋತೇವೆ. ಯಾರೋ ಒಂದು ದಾನ ಮಾಡ್ತಾರೆ, ಅವರ ಮೇಲೆ ಅದರದ್ದು ಹಾಕ್ಕೋತಾನೆ. ಇದೇ ರಜೋಗುಣದ ಕಾರ್ಯ. ಇನ್ನು ತಮೋಗುಣ ಹೇಗೆ ನಮ್ಮನ್ನು ಬಂಧನ ಮಾಡ್ತದೆ ಅಂದರೆ, ದೇಹದ ಒಂದು ದೇಹವನ್ನು ಆಶ್ರಯಿಸಿ ತಮೋಗುಣ ಹೇಗೆ ಬಂಧನ ಮಾಡ್ತದೆ ಅಂದರೆ, ಈ ದೇಹಕ್ಕೆ ಆಗುವಂತಹ ದುಃಖ, ತಲೆನೋವು, ಈ ದೇಹದ ಎಲ್ಲ ಇಂದ್ರಿಯಗಳಿಗೂ ಒಂದಿಲ್ಲ ಒಂದು ನೋವು ಅದ ನೋಡಿ. ಕಣ್ಣು ನೋವು, ತಲೆನೋವು, ಮೂಗು ನೋವು, ಹಲ್ಲಿನ ನೋವು, ಗಂಟಲು ನೋವು, ಮೊಣಕಾಲು ನೋವು, ಟೊಂಕ ನೋವು, ಬೆನ್ನು ನೋವು, ಈ ಎಲ್ಲ ದುಃಖಗಳು ಕೂಡ ನನ್ನವು, ನನಗಾದ ದುಃಖ. ಈ ದುಃಖಗಳು, ಈ ದುಃಖ ಭೋಕ್ತೃತ್ವ, ಆ ಕರ್ತೃತ್ವವು ಕೂಡ ನನ್ನದು, ನಾನು ಅನುಭವಿಸ್ತಾ ಇದ್ದೇನೆ, ನನ್ನದದು ಅಂತ ಅಭಿಮಾನ ಹುಟ್ಟಿಸಿ ತಮೋಗುಣ ನಮ್ಮ ಸಂಸಾರದೊಳಗೆ. ಇದರಿಂದಲೇ ಅಲ್ವಾ, ಅಭಿಮಾನದಿಂದಲೇ ರಾಗದ್ವೇಷಗಳು ಹುಟ್ಟುತ್ತವೆ. ನಮ್ಗೆ ಯಾರೋ ಒಬ್ಬರು ಹೊಡೆದ್ರು, ಈ ದೇಹಕ್ಕೆ ಆಗಿರುವ ನೋವು ಯಾರು ಉಂಟು ಮಾಡಿದ್ರು? ನನಗೆ ಉಂಟು ಮಾಡಿದ್ರು. ಯಾರು ಮಾಡಿದ್ರು? ಇವರು ಮಾಡಿದ್ರು. ಅವ್ರ ಮೇಲೆ ದ್ವೇಷ ಉಂಟಾಯಿತು. ಹೌದಲ್ಲ? ಅದರಿಂದ ರಾಗದ್ವೇಷಗಳು. ನಮ್ಗೆ ಯಾರೋ ಒಬ್ರು ಬರ್ರಿ ಅಂತ ಶಾಲು ಹೊಲಿಸಿದ್ರು, ಅವ್ರ ಮೇಲೆ ನನ್ನ ದೇಹಕ್ಕೆ ಇಷ್ಟೆಲ್ಲ ಮಾಡ್ತಾರೆ ಇವರು ಅಂತ ಅದ್ರ ಮೇಲೆ ರಾಗ, ಅವ್ರ ಮೇಲೆ ಪ್ರೀತಿ, ಅದರಿಂದ ಪುಣ್ಯ ಪಾಪಗಳು. 5 ಪಾಯಿಂಟ್ಸ್ ನೆನಪಿಟ್ಕೊಳ್ರಿ. ಜನ್ಮ ದುಃಖ ಪ್ರವೃತ್ತಿ ದೋಷ ಮಿಥ್ಯಾಜ್ಞಾನ ಉತ್ತರೋತ್ತರ ಅಪಾಯೇ ತದಂತರ ಅಪಾಯಾದ ಅಪವರ್ಗ ಅಂತ ಇದು ನೈಯಾಯಿಕರ ಒಂದು ಸೂತ್ರ.
ಅವರು ಅಜ್ಞಾನದಿಂದ ಜನ್ಮ ಬಂದಿದೆ, ಜ್ಞಾನದಿಂದಲೇ ನಾಶ ಆಗ್ತದೆ. ಈ ಸಂಸಾರ ಬಂದದ್ದು ಅಜ್ಞಾನದಿಂದ, ಜ್ಞಾನ ಬಂದ ಮೇಲೆ ಆ ಅಜ್ಞಾನದ ಕಾರ್ಯವಾದ ಈ ಸಂಸಾರ ನಾಶ ಆಗ್ತದೆ ಅಂತ ಅವರು ಹೇಳ್ತಾರೆ. ಅದಕ್ಕೆ ಇವರು 5 ಹೇಳ್ತಾರೆ. ಏನು? ಜನ್ಮ, ದುಃಖ, ಪ್ರವೃತ್ತಿ, ದೋಷ, ಮಿಥ್ಯಾಜ್ಞಾನ. ಇದು 5 ನೆನಪಿಟ್ಟುಕೊಳ್ಳಿ. ನಾವು ಹುಟ್ಟಿ ಬಂದಿದ್ದೇವೆ. ಯಾಕೆ ಬಂದಿದ್ದೇವೆ? ಅದಕ್ಕೆ ಕಾರಣ ಏನು? ಜನ್ಮ, ದುಃಖ. ದುಃಖವನ್ನು ಅನುಭವಿಸ್ತಾ ಇದ್ದೇವೆ. ದುಃಖವನ್ನು ಅನುಭವಿಸುವುದಕ್ಕಾಗಿ ಜನ್ಮ. ಈ ದುಃಖ ಯಾಕೆ? ಅದಕ್ಕೆ ಪ್ರವೃತ್ತಿ, ಪುಣ್ಯ ಪಾಪ ರೂಪವಾದ ಪ್ರವೃತ್ತಿ. ಪುಣ್ಯ ಮಾಡಿದ್ದಕ್ಕೆ ಸುಖ, ಮತ್ತೆ ಪಾಪ ಮಾಡಿದ್ದಕ್ಕಾಗಿ ದುಃಖ. ಈ ಪುಣ್ಯ ಪಾಪಗಳು ಎದರಿಂದ ಉಂಟಾಯಿತು? ದೋಷದಿಂದ. ಯಾವುದೋ ದೋಷ? ರಾಗದ್ವೇಷಗಳು ದೋಷದಿಂದ ಪುಣ್ಯ ಪಾಪಗಳು ಉಂಟವು. ಈ ರಾಗದ್ವೇಷಗಳು ಹೆಂಗೆ ಹುಟ್ಟಿದ್ವು? ಮಿಥ್ಯಾಜ್ಞಾನದಿಂದ. ನನ್ನದಲ್ಲದೇ ಇರುವ ಈ ದೇಹವನ್ನು ನನ್ನದು ಅಂತ ತಿಳಿದ್ವಿ. ಇಂದ್ರಿಯಗಳು, ಅದರ ಮೇಲೆ ಅಭಿಮಾನ, ನನ್ನದು ಅಂತ ಅಭಿಮಾನ. ಜ್ಞಾನೇಂದ್ರಿಯದ ಮೇಲೆ, ಕರ್ಮೇಂದ್ರಿಯದ ಮೇಲೆ, ಈ ಶರೀರದ ಮೇಲೆ, ಈ ಶರೀರದಿಂದ ಆಗುವಂತಹ ಒಂದು ಯಾವುದೇ ಒಂದು ವೇದನೆಗಳಿರ್ಬೋದು, ಜ್ಞಾನ ಇರಬಹುದು, ಕರ್ತೃತ್ವ ಇರಬಹುದು, ಕ್ರಿಯೆಗಳಿರ್ಬೋದು, ಎಲ್ಲವೂ ನಾನು ಮಾಡಿದೆ. ಅಹಂಕರ್ತ, ನಾನು ಮಾಡಿದೆ, ನಾನು ಊಟ ಮಾಡಿದೆ, ನಾನು ತಿಂದೆ ಅಂತ ನಮಗೆ ಅಭಿಮಾನವನ್ನು ಹುಟ್ಟಿಸಿ 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 ಸಂಸಾರದಲ್ಲಿ ಇಡಿಸ್ತಾರೆ. ಅದನ್ನೇ ಭಾಗವತ ಹೇಳ್ತು, ದ್ರವ್ಯ ಜ್ಞಾನ ಕ್ರಿಯಾಶ್ರಯ ಗುಣಾ ಮುಕ್ತಂ. ಮೊದಲಿಗೆ ನಿತ್ಯದ ಮುಕ್ತಂ, ನಿತ್ಯ ಮುಕ್ತನಾದ ಈ ಜೀವ ಆತ್ಮಸ್ವರೂಪ. ಅವನಿಗೆ ಯಾವುದೇ ತ್ರಿಗುಣಗಳ ಬಂಧನ ಇಲ್ಲ. ತ್ವದೇಹೋ ಭೌತಿಕೋನಾತ್ಮ ತ್ವಚಾತ್ಮ ಪ್ರಕೃತಿ ಪರಹ. ಪ್ರಕೃತಿಗಿಂತಲೂ ಉತ್ತಮನಾದ ಈ ಜೀವನನ್ನು ಆ ಪ್ರಕೃತಿಗಳಿಂದ ಬಂಧಿಸಿ ನಮ್ಮನ್ನು ಕಷ್ಟಪಡಿಸ್ತಾ ಇದೆ ತ್ರಿಗುಣಗಳು. ಅದನ್ನು ಇಲ್ಲಿ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಏನು? ಜ್ಞಾನೇಂದ್ರಿಯಶ್ಚ ಮನಸ ಸತ್ವಂ ಬಧ್ನಾತಿ ಪುರುಷಂ. ಜ್ಞಾನೇಂದ್ರಿಯಗಳು ಹಾಗೂ ಮನಸ್ಸಿನಿಂದ ಸತ್ವಗುಣವು ಪುರುಷನನ್ನು ಬಂಧಿಸುತ್ತದೆ. ರಜತ್ ಕರ್ಮೇಂದ್ರಿಯೇ ನಿತ್ಯಂ ಶರೀರೇಣ ತಮಸ್ತತ. ನಾನು ಹೇಳ್ತಾ ಇಲ್ಲ, ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಏನು? ರಜತ್ ಕರ್ಮೇಂದ್ರಿಯೈ ನಿತ್ಯಂ. ರಜಃ ಕರ್ಮೇಂದ್ರಿಯಗಳಿಂದ ನಿತ್ಯದಲ್ಲಿಯೂ ಕೂಡ ಪುರುಷಂ ಬಧ್ನಾತಿ, ಪುರುಷನನ್ನು ಬಂಧನ ಮಾಡುತ್ತದೆ. ಶರೀರೇಣ ತಮಃ ತಥಾ. ತಮೋಗುಣವು ಶರೀರವನ್ನು ಆಶ್ರಯಿಸಿ ಶರೀರಕ್ಕಾಗುವ ದುಃಖಾದಿಗಳಿಗೆ ಅಭಿಮಾನವನ್ನು ಹುಟ್ಟಿಸಿ ನನ್ನದು ಅಂತ ಮಾಡಿ ತೊಂದರೆಯನ್ನು ಅನುಭವಿಸಿದ್ದು ನಾನು ಅಂತ ತಿಳಿಸ್ತಾರೆ. ಹೀಗೆ ಅನೇಕ ಮಾಯಿನಂ ಜ್ಞಾನಿನಂ ಸತ್ಯಂ, ಇದೆಲ್ಲ ಸ್ಥೂಲ ಸತ್ವಾದಿಗಳು. ಇಷ್ಟೆಲ್ಲ ಆದಮೇಲೆ ಸ ಏಷ ಭಗವಾನ್ ಲಿಂಗೈ ತ್ರಿವಿರೈರಧೋಕ್ಷತಃ ಸ್ವಲಕ್ಷಿತಗತಿ ಬ್ರಹ್ಮನ್ ಸರ್ವೇಷಾಂ ಮಮ ಚೈಶ್ವರ. ಎಲ್ಲರಿಗೂ ಒಡೆಯನಾದ ಮಮ ಚ ಈಶ್ವರ, ನನಗೂ ಒಡೆಯನಾದಂತಹ ಭಗವಂತ ಈ 3 ಗುಣಗಳಿಂದ ನಮ್ಮನ್ನು ಬಂಧನೆ ಮಾಡ್ತಾನೆ. ಮೋಚಕ ಹೇಗೆ? ಇದೇ ಸತ್ವಗುಣ, ರಜಗುಣ, ತಮೋಗುಣಗಳು ನಮ್ಮನ್ನು ಬಂಧನದಿಂದ ಬಿಡಿಸುವುದು ಯಾವಾಗ? ಭಗವಂತನ ಅನುಗ್ರಹದಿಂದ. ಅದೇ ಸ್ಥೂಲ ಗುಣ, ಸ್ಥೂಲ ಸತ್ವ, ಅದು ಸೂಕ್ಷ್ಮ ಸತ್ವ, ಅದು ಮೋಚಕ. ಸೂಕ್ಷ್ಮ ರಜೋಗುಣ, ಅದು ಮೋಚಕ. ಆಮೇಲೆ ಸೂಕ್ಷ್ಮ ತಮೋಗುಣ, ಅದು ಕೂಡ ನಮ್ಮನ್ನು ಮೋಚನೆಗೊಳಿಸುವಾಗ ಏನನ್ನು ಹೇಗೆ ಆಶ್ರಯಿಸ್ತದೆ ಅಂದರೆ, ಜ್ಞಾನೇಂದ್ರಿಯಗಳನ್ನು ಆಶ್ರಯಿಸಿ ಸತ್ವಗುಣ ಶ್ರವಣಾದಿಗಳನ್ನು ಮಾಡಿಸ್ತದಲ್ಲ. ಈ ಜ್ಞಾನೇಂದ್ರಿಯ ಇದೆ, ಶ್ರವಣಾದಿಗಳನ್ನು ಮಾಡುತ್ತಾ ಇದೆ, ನೀವು ಮಾಡ್ತಾ ಇದ್ದೀರಿ ಭಾಗವತ ಶ್ರವಣ. ಆ ಶ್ರವಣವನ್ನು ಹುಟ್ಟಿಸಿ ಶ್ರವಣಾದಿಗಳಿಂದ ಜ್ಞಾನವನ್ನು ಹುಟ್ಟಿಸ್ತದೆ. ಇದು ಭಗವಂತ ಮಾಡಿಸ್ತಾ ಇದ್ದಾನೆ. ಅವನೇ ನನ್ನೊಳಗೆ ಇದ್ದು ಕೇಳಿಸ್ತಾ ಇದ್ದಾನೆ. ಇದು ಸೂಕ್ಷ್ಮ ಸತ್ವದಿಂದ ಉಂಟಾಗುವ ಜ್ಞಾನ. ಅದಕ್ಕೆ ಸತ್ವ ಸಂಜಾಯತೆ ಜ್ಞಾನಂ. ಎಂಥ ಜ್ಞಾನ? ಮೋಚಕವಾದ ಜ್ಞಾನ. ಸೂಕ್ಷ್ಮ ಸತ್ವದಿಂದ ಮೋಚಕ ಜ್ಞಾನ ಉಂಟಾಗ್ತದೆ ಜ್ಞಾನೇಂದ್ರಿಯಗಳಿಂದ. ಇನ್ನು ಸ್ಥೂಲ ಸತ್ವಗುಣದಿಂದ ಬಂಧಕವಾದ ಜ್ಞಾನ ಉಂಟಾಗ್ತದೆ. ನಾನು ಕೇಳಿದೆ, ಅದೇ ಸೂಕ್ಷ್ಮ ಸತ್ವ ಇದ್ದರೆ ಅದು ಆ್ಯಕ್ಟಿವೇಟ್ ಆದರೆ, ನಮ್ಮೊಳಗೆ ಸತ್ವಗುಣ ಸೂಕ್ಷ್ಮವಾಗಿ ಆ್ಯಕ್ಟಿವೇಟ್ ಆದಾಗ ಅದು ಎಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಂದರೆ, ನಾಹಂಕರ್ತ ಹರಿಕರ್ತ ತತ್ಪೂಜಾ, ಇದು ಭಗವಂತನ ಪೂಜೆ. ಇದೆಲ್ಲ ಭಗವಂತ ನಿಂತು ಇದಂ ಜ್ಞಾನಂ ಹರೇ ಪೂಜಾ ಹರಿರೇ ಮೋದಿತಂ ಸದಾ ಹರಿಯಧೀನಂಚ ಸರ್ವತ್ರ ಇತ್ಯೇವನ್ಯಾಸ ಭಗವಸ್ಕೃತ ಇತ್ಯಾದಿಯಾಗಿ ಜ್ಞಾನ ಬರ್ತದೆ. ಇದು ಮೋಚಕ. ಹಾಗೇನೆ ಭೋಕ್ತೃತ್ವ. ಇದೆಲ್ಲ ಕಟ್ಟಡ ಇಲ್ಲರಿ, ನನ್ನ ಕೈಯಿಂದ ಸಾಧ್ಯ ಇಲ್ಲ. ಎಲ್ಲ ಭಗವಂತ. ನಾವು ಮಾತನಾಡೋದು ಆಗೋದಿಲ್ಲ, ದೇವರು ಮಾತಾಡಿಸ್ತಾ ಇದ್ದಾನೆ, ದೇವರು ನಡೆಸ್ತಾ ಇದ್ದಾನೆ. ಇದೆಲ್ಲ ಮನೆ
ಕಟ್ಟಿಸಿದ್ದೆಲ್ಲ ನಂದೇನಿಲ್ಲ, ಎಲ್ಲ ದೇವರು ಗುರುಗಳ ಅನುಗ್ರಹ. ಈ ತರಹದ ಜ್ಞಾನವನ್ನು ಜೀವನಿಗೆ ಹುಟ್ಟಿಸಿ ಅದರಿಂದ ಮೋಚನೆಗೊಳಿಸ್ತಾನೆ. ಬಂಧನ ಇಲ್ಲ ಅವಾಗ. ನ ಕರ್ಮವೇ ಬದ್ಧತೆ ಜಂತು. ಹೌದಿಲ್ಲ? ಈ ತರಹ ಅನುಸಂಧಾನದಿಂದ ಕರ್ಮ ಮಾಡಿದರೂ ಕೂಡ, ಭೋಗ ಮಾಡಿದರೂ ಕೂಡ ಅದು ಯಾಗವಾಗಿರುತ್ತದೆ ಅಂಥವರಿಗೆ. ಗೊತ್ತಾಯ್ತಾ? ಇನ್ನು ಈ ಶರೀರದಲ್ಲಿ ಆಗುವಂತಹ ಏನು ಸೂಕ್ಷ್ಮವಾದಂತಹ ತಮೋಗುಣ, ಆ ಉಪವಾಸವನ್ನು ಮಾಡಿದಾಗ ಸಂತಾಪ ಆಗ್ತದೆ, ಮೃತ ನಿಯಮಗಳನ್ನು ಮಾಡಿದಾಗ ದೇಹಕ್ಕೆ ದುಃಖ ಆಗ್ತದೆ. ಆದರೆ ಅದನ್ನು ತಮೋಗುಣ ಏನು ಮಾಡ್ತದೆ? ಸೂಕ್ಷ್ಮ ತಮೋಗುಣ ಇದು ದೇವರ ಆರಾಧನೆ. ರೋಗಾನುಭವವೆಲ್ಲ ಉಗ್ರ ತಪವು, ರೋಗಾನುಭವವೆಲ್ಲ ಉಗ್ರ ತಪಸ್ಸು ಅಂತ ಕನ್ವರ್ಟ್ ಮಾಡುತ್ತೆ. ಆಗ ಅದು ದೇವರಿಗೆ ಅರ್ಪಿತವಾಗ್ತದೆ. ಇದು ಒಂದು ದೊಡ್ಡ ದೇವರ ಪೂಜೆ ಆಗಲಿ, ಅಂತಃಕರಣ ಶುದ್ಧಿ ಆಗ್ತದೆ. 3 ಗುಣಗಳಿಂದಲೇ ಬಂಧನ, 3 ಗುಣಗಳಿಂದಲೇ ಮೋಚನ. ತ್ರಿಗುಣದಿ ಬದ್ಧರನ್ನು ಮಾಡಿ ಅಂತ ಹೇಳ್ತಾರೆ. ಹಾಗೆ ಬಂಧಕೋ ಭವಪಾಶೆ, ಭವಪಾಶಾಚ್ಚ ಮೋಚಕ. ಆದ್ದರಿಂದಾಗಿ ಭಗವಂತ ಇಷ್ಟು ಭಗವಂತ ನಮ್ಮನ್ನೆಲ್ಲ ಮಾಡ್ತಾನೆ. ಇನ್ನು ಈ ಜಗತ್ತನ್ನು ಸೃಷ್ಟಿ ಮಾಡೋದು ಹೇಗೆ ಅಂದರೆ, ಕಾಲಂ ಕರ್ಮ ಸ್ವಭಾವಶ್ಚ ಮಾಯೇಶು ಮಾಯೆಯಾ ಸ್ವಯ ಆತ್ಮಂ ಯದೃಚ್ಛಯ ಪ್ರಾಪ್ತಂ ವಿಭೂಷುರುಪಾದದೆ. ಕಾಲ, ಕರ್ಮ, ಸ್ವಭಾವ ಮೂರನ್ನು ಸ್ವೀಕಾರ ಮಾಡ್ತಾನೆ. ಸೃಷ್ಟಿಯ ಕಾಲ, ಜೀವರ ಕರ್ಮ ಮತ್ತು ಅವರ ಸ್ವಭಾವ. ಕಾಲ, ಗುಣ, ಕರ್ಮ, ಸ್ವಭಾವಗಳ ಮನೆ ಮಾಡಿ ಶ್ರೀಲೋಲ ಸರ್ವ ಜಗದಿ ಇದ್ದು ಲೀಲೆಗೈಯುತ ಲಿಪ್ತನಾಗದೆ ನಿರಂತರದಿ ಪಾಲಿಸುವೆ ಸಂಭರಿಪೆ ದಿವಿಜ ಧಾವನ ತತಿಯ ಯಾತರ ನಾರಯ್ಯ ಇಂದಿರೇಶ. ಇದೆಲ್ಲ ಇದೆ ಹಾಡೆ. ತಿಳಿಸಿಕೊಂಬುವ ನೀರೇ ಶ್ರುತಿ ತದಿಗಳೊಳಗಿದ್ದು ತಿಳಿಸುವವ ನೀರೇ ಉಪದೇಶಕರು. ತಿಳಿಯುವ ನೀರೇ ಬುದ್ಧ್ಯಾದಿ ಇಂದ್ರಿಯಗಳೋಡು ನೆಲೆಗೊಂಡು ನಿಖಿಳ ವ್ಯಾಪಾರ ಮಾಡುತ್ತಲಿಪ್ಪೆಯಾತರನ. ಸೂಕ್ಷ್ಮ ರಜಗುಣ, ತಮೋಗುಣ, ಸತ್ವಗುಣ ಉದ್ದೀಪಿತವಾದಾಗ ಈ ತರಹದ ಅನುಸಂಧಾನ ಬರ್ತದೆ. ನಾನು ಯಾರಪ್ಪ? ನಾನು ಏನು ಮಾಡಲಿಕ್ಕೆ ಸಾಧ್ಯ? ಎಲ್ಲ ತಿಳಿಸುವುದು ನೀನೇ, ತಿಳಿಸಿಕೊಂಬುವ ನೀನೇ, ಶ್ರುತಿ ಕಥೆಗಳೊಳಗಿದ್ದು ತಿಳಿ ಹೇಳುವ ಉಪದೇಶಕರೊಳಗಿದ್ದು ನಮ್ಮ ಬುದ್ಧಿಯಾದಿ ಇಂದ್ರಿಯಗಳಲ್ಲಿದ್ದು ಜ್ಞಾನೇಂದ್ರಿಯಗಳನ್ನು ಆಶ್ರಯಿಸಿ ನೀನೇ ಆ ಸತ್ವಗುಣವನ್ನು ಪ್ರಚೋದನೆ ಮಾಡಿ ತದ್ವಾರ ನಮಗೆಲ್ಲ ಹರಿಪ್ರೀತಿ ಜನಕವಾದಂತಹ ಅನುಸಂಧಾನವನ್ನು ಉಂಟು ಮಾಡ್ತೀಯಾ. ನೀನೇ ಗತಿ ಅಂತ. ಈ ಎಲ್ಲ ಕಾಲ, ಗುಣ, ಕರ್ಮ, ಸ್ವಭಾವಗಳ ಮನೆ ಮಾಡಿ ಅದನ್ನೇ ಹೇಳ್ತಾರೆ. ಕಾಲ, ಕರ್ಮ, ಸ್ವಭಾವಚ್ಚ ಮಾಯೇಶಃ. ಮಾಯಾ ಅಂತಂದರೆ ತ್ರಿಗುಣಗಳು, ಪ್ರಕೃತಿ. ಅದಕ್ಕೆ ಒಡೆಯನಾದಂತಹ ಭಗವಂತ ತನ್ನ ಇಚ್ಛೆಯಿಂದ, ಎದೃಚ್ಛಯ, ಯಾರ ಅಧಿಕಾರ ಇಲ್ಲ ಇಲ್ಲಿ ದೇವರ ಮೇಲೆ. ದೇವರೇ ಬಾಯಿಲಿ ಇಷ್ಟೆಲ್ಲ ಸೃಷ್ಟಿ ಮಾಡು ಅಂತ ಹೇಳೋರು ಯಾರಿಲ್ಲ. ಎದೃಚ್ಛಯ, ತಾನು ಇಷ್ಟು ರೂಪವನ್ನು ತಾಳಿ ಅದನ್ನು ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ತಾನೇ ಸ್ವಯಂ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಈ ಮೊದಲಿಗೆ ಮಹತ್ತತ್ವದ ಸೃಷ್ಟಿ. ಈ 3 ಗುಣಗಳಿಂದಲೇ ಇದರ ಒಂದು ವಿಶಿಷ್ಟವಾದಂತಹ ಸಂಯೋಜನೆಯಿಂದ 3 ರಜೋಗುಣ, 1 ಭಾಗದಷ್ಟು ತಮೋಗುಣ ತೆಗೆದುಕೊಂಡು ಮಹತ್ತತ್ವವನ್ನು ಸೃಷ್ಟಿ ಮಾಡ್ತಾನೆ. ಕಾಲ, ಗುಣ, ವ್ಯತಿಕರ, ಪರಿಮಾಣ, ಸ್ವಭಾವತ. ಅದರಲ್ಲಿ ಪರಿಣಾಮ ಆಗುವ ಸ್ವಭಾವವನ್ನು ಕೊಟ್ಟು ಗುಣಗಳಲ್ಲಿ ಪರಿಣಾಮ ಆಗಬೇಕು, ಅದರಲ್ಲಿ ವಿಕಾರ ಹೊಂದಬೇಕು. ತ್ರಿಗುಣಗಳು ಇದ್ದಾಗೆ ಇದ್ದುಬಿಟ್ಟು ಉಪಯೋಗವಿಲ್ಲ. ಅದರಲ್ಲಿ ಪರಿಣಾಮ ಆಗುವ ಒಂದು ಶಕ್ತಿಯನ್ನು ಕೊಟ್ಟು ಅದರಲ್ಲಿ ತಾನಿದ್ದು ಅದರಿಂದ ಮಹತಜ್ಜನ್ಮ, ಮಹತಃ ಜನ್ಮ. ಆಗ ಒಂದು ತತ್ವ ಸೃಷ್ಟಿಯಾಯಿತು. ಅದ್ಯಾವುದು? ಮಹತ್ತತ್ವ. ತ್ರಿಗುಣಗಳಿಂದ ಮಹತ್ತತ್ವ ಹೇಳ್ತಾ ಇದ್ದಾನೆ. ಏನು? 3 ರಜೋಗುಣ ಹಾಗೂ 1 ಭಾಗದಷ್ಟು ತಮೋಗುಣ. ಹೀಗೆ ವಿಷಮ ಸಂಖ್ಯಾಕವಾದ ರಜೋಗುಣ ತಮೋಗುಣಗಳ ಸಂಯೋಗದಿಂದ ಹುಟ್ಟಿದ್ದೇ ಮಹತ್ತತ್ವ. ಇದೊಂದು ಜಡವಾದ ತತ್ವ.
ಇದಕ್ಕೆ ಅಭಿಮಾನಿಯಾದವರು ಯಾರು? ಬ್ರಹ್ಮದೇವರು. 3 ಗುಣಗಳಿಗೆ, ಜಡವಾದ 3 ಗುಣಗಳಿಗೆ ಅಭಿಮಾನಿ ಯಾರು? ಚಿತ್ ಪ್ರಕೃತಿ, ಲಕ್ಷ್ಮೀದೇವಿಯ ಅಭಿಮಾನಿ. ನೀವೆಲ್ಲ ಕಡೆಗೂ ಹೀಗೆ ಚಿಂತನೆ ಮಾಡ್ತಾ ಹೋಗಿ. ಒಂದು ಕಡೆಗೆ ತತ್ವಗಳು, ಇನ್ನೊಂದು ಕಡೆಗಳೇ ಅಭಿಮಾನಿಗಳು. ಇವೆಲ್ಲ ಜಡ, ಇವೆಲ್ಲ ಚೇತನ. ಹೀಗಾಗಿ ಮೊಟ್ಟ ಮೊದಲೇನು ಭಗವಂತ, ಅದಾದಮೇಲೆ ಲಕ್ಷ್ಮೀದೇವಿ, ಅವಳಿಂದ ಅಭಿಮನ್ಯಮಾನವಾದ ಜಡವಾದ ತತ್ವ ತ್ರಿಗುಣಗಳು, ಪ್ರಕೃತಿ. ಆಮೇಲೆ ಆ ಪ್ರಕೃತಿಯಿಂದ ಹುಟ್ಟಿದ್ದು ಮಹತ್ತತ್ವ, ಅದು ಜಡ, ಅದಕ್ಕೆ ಅಭಿಮಾನಿ ಬ್ರಹ್ಮದೇವರು. ಆ ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದ ಮಹತ್ತತ್ವ, ಆ ಮಹತ್ತತ್ವದಿಂದಲೇ ಅಹಂಕಾರ ತತ್ವ ಉಂಟಾಯಿತು. ಆ ಅಹಂಕಾರ ತತ್ವ, ಆ ಮಹತ್ತತ್ವದ ತಮೋ ಗುಣವನ್ನು ಉಪಯೋಗಿಸಿಕೊಂಡು ಉಂಟಾದದ್ದೇ ಅಹಂಕಾರ ತತ್ವ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನು? ಮಹತಸ್ತು ವಿಕುರ್ವಾಣ ರಜಸತ್ವೋಪಬೃಂಹಿತ ತಮ ಪ್ರಧಾನಸ್ತು ಭವತ ದ್ರವ್ಯ ಜ್ಞಾನ ಕ್ರಿಯಾತ್ಮಕ. ಮತ್ತಿಲ್ಲಿ ಬಂತು ದ್ರವ್ಯ ಜ್ಞಾನ ಕ್ರಿಯಾತ್ಮಕವಾದ ಅಹಂಕಾರ ತತ್ವ. ಏನಿದು? ದ್ರವ್ಯ ಅಂದರೆ ಪಂಚಮಹಾಭೂತಗಳು, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು ಮತ್ತು ಮನಸ್ಸು, ಇಷ್ಟು ಕೂಡಿದ್ದೇ ಏನು? ಅಹಂಕಾರ ತತ್ವ. ದ್ರವ್ಯ ಜ್ಞಾನ ಕ್ರಿಯಾತ್ಮಕವಾದದ್ದು ಅಹಂಕಾರ ತತ್ವ, ಮಹತ್ತತ್ವದಿಂದ ಹುಟ್ಟಿದ್ದು. ಆ ಅಹಂಕಾರ ತತ್ವವು ಕೂಡ ತಮಪ್ರಧಾನವಾದದ್ದು, ತಮೋಗುಣ ಪ್ರಧಾನವಾದದ್ದು. ಅದಕ್ಕಾಗಿ ಅಭವತ ಭೂತಾನಿ ದ್ರವ್ಯನಾಮಾನಿ. ಶ್ರೀಮದಾಚಾರ್ಯ ಹೇಳ್ತಾರೆ, ದ್ರವ್ಯ ಅಂದ್ರೇನು? ಭೂತಾನಿ, ಜ್ಞಾನಂ ಜ್ಞಾನೇಂದ್ರಿಯಾಣಿ, ಕ್ರಿಯಾ ಕರ್ಮೇಂದ್ರಿಯಾಣ್ಯಾಹುವು ತನ್ಮೂಲತ್ವ ಅಹಂ ಇಹ. ಅಹಂಕಾರ ಇದು 3 ವಿಭಾಗ. ಅದನ್ನೇ ವೈಕಾರಿಕ, ತೈಜಸ, ತಾಮಸ ಅಂತ 3 ಭಾಗವನ್ನು ಮಾಡಿದ್ರು. ವೈಕಾರಿಕ, ತೈಜಸ, ತಾಮಸವೆಂಬ ತ್ರಿತತ್ವಗಳೆಂಬ ಸಾಕಾರ್ಯದ ಶಿವನೇ ನಾನಿನ್ನ ಸೇವಕನಯ್ಯ ಅಂದಾಗ ಆ ರುದ್ರದೇವರಿಂದ ಅಭಿಮನ್ಯಮಾನವಾದ ರುದ್ರದೇವರ ಅಧೀನವಾದ ಈ ಅಹಂಕಾರ ತತ್ವ ಅದು ತ್ರಿಗುಣ 3 ವಿಧವಾದದ್ದು. ಒಂದು ವೈಕಾರಿಕ, ಇನ್ನೊಂದು ತೈಜಸ, ಇನ್ನೊಂದು ತಾಮಸ. ಅದನ್ನೇ ದ್ರವ್ಯ ಜ್ಞಾನ ಕ್ರಿಯಾ ಅಂತ ಹೆಸರಿಟ್ಟು. ಈಗ ವೈಕಾರಿಕ ಅಹಂಕಾರ ತತ್ವದಿಂದ ಏನು ಹುಟ್ಟಿತು ಅಂತಂದರೆ ಮನಸ್ಸು, ದೇವತೆಗಳ ದೇಹ, ಇವೆಲ್ಲ ಬರ್ಕೋಬೇಕು. ಅಂದರೆ ಏನೇನು ಅದರಿಂದ ಹುಟ್ಟಿತು ಇಲ್ಲಿ. ಏನು? ವೈಕಾರಿಕದಿಂದ ಏನು ಹುಟ್ಟಿತು? ಮನಸ್ಸು, ಆಮೇಲೆ ದೇವತೆಗಳ ದೇಹ. ಇನ್ನು ತೈಜಸ ಅಹಂಕಾರದಿಂದ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಹುಟ್ಟಿವೆ. ತೈಜಸ ಅಹಂಕಾರದಿಂದ. ತಾಮಸ ಅಹಂಕಾರದಿಂದ ಪಂಚತನ್ಮಾತ್ರ, ಮಾತ್ರಾಗುಣ, ಅದರಿಂದ ಒಂದೊಂದು ಭೂತ. ಶಬ್ದದಿಂದ ಆಕಾಶ, ಆ ಆಕಾಶದಿಂದ ಮತ್ತು ಸ್ಪರ್ಶಾತ್ಮಕವಾದಂತಹ ವಾಯು, ಶಬ್ದ ಸ್ಪರ್ಶಗೊಳ್ಳುವಂಥ ವಾಯು, ಆ ವಾಯುವಿನಿಂದ ರೂಪ, ಶಬ್ದ, ಸ್ಪರ್ಶಗೊಳ್ಳುವಂತಹ ತೇಜಸ್ಸು, ಆ ತೇಜಸ್ಸಿನಿಂದ ರೂಪ, ಸ್ಪರ್ಶ, ರಸ ಮತ್ತು ಶಬ್ದಗಳು ಇರುವಂತಹ ಒಂದು ನೀರು ಹುಟ್ಟಿತು. ಆ ನೀರಿನಿಂದ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳ 5 ಉಳ್ಳಂತಹ ಪೃಥ್ವಿ ಹುಟ್ಟಿತು. ಗೊತ್ತಾಯ್ತಾ? ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಏನು? ಸಹ ಅಹಂಕಾರ ಇತಿ ಪ್ರೋಕ್ತಃ ವಿಕುರ್ವನ್ ಸಮಭೂತ್ರಿಧ ವೈಕಾರಿಕ ತೈಜಸಶ್ಚ ತಾಮಸಶ್ಚ ಇತಿ ಯದ್ವಿಧ ದ್ರವ್ಯಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ರೀತಿ ಪ್ರಭೋ. ಅದಕ್ಕೆ 3 ಶಕ್ತಿ ಅಂತ ಹೆಸರಿಟ್ಟರು. ವೈಕಾರಿಕ, ತೈಜಸ, ತಾಮಸ. ಒಂದು ದ್ರವ್ಯಶಕ್ತಿ, ದ್ರವ್ಯ ಅಂದರೆ ಪಂಚಮಹಾಭೂತಗಳು. ಅದಕ್ಕೆ ಜ್ಞಾನಶಕ್ತಿ ಅಂದರೆ ಜ್ಞಾನೇಂದ್ರಿಯಗಳು ಹುಟ್ಟಿದ್ವು ಮತ್ತು ಕರ್ಮೇಂದ್ರಿಯಗಳು. ಹೀಗೆ ದ್ರವ್ಯ ಜ್ಞಾನ ಕ್ರಿಯಾತ್ಮಕವಾದಂತಹ 3 ವಿಧವಾದ ಅಹಂಕಾರ ತತ್ವಗಳಿಂದ ಇಡೀ ಸಮಸ್ತ ಪ್ರಪಂಚ ಹುಟ್ಟಿಬಿಡ್ತು. ಇಡೀ ಸಮಸ್ತ ಪ್ರಪಂಚ ಹುಟ್ಟಿತು. ಹೌದೇನೋ ಹೇಳಿ ನೋಡೋಣ. ಸಮಸ್ತ ಪ್ರಪಂಚ ಅಂದರೆ ಏನು? ಇಲ್ಲಿವರೆಗೂ ಇದು ಬ್ರಹ್ಮಾಂಡದ ಹೊರಗಡೆ ಆಗಿದ್ದಿದೆಲ್ಲ. ಮತ್ತೆ ಇದು ಬ್ರಹ್ಮಾಂಡದ ಹೊರಗಡೆ ಆಗಿದ್ದಿದ್ದು. ಬ್ರಹ್ಮಾಂಡ ಇನ್ನೂ ಹುಟ್ಟಿಲ್ಲ. ಬ್ರಹ್ಮಾಂಡದ ಹೊರಗಡೆ 24 ತತ್ವಗಳು ಹುಟ್ಟಿದ್ವು. ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಪಂಚಮಹಾಭೂತಗಳು 5, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ತನ್ಮಾತ್ರ. ಎಷ್ಟಾಯಿತು? 24 ಆಯಿತು. ಪಂಚಮಹಾಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರ, ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು. ಎಷ್ಟಾಯಿತು? 20 ಆಯಿತು. ಇನ್ನು ಪ್ರಕೃತಿ, ಅಹಂಕಾರ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ.
24 ತತ್ವಗಳು ಹಾಗೂ ಆ ತತ್ವಾಭಿಮಾನಿ ದೇವತೆಗಳು ಹುಟ್ಟಿದರು. ಆ ದೇವತೆಗಳ ದೇಹವೂ ಹುಟ್ಟಿತು. ಯಾಕೆ ಇಂದ್ರಿಯಗಳು ಹುಟ್ಟಿರು ತೈಜಸ್ಸದಿಂದ ಅಂತಂದ್ರೆ ಅದನ್ನು ಹೇಳ್ತಾರೆ. ಅತಿ ಜಾಜ್ವಲ್ಯಮಾನತ್ವ ತೈಜಸಾನಿ ಇಂದ್ರಿಯಾಣಿವಿ ಮತ್ತು ವಿಶಿಷ್ಟ ಕಾರ್ಯಶಕ್ತಿತ್ವ ದೇವ ವೈಕಾರಿಕ ಸ್ಮೃತ. ಸುಮ್ಮನೆ ಹೇಳಿದ ವೈಕಾರಿಕದಿಂದ ದೇವತೆಗಳ ಹುಟ್ಟಿದ್ರು ಅಂದರೆ ವಿಶಿಷ್ಟ ಕಾರ್ಯ ಶಕ್ತಿತ್ವ ವೈಕಾರಿಕ ದೇವ. ದೇವತೆಗಳು ವಿಶಿಷ್ಟ ಕಾರ್ಯಶಕ್ತಿಗಳನ್ನು ಉಳ್ಳವರಾದ್ದರಿಂದಾಗಿ ವೈಕಾರಿಕದಿಂದ ಹುಟ್ಟಿದವರು. ಇನ್ನು ತೈಜಸವಾದದ್ದು ತೇಜೋಮಯವಾದದ್ದು ಇಂದ್ರಿಯಗಳೆಲ್ಲ ತೇಜೋಮಯವಾದದ್ದು, ಅದರಿಂದಾಗಿ ತೈಜಸದಿಂದ ಹುಟ್ಟಿವೆ, ತೈಜಸ ಅಹಂಕಾರದಿಂದ ಹುಟ್ಟಿವೆ. ಇನ್ನು ತಾಮಸಾನಿಂದ ಭೂತಾನಿ ಯತಸ್ತಾಪಂ ನದು ಭಯಂ. ತಾಮಸವಾದದ್ದು ಪಂಚಮಹಾಭೂತಗಳು, ತಮೋಗಳನ್ನು ಪ್ರಚುರವಾಗಿ ಅಹಂಕಾರ ಹುಟ್ಟಿದೆ, ಹೀಗಾಗಿ ತಾಮಸಾನಿ. ಸೊ ಹೀಗಾಗಿ ತಾಮಸ ಪಂಚಮಹಾಭೂತಗಳು. ಆ ಪಂಚಮಹಾಭೂತಗಳು ಸುಮ್ಮನೆ ಹುಟ್ಟಿಲ್ಲ, ಪಂಚ ತನ್ಮಾತ್ರದಿಂದ ಹುಟ್ಟಿವೆ. ಅದನ್ನೇ ಇಲ್ಲಿ ತಿಳ್ಕೊಳ್ಬೇಕು. ಮೊದಲಿಗೆ ಕಾರಣವಾದಂತಹ ತನ್ಮಾತ್ರ, ಅದಾದ್ಮೇಲೆ ಕಾರ್ಯವಾದ ಪಂಚಮಹಾಭೂತಗಳು. ಕಾರ್ಯ ಶಬ್ದ, ಅದರಿಂದಲೇ ಆಕಾಶ ಹುಟ್ಟಿದೆ. ತನ್ಮಾತ್ರಗಳು ಶಬ್ದ, ಅದರಿಂದ ಆಕಾಶ. ಆ ಆಕಾಶದಿಂದ ಏನು ಹುಟ್ಟಿತು? ವಾಯು. ಅದರಲ್ಲಿ ಎರಡು ಗುಣಗಳಿವೆ. ಆಕಾಶದಲ್ಲಿರುವ ಶಬ್ದವೂ ಇದೆ ಮತ್ತು ವಾಯುವಿನಲ್ಲಿರುವ ಸ್ಪರ್ಶವೂ ಇದೆ. ವಿಚಿತ್ರ. ಆಕಾಶದಲ್ಲಿ ಒಂದು ಗುಣ, ಒಂದು ತನ್ಮಾತ್ರ. ವಾಯುವಿನಲ್ಲಿ ಆಕಾಶದಿಂದ ಹುಟ್ಟಿದ್ರಲ್ಲಿ ಎರಡು, ಆ ವಾಯುವಿನಿಂದ ಹುಟ್ಟಿದ್ದರ ತೇಜಸ್ಸಿನಲ್ಲಿ ಮೂರು, ಆ ತೇಜಸ್ಸಿನಿಂದ ಹುಟ್ಟಿದ್ದರ ನೀರಿನಲ್ಲಿ 4 ಗುಣ, ಆ ನೀರಿನಿಂದ ಹುಟ್ಟಿದ ಪೃಥ್ವಿಯಲ್ಲಿ 5 ಗುಣಗಳಿವೆ. ಪೃಥ್ವಿಯಲ್ಲಿ 5 ಗುಣಗಳಿವೆ. ಯಾವ್ಯಾವು? ಗಂಧ, ಸ್ಪರ್ಶ, ರಸರೂಪ, ಸ್ಪರ್ಶ. ಇವು ಅಷ್ಟು ಗುಣಗಳು ಪೃಥ್ವಿಯಲ್ಲಿವೆ. ಒಂದೇ ಗುಣ ಶಬ್ದ ಗುಣ, ಅದು ಆಕಾಶದಲ್ಲಿದೆ. ಅದನ್ನು ಸ್ಪರ್ಶ ಮಾಡಲಿಕ್ಕೆ ಬರೋದಿಲ್ಲ, ಅದಕ್ಕೆ ಗಂಧ ಇಲ್ಲ, ಅದಕ್ಕೆ ರಸ ಇಲ್ಲ. ಆಕಾಶದಿಂದ ಏನಾದರೂ ಟೇಸ್ಟ್ ಮಾಡಲಿಕ್ಕೆ ಬರುತ್ತೆ? ಇಲ್ಲೆಲ್ಲ ಆಕಾಶ ಎಷ್ಟು ನೆಕ್ಕಿದ್ರು ಅದಕ್ಕೆ ಟೇಸ್ಟ್ ಆಗ್ತದೆ. ಇನ್ನು ರೂಪದಲ್ಲಿ, ರೂಪ ಎಂಬಂತಹ ತನ್ಮಾತ್ರ, ಅದರಿಂದ ಹುಟ್ಟಿದ್ದೇ ತೇಜಸ್ಸು. ಅದಕ್ಕೆ ರೂಪ ಇದೆ, ಸ್ಪರ್ಶ ಇದೆ, ಶಬ್ದ ಇದೆ. ಹೀಗೆ ಕಾರಣಗತವಾದ ಗುಣಗಳು ಕಾರ್ಯದಲ್ಲಿ ಬರ್ತಾ 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 ಆಕಾಶ ವಾಯು, ವಾಯೋರಗ್ನಿ, ಅಗ್ನೇರಾಪ, ಅಗ್ನ್ಯ ಪೃಥಿವಿ, 5 ಪಂಚತನ್ಮಾತ್ರ, ಪಂಚ ಜ್ಞಾನೇಂದ್ರಿಯಗಳೆಲ್ಲ ಹುಟ್ಟಿದ್ವು. ಇಷ್ಟಾದಮೇಲೆ ಮಹಸಸ್ತುರಿ ಕುರ್ವಾಣ ರಜಸ್ಸನ್ನು ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಭಸೌತಲಿ ಕುರ್ವಾಣ ತದು ಸ್ಪರ್ಶಗುಣೋ ನಿಲಹ. ಸ್ಪರ್ಶಗುಣವಾದ ಅನಿಲವು ನಭಸ್ಸಿನಿಂದ ಹುಟ್ಟಿತು. ಇನ್ನು ಪ್ರಾಣಭೋಜ ಸಹೋಬಲಂ, ಈ ವಾಯುವಿನಲ್ಲಿರುವ ವಾಯುವಿಗೆ ನಿಯಾಮಕರು ವಾಯುದೇವರು. ವಾಯುವಿಗೆ ಜಡವಾದ ವಾಯುವಿಗೆ ನಿಯಾಮಕರು ನಾಸಿಕ್ಯ ವಾಯು, ಅವರ ಅಂತರ್ಯಾಮಿಯಾಗಿ ಮತ್ತೆ ಪ್ರಾಣದೇವರೇ. ಅವರಿಗೆ 4 ಗುಣಗಳಿವೆ. ಏನೇನು? ಪ್ರಾಣಭೋಜ ಸಹೋಬಲಂ. ಈ ವಾಯುವಿಗೆ ಅಷ್ಟು ಶಕ್ತಿಗಳಿವೆ. ಅದಕ್ಕೆ ಅಭಿಮಾನಿಯಾದ ವಾಯುದೇವರಿಗೂ 4 ಗುಣಗಳಿವೆ. ಏನೇನು? ಒಂದೊಂದು ಪ್ರಾಣಶಕ್ತಿ. ಈ ವಾಯು ಇಲ್ಲ ಅಂತಂದರೆ ಬದುಕೋದೇ ಇಲ್ಲ. ಪ್ರಾಣಶಕ್ತಿ, ಓಜಸ್ಸು, ಪರಾಭವ ಶಕ್ತಿ, ಸಹಸ್ಸು, ಸೋಲದ ಶಕ್ತಿ. ಯಾರು ಸೋಲಿಸಲಿಕ್ಕಾಗೋದಿಲ್ಲ ವಾಯುವನ್ನು. ಆಮೇಲೆ ಬಲ, ಭಾರೀ ಬಲಿಷ್ಠವಾದಂತಹ ವಾಯು ಫೋರ್ಸ್, ಅಷ್ಟು ಬಲವುಳ್ಳಂತಹ ಗುಣಗಳನ್ನು ಹೊಂದಿ ವಾಯು ಹುಟ್ಟಿತು. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾನೆ, ಸರ್ವಚೇಷ್ಟೈಕೃತ್ವಾತ್ತು ಪ್ರಾಣೋ ಅಭಿಭವ ಶಕ್ತಿತಃ. ಪ್ರಾಣ ಅಂದ್ರೇನು? ವಾಯುದೇವರಿಗೆ ಸರ್ವಚೇಷ್ಟೈಕೃತ್ವ ಇದೆ, ಹೀಗಾಗಿ ಅವರು ಪ್ರಾಣ. ಪ್ರಕೃಷ್ಟೇನ ಅಣದೀತಿ ಪ್ರಾಣ. ಆಮೇಲೆ ಅಭಿಭವ ಶಕ್ತಿತಃ ಓಜಃ. ಪ್ರಾಣದೇವರಿಗೆ ಒಂದು ಗುಣ ಇದೆ. ಏನು? ವಾಯುದೇವರಿಗೆ ಏನು? ಓಜಸ್ಸು. ಅದು ಅಭಿಭವ ಶಕ್ತಿ, ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿ. ಇನ್ನು ಅನಭಿಭಾವ್ಯವಾದ ಶಕ್ತಿ, ಸೋಲದೇ ಇರುವ ಶಕ್ತಿ, ಅದಕ್ಕೇನಂತಾರೆ? ಸಹಸ್ಸು. ಅದಾದಮೇಲೆ ಬಲ ಅಂದರೆ ಸ್ವೇಚ್ಛಾಕರಣತ್ವ, ಸ್ವೇಚ್ಛೆಯ ಕಾರ್ಯಕರ್ತೃತ್ವ. ಇದು ವಾಯುದೇವರ ಒಂದು ವಿಧಾನತತ್ವ. ವಿಧೃತಿ ವಾಯು ಉಚ್ಯತೆ.
ನೋಡಿ ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ವಾಯು ಶಬ್ದಕ್ಕೆ ಇಷ್ಟು ಅರ್ಥ. ವಾಯುದೇವರಿಗೆ ಇಷ್ಟು ಗುಣಗಳಿವೆ, ವಾಯುವಿನಲ್ಲಿ ಇಷ್ಟು ಗುಣಗಳಿವೆ, ಆ ಗುಣಗಳನ್ನು ಇಟ್ಟವರು ವಾಯುದೇವರು. ಆ ವಾಯುದೇವರು ಅದಕ್ಕೆ ನಿಯಾಮಕರು ಅಂದಮೇಲೆ ನಿಯಮ್ಯವಾದ ವಸ್ತುವಿನಲ್ಲಿ ನಿಯಾಮಕರಾದ ವಾಯುದೇವರಿಗೆ ಇಷ್ಟು ಗುಣಗಳನ್ನು ನಾವು ಚಿಂತನೆ ಮಾಡಬೇಕು. ಏನು? ಪ್ರಾಣ ಓಜಸ್ಸಹೋ ಬಲಂ, ಪ್ರಾಣ ಓಜಸ್ಸಹೋ ಬಲಂ ಅಂತ ಹೇಳ್ತಾ ಇದ್ದಾರೆ. ಹೀಗೆ ವಾಯುವರಪಿ ಕುರ್ವಾಣ ಕಾಲಕರ್ಮಸ್ವಭಾವತಃ ಉದಪದ್ಯದ ತೇಜೋಮೈ ರೂಪವತ್ ಸ್ಪರ್ಶ ಶಬ್ದವತ್, ಇದನ್ನೇ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಇನ್ನು ಯಾರ್ಯಾರು ದೇವತೆಗಳು ಹುಟ್ಟಿದರು? ವೈಕಾರಿಕ ದೇವಾಹ ಶಕ್ತಿ ಅಲ್ವಾ? ವೈಕಾರಿಕ ತತ್ವದಿಂದ ದೇವತೆಗಳು ಹುಡ್ತಾ ಇದ್ದಾರೆ. ಯಾರ್ಯಾರು? ದಿಗ್ವಾದ ಅರ್ಕ ಪ್ರಚೇತಃ ಅಶ್ವಿವನ್ನಿಂದ್ರೋಪೇಂದ್ರ ಮಿತ್ರಕಾಹ. ದಿಗ್ವಾದ ದಿಗಭಿಮಾನಿ ದೇವತೆಗಳು ಯಾರ್ಯಾರು ಹುಟ್ಟಿದ್ರು? ದಿಕ್ ಶಬ್ದವಾಚರಾದ ದೇವತೆಗಳು, ಶ್ರೋತ್ರಾಭಿಮಾನಿ ದೇವತೆಗಳು, ವಾದ ಶಬ್ದವಾಚರಾದ ತ್ವಗಭಿಮಾನಿ ದೇವತೆಗಳು, ಚಕ್ಷುರಭಿಮಾನಿಯಾದ ಸೂರ್ಯ, ಜಿಹ್ವಾಭಿಮಾನಿಯಾದ ವರುಣ. ನೋಡಿ, ಎಲ್ಲ ತ್ವಕ್ ಚರ್ಮ ಏನೇನು ಜ್ಞಾನೇಂದ್ರಿಯಗಳಿವೆ ಆ ಎಲ್ಲ ಜ್ಞಾನೇಂದ್ರಿಯಕ್ಕೂ ಒಂದೊಂದು ಅಭಿಮಾನಿ ದೇವತೆ. ಕರ್ಮೇಂದ್ರಿಯಗಳಿವೆ, ಆಯಾ ಕರ್ಮೇಂದ್ರಿಯಗಳಿಗೆ ಒಬ್ಬೊಬ್ಬರ ಅಭಿಮಾನಿ. ಮತ್ತು ಮನಸ್ಸಿಗೆ ಸಾಕ್ಷಾತ್ ರುದ್ರದೇವರು. ಹೀಗೆ 10 ಇಂದ್ರಿಯಗಳು ಮತ್ತು ಮನಸ್ಸು, 11 ವೈಕಾರಿಕ ದೇವತೆಗಳು ಹುಟ್ಟಿದ್ರು. ಆಮೇಲೆ ಯಾವ್ಯಾವ ಇಂದ್ರಿಯಗಳು? ಶ್ರೋತ್ರ, ತ್ವಘ್ರಾಣ, ದೃಗ್ಜಿಹ್ವಾ, ವಾಕ್, ಮೇಢ, ಅಂಘ್ರಿಪಾಯವಃ. ಏತಿ ಅಸಂಗತಾಭಾವ ಭೂತೇಂದ್ರಿಯ ಮನೋಗುಣಾಃ ಯದಾಯತ ನಿರ್ಮಾಣೇನ ಶೇಷು ಬ್ರಹ್ಮವಿತ್ತಮ. ಆಗ ಪರಮಾತ್ಮ ಹೇಳಿದ, ಇವರೆಲ್ಲರಿಗೂ ಕರೆದು ಹೇಳ್ದ, ನೀವೆಲ್ಲರೂ ಕೂಡಿ ಎಲ್ಲ ದೇವತೆಗಳಿಗೆ ಕರೆದು ಹೇಳ್ದ, ನಿಮ್ಮ ತತ್ವಗಳಿಂದ ನೀವು ಸೇರಿಸಿಕೊಂಡು ನೀವೆಲ್ಲ ಏನು ಮಾಡ್ರಿ, ಒಂದು ಬ್ರಹ್ಮಾಂಡ ನಿರ್ಮಾಣ ಮಾಡಿ ಆರ್ಡರ್ ಮಾಡ್ದ. ಬರ್ರಿ ಇಲ್ಲಿ ಅಂತ ಕರೆದು ಆರ್ಡರ್ ಮಾಡಿದ್ರು. ನೀವೆಲ್ಲರೂ ಸೇರಿ ನಿಮಗೆ ಕೊಟ್ಟಂತಹ ಎಲ್ಲ ಪಂಚಮಹಾಭೂತಗಳಿವೆ, ಎಲ್ಲ ಕೊಟ್ಟಿದ್ದೇನೆ. ನೀವು ಮನಸ್ಸನ್ನು ಎಲ್ಲರೂ ಇಂದ್ರಿಯಗಳಿವೆ, ಎಲ್ಲ ಇವೆ, ನೀವೆಲ್ಲರೂ ಕೂಡಿ ಒಂದು ಬ್ರಹ್ಮಾಂಡ ನಿರ್ಮಾಣ ಮಾಡ್ರಿ ಅಂತ ಹೇಳಿದ್ರೆ ಅವರನ್ನು ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ಏನು ಮಾಡಿದ್ರು? ನಮಗೆ ಬ್ರಹ್ಮಾಂಡ ನಿರ್ಮಾಣ ಮಾಡೋದು ನಮಗೇನು ಸಾಧ್ಯ ಇರುತ್ತಲ್ಲಿ? ಯಾತವ ನಾನಯ್ಯ ಅಂತಂದ್ರು. ಆಗ ತದಾ ಸಂಹತ್ಯ ಚಂದ್ಯೋನ್ಯಂ ಭಗವತ್ ಶಕ್ತಿ ಚೋದಿತ. ಆಗ ಭಗವಂತ ಅವರೆಲ್ಲರೊಳಗೂ ಪ್ರೇರಣೆ ಮಾಡಿದ. ಒಳಗಡೆ ತಾವು ಹೊಕ್ಕು ಆಯಾ ಶಕ್ತಿಗಳನ್ನು ಪರಸ್ಪರ ಅಸಂಗತವಾಗಿತ್ತು. ಬ್ರಹ್ಮಾಂಡ ನಿರ್ಮಾಣಕ್ಕೆ ಆ ರೇಷಿಯೋಗಳು ಎಷ್ಟೆಷ್ಟಿರಬೇಕು, ಏನೇನು ಸಂಗತವಾಗಿ ಅದನ್ನೆಲ್ಲ ನಿರ್ಮಾಣ ಮಾಡಿ ಭಗವಂತ ಅದನ್ನು ಏನು ಮಾಡಿದ? ನಮ್ಮ ಆಚಾರ್ಯ ಹೇಳ್ತಾರೆ, ಇದು ಅವಲಕ್ಕಿ ಕಲಿಸಿದಂತ ಅಂದರೆ ಸಂಗತ ಮಾಡಿದಾಗ. ನೀವು ಬೇಸರ ಆಗಿರ್ತದೆ, ಈಗ ಹಸಿವಾಗ್ತಾ ಇದೆ, ಸ್ವಲ್ಪ ಅವಲಕ್ಕಿ ನೆನಪಾದರೂ ಚೌಪಟ್ಟು ತುಂಬ್ತದೆ. ದೇವರು ಒಂದಿಷ್ಟೆಲ್ಲ ಇಂಗು, ಅದೇನೇನು ಒಗ್ಗರಣೆ, ಕಡಲೆ ಬೀಜ, ಹುರುಗಡ್ಲೆ, ಆಮೇಲೆ ಎಲ್ಲ ಹಾಕಿ ಅವಲಕ್ಕಿಯನ್ನೆಲ್ಲ ಕಲಿಸಿ ರೆಡಿ ಮಾಡ್ತಾರಲ್ಲ, ಹಾಗೆ ಬ್ರಹ್ಮಾಂಡ ನಿರ್ಮಾಣಕ್ಕೆ ಬೇಕಾದಂತೆ ಆಯಾ ಪ್ರಪೋರ್ಷನ್ಗಳಲ್ಲಿ ಆಯಾ ದೇವತೆಗಳಿಂದ ಅಭಿಮನ್ಯವಾದ ಆಯಾ ತತ್ವಗಳ ಅಂಶಗಳನ್ನು ಸ್ವೀಕಾರ ಮಾಡಿ ಭಗವಂತ ಅದನ್ನು ಬ್ರಹ್ಮಾಂಡ ನಿರ್ಮಾಣ ಮಾಡಲಿಕ್ಕೆ ಉಪಯೋಗಿಸಿಕೊಂಡ. ಬ್ರಹ್ಮಾಂಡ ಇದು 24 ತತ್ವಾತ್ಮಕಗಳಾದಂತಹ ಬ್ರಹ್ಮಾಂಡ ಇದು. ಆ ಬ್ರಹ್ಮಾಂಡವನ್ನು ಭಗವಂತ ಇವರೆಲ್ಲ ತಾನು ನುಂಗಿದ. ಅದನ್ನು ನುಂಗಿ ಅದರ ಒಂದು ವಿಶೇಷ ಶಕ್ತಿಯನ್ನು ಲಕ್ಷ್ಮೀದೇವಿಯ ಗರ್ಭದಲ್ಲಿ ಅದನ್ನಿಟ್ಟು ಆ ಬ್ರಹ್ಮಾಂಡವನ್ನು ಪ್ರಸರಿಸ್ತಾಳೆ. ಈ ಉದಕದೊಳಗೆ, ಆವರಣೋದಕದೊಳಗೆ ಬ್ರಹ್ಮಾಂಡವನ್ನು ಪ್ರಸರಿಸ್ತಾಳೆ ಲಕ್ಷ್ಮೀದೇವಿ. ಅದಕ್ಕೆ ಅವಳು ಬ್ರಹ್ಮಾಂಡದ ಜನಿತ್ರಿ, ಅವಳ ಜಗದ್ಧಾತ್ರಿ, ಚತುರ್ದಶ ಭುವನಗಳ ತಾಯಿಯರು. ಜಗನ್ಮಾತ ಮಹಾಲಕ್ಷ್ಮೀ ನಮಸ್ತುತೆ. ಇಡೀ ಬ್ರಹ್ಮಾಂಡ ಹುಟ್ಟಿದ್ದೇ ಆ ಲಕ್ಷ್ಮೀದೇವಿಯ ಅನುಗ್ರಹದಿಂದ. ಲಕ್ಷ್ಮೀದೇವಿ ಪ್ರಸರಿಸ್ತಾಳೆ, ತಾಯಿಯವರು. ಆ ಬ್ರಹ್ಮಾಂಡ ಬೇರೆ ಯಾವುದಲ್ಲ, ಅದು ಬ್ರಹ್ಮದೇವರ ದೇಹ. ಬ್ರಹ್ಮದೇವರದೇ ಅದು ದೇಹ. ಆ ಬ್ರಹ್ಮದೇವರ ದೇಹದೊಳಗೆ ಭಗವಂತ ಪ್ರವೇಶ ಮಾಡಿದ. ಯಾವಾಗ? ವರ್ಷಪೂಗ ಸಹಸ್ರಾಂತೆ. ಅದು ಹಾಗೆ ಇತ್ತದು, ಆ ಬ್ರಹ್ಮಾಂಡ ಹಾಗೆ ಇತ್ತು. ಎಷ್ಟು ವರ್ಷ? 1000 ವರ್ಷಗಳವರೆಗೂ ಹಾಗೇ ಬ್ರಹ್ಮಾಂಡ ನೀರಿನಲ್ಲಿ ಬಹಿರಾವರಣದ ಜಲದೊಳಗೆ ಹಾಗೆ ಇತ್ತದು. ಆಗ ಭಗವಂತ ಅಲ್ಲಿ ಒಳಗಡೆ ಪ್ರವೇಶ ಮಾಡಿದ. ಕಾಲ ಕರ್ಮ ಸ್ವಭಾವಸ್ಥಃ ಜೀವ ಅಜೀವಂ ಅಜೀಜನತ. ಮತ್ತೆ ಅಲ್ಲಿ
ಅಜೀವಂ ಜೀವ ಎಲ್ಲ ಜಡ ಚೇತನನ್ನೆಲ್ಲ ಮತ್ತೆ ಸೃಷ್ಟಿ ಮಾಡಿದ. ಆ ಬ್ರಹ್ಮದೇವರ ಬ್ರಹ್ಮಾಂಡವೆಂಬ ವಿಗ್ರಹದೊಳಗೆ ತಾನು ಪ್ರವೇಶಿಸಿ ಅದನ್ನು ಮೊದಲಿಗೆ ವಿಸ್ತಾರ ಮಾಡಿದ. ಈ 14 ಭುವನಗಳಷ್ಟು ಇದು ಆಗಬೇಕಲ್ಲ, ವಿಸ್ತಾರ ಮಾಡಿದ. 50 ಕೋಟಿ ವಿಸ್ತೀರ್ಣವಾದಂತಹ ಇಡೀ ಸಮಸ್ತ ಈ ಪ್ರಪಂಚವನ್ನು ಭಗವಂತ ಏನು ಮಾಡಿದ? ವಿಸ್ತರಿಸಿದ. ತಾನು ಅಲ್ಲಿ ಪ್ರವೇಶ ಮಾಡಿದ. ಅದು ಪುರುಷ ರೂಪ, ಬ್ರಹ್ಮಾಂಡ ಅಂತರ್ಗತವಾದ ಪುರುಷ ರೂಪ. ಅದೇ 14 ಲೋಕಗಳಿಗೆ ಆಶ್ರಯ. ಬ್ರಹ್ಮಾಂಡ, ಅದರೊಳಗೆ ಬ್ರಹ್ಮದೇವರು, ಆ ಬ್ರಹ್ಮದೇವರೊಳಗೆ ಒಂದು ಪುರುಷ ರೂಪ. ಹೀಗೆ ಭಗವಂತ ಪರಮೇಶ್ವರ ಅಂಡಂ ಯಥಾ ಸ್ವಾತ್ಮಾನು ಪ್ರಸೂತೆ ತಥಾಚಕಾರ. ತಾನು ಅಲ್ಲಿ ಇರಲಿಕ್ಕೆ ಅವಕಾಶ ಆಗುವಂತೆ ಭಗವಂತ ಅದನ್ನು ವಿಸ್ತಾರ ಮಾಡಿದ. ಸಹಸ್ರ ಏನವ ಎಂಥ ಪುರುಷ? ಸಹಸ್ರಾಕ್ಷ ಸಹಸ್ರ ಬ್ರಹ್ಮಾಂಡದ ಒಳಗೆ ಇರುವಂಥ ಭಗವಂತ, ಪುರುಷ ಸೂಕ್ತ ಪ್ರತಿಪಾದ್ಯನಾದ ಭಗವಂತ. ಅದನ್ನೇ ನಮ್ಮ ಭಾಗವತ ಹೇಳ್ತದೆ, ಸಹಸ್ರೋರ್ವಂಘ್ರಿ ವಾಕ್ಪಕ್ಷಿ ಸಹಸ್ರಾನನ ಶೀರ್ಷವಾನ್. ಎಲ್ಲ ಸಹಸ್ರ ಅದರ ಅನಂತ, ಅನಂತ ಶೀರ್ಷ, ಅನಂತ ನಾಸಿಕ, ಅನಂತ ಕಣ್ಣು, ಅನಂತ ಅವಯವಗಳು, ಅನಂತ ತಲೆಗಳು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾನ್ ಸ ಭೂಮಿ ವಿಶ್ವತೋ ವೃತ್ವಾತ್ಯ ವಿಷ್ಣು ದಶಾಂಗುಲಂ ಇತ್ಯಾದಿಯಾಗಿ ನಾವು ಹೇಳ್ತೇವಲ್ಲ, ಇದೇ ರೂಪದ ವರ್ಣನೆ. ಪುರುಷ ಸೂಕ್ತದ ವರ್ಣನೆ ಅಂದರೆ ಬ್ರಹ್ಮಾಂಡದ ಒಳಗಡೆ ಇರುವಂತಹ ಪುರುಷ ರೂಪ. ಈ ಪುರುಷ ರೂಪದಲ್ಲಿ ಪುರುಷಸ್ಯ ಮುಖಂ ಬ್ರಹ್ಮ, ಈ ಪುರುಷನ ಮುಖದಿಂದ ಬ್ರಹ್ಮಜಾತಿ, ಬ್ರಾಹ್ಮಣೋಸ್ಯ ಮುಖಮಾಸಿ ಕ್ಷತ್ರಮೇಧಸ್ಯ ಬಾಹವಃ ಬಾಹೋ ರಾಜನ್ಯಃ ಇನ್ನು ಪೂರ್ವೋರ್ವೈಶ್ಯಃ ಅಜಾಯತ ಪದ್ಭ್ಯಾಂ ಶೂದ್ರೋವೆ. ಸೇಮ್ ಅದೇ ಶಬ್ದಗಳನ್ನೇ ಇಟ್ಟಿದ್ದಾರೆ ನೋಡಿ. ಪೂರ್ವೋರ್ವೈಶ್ಯೋ ಭಗವತಃ ಪದ್ಭ್ಯಾಂ ಶೂದ್ರೋವೆ ಜಾಯತ. ಅದಕ್ಕೆ ಇದು ಬ್ರಹ್ಮ ಸಂಹಿತ. ಭಾಗವತ ಅಂದರೆ ವೇದಕ್ಕೆ ಸಮಾನವಾದದ್ದು. ವೇದಗಳಲ್ಲಿ ಹೇಳಿದ ಎಲ್ಲ ವಿಚಾರಗಳಿಗೂ ಕೂಡ ಇಲ್ಲಿ ನಾವು ಅದನ್ನು ಕಾಣಬಹುದು. ಆದ್ದರಿಂದ ಪೂರ್ವೋರ್ವೈಶ್ಯೋ ಭಗವತ ಪದ್ಭ್ಯಾಂ ಶೂದ್ರೋ ಅಜಾಯತ. ನಾವು ಆವಾಗ ತಿಳಿದಿದ್ವಿ ಮೊದಲನೆಯ ಅಧ್ಯಾಯದೊಳಗೆ, ಪಾತಾಳನೇತಸ್ಯ ಹಿ ಪಾದಮೂಲಂ ಪಠಂತಿ ಪಾಷ್ಟಿ ಪ್ರಭದೇವ ಸಾಧನಂ ಮಹಾತಲಂ ವಿಶ್ವಸೃಜಸ್ತೂಲ್ಭೋ ತಲಾತಲಂ ವೈ ಪುರುಷಸ್ಯ ಜನ್ಮೇ ದ್ವೇಜಾಮಿ ಸುತಂ ವಿಶ್ವಮೂರ್ತೆಃ ಊರುದ್ವಯಂ ವಿತಲಂಚಾತಲಂಚ ಮಹೀತಲಂ ತಜ್ಜಗನಂ ಮಹೀಪತೆಃ ನಭಸ್ಥಲಂ ನಾಭಿ ಸರೋ ಗೃಣಂತಿ ಪುರಸ್ಥಲಂ ಜ್ಯೋತಿರನೀಕಮಸ್ಯ ಗ್ರೀವಾಮಹರ್ವದನಂ ವೈಜನೋಸ್ಯ ತಪೋರನಾಟಿಂ ವಿದುರಾದಿಪುಂಸಃ ಸಪ್ತಂತು ಶೀರ್ಷಾಣಿ ಸಹಸ್ರ ಶೀರ್ಷ್ಣಃ. ಅದನ್ನೇ ಹೇಳ್ತಾ ಇದ್ದಾರೆ, ಭೂಲೋಕ ಕಲ್ಪಿತ ಪದ್ಭ್ಯಾಂ. ಭೂಮಿಯಿಂದ ಹಿಡಿದು ಮತ್ತೆ ಎಲ್ಲ ಲೋಕಗಳು, ಭೂ ಭುವಃ ಸ್ವಃ, ಭೂ ಭುವಃ ಸ್ವಃ, ಈ 3 ಲೋಕಗಳು ಕೂಡ ಹೃದಯ ಸ್ವಲೋಕ, ಮುರಸ ಮಹರ್ಲೋಕ, ಮಹಾತ್ಮನಃ, ಆಮೇಲೆ ನಾಭಿತಃ. ಅದನ್ನೇ ವಿಸ್ತಾರವಾಗಿ ಹೇಳ್ತಾರೆ. ಗ್ರೀವಾಯಾಂ ಜನೋ ಲೋಕಶ್ಚ ತಪೋ ಲೋಕಸ್ಯ ನೇತ್ರಯೋ ಮೂರ್ಧವಿಃ ಸತ್ಯಲೋಕಸ್ತು ಸತ್ಯ ಬ್ರಹ್ಮಲೋಕ ಸನಾತನಃ. ಗ್ರೀವಾಯಾಂ ಜನೋ ಲೋಕಶ್ಚ ತಪೋ ಲೋಕಸ್ಯ ನೇತ್ರಯೋ, ಆಮೇಲೆ ಮೂರ್ಧವಿ ಸತ್ಯಲೋಕಸ್ತು ಬ್ರಹ್ಮಲೋಕ ಸನಾತನಃ. ಇನ್ನು ತತ್ಕಟ್ಯಾಂ ಅತಲಂ ಕ್ಲುಪ್ತ ಮೂರುಭ್ಯಾಂ ವಿತಲಂ ವಿಭೋಃ ಜಾನುಭ್ಯಾಂ ಸುತಲಂ ಕ್ಲುಪ್ತಂ ಜಂಗಾಭ್ಯಾಂ ತಲಾತಲಂ ಮಹಾತಲಂ ಗುಲ್ಭಾಭ್ಯಾಂ ಪ್ರಪದಾಭ್ಯಾಂ ರಸಾತಲಂ ಪಾತಾಳಂ ಪಾದತಲತ. ಅಲ್ಲಿ ಪಾತಾಳದಿಂದ ತಲೆ ತನಕ ಹೇಳಿದ್ರು. ಈಗ ಕೆಳಗಡೆಯಿಂದ ಬರ್ತಾ ಇದ್ದಾರೆ ಪುರುಷ ರೂಪ. ಇದನ್ನು ಮತ್ತೆ ಚಿಂತನೆ ಮಾಡಿ. ಅಲ್ಲಿ ಶುದ್ಧಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದರು, ಇಲ್ಲಿ ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ. ಬ್ರಹ್ಮದೇವರು ಹೇಳ್ತಾ ಇದ್ದು ಎಲ್ಲವೂ ಹೆಂಗೆ ಸೃಷ್ಟಿಯಾಯಿತು, ಹೆಂಗೆ ಆಶ್ರಯ ಕೊಟ್ಟ ಭಗವಂತ, ಯಾವ್ಯಾವ ಲೋಕಗಳನ್ನು ಯಾವ್ಯಾವ ಅವಯವಗಳಲ್ಲಿ ಸೃಷ್ಟಿಸಿದ, ಬ್ರಹ್ಮಾಂಡಾಂತರ್ಗತನಾಗಿ ಅವನ ಅದ್ಭುತವಾದ ಮಹಿಮೆ ಪ್ರತಿಯೊಂದು ಅಕ್ಷರಗಳಲ್ಲಿ, ಪ್ರತಿಯೊಂದು ಶ್ಲೋಕಗಳಲ್ಲಿ ಭಗವಂತನ ಮಹಿಮೆ ಅಡಗಿ. ಇನ್ನು ಒಟ್ಟಾರೆ ಇಷ್ಟೆಲ್ಲ ಭಾಳ ವಿಸ್ತಾರ ಆಯ್ತು. ನಾವು 14 ಲೋಕ ಯಾವ್ಯಾವ ಅವಯವಗಳಿಗೆ ನಮಗೆ ಅಷ್ಟು ನೆನಪಿಡೋದಿಲ್ಲ. ಅಂದರೆ ಶಾರ್ಟ್ ಆಗಿ ತಿಳ್ಕೊಳ್ಳಿ ಹೇಳ್ತಾರೆ. ಏನು? ಭೂಲೋಕ ಕಲ್ಪಿತ ಪದ್ಭ್ಯಾಂ ಭುವನಲೋಕಸ್ತು ನಾಭಿತಃ ಸ್ವರ್ಲೋಕ ಕಲ್ಪಿತೋ ಮೂರ್ಧಿ ಇತಿವಾ ಲೋಕ ಕಲ್ಪನಃ. ಶಾರ್ಟ್ ಆಗಿ 3 ಲೋಕಗಳನ್ನು 14 ಲೋಕಗಳನ್ನು 3 ಭಾಗ ಮಾಡೋಣ. ಭೂ ಭುವಃ ಸ್ವಃ. ಭೂಲೋಕ ಕಲ್ಪಿತಃ ಪದ್ಭ್ಯಾಂ,
ಅಂದರೆ ಪಾದದಿಂದ ಜಗನದವರೆಗೆ, ಅಲ್ಲಿಂದ ಯಾವುದು ಭುವರ್ಲೋಕಸ್ತು ನಾಭಿತ, ನಾಭಿಯಿಂದ ಇದರೊಳಗೆ ಸ್ವರ್ಲೋಕ ಕಲ್ಪಿತ ಮೂರ್ತಿ ಅಂತ 3 ಭಾಗಗಳನ್ನು ಭಗವಂತನ ಒಂದು ಪೂರ್ಣ ಪುರುಷ ರೂಪದಲ್ಲಿ 3 ಲೋಕಗಳು ಅಡಗಿವೆ. ಸ್ವರ್ಲೋಕ ಅಂದರೆ ಸ್ವರ್ಲೋಕ, ಮಹಾಲೋಕ, ಜಮಲೋಕ, ತಪೋಲೋಕ, ಸತ್ಯಲೋಕ. ಹೀಗೆ ಆ ಥರ ಇವೆಲ್ಲ ಅತಲ ವಿತಲ ಎಲ್ಲ ಡೀಟೇಲ್ ಅಲ್ಲ, ಒಟ್ಟಾರೆ ಅದನ್ನು ಭೂಹು ಭುವಃ ಸ್ವಹ ಅಂತ ಮಾಡಿ ಇಡೀ ಸಮಸ್ತ ಪ್ರಪಂಚಕ್ಕೆ ಭಗವಂತ ಪುರುಷ ರೂಪದಿಂದ ಆಶ್ರಯನಾಗಿದ್ದಾನೆ ಅಂತ ತಿಳಿಸ್ತಾ ಇದ್ದಾನೆ. ಹೀಗೆ ಶ್ರೀಕೃಷ್ಣ ಭಗವಂತ ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದನ್ನೆಲ್ಲ ಯಾರು ಹೇಳ್ತಾ ಇದ್ದಾರೆ? ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನಾರದರಿಗೆ ಹೇಳ್ತಾ ಇದ್ದಾರೆ. ನಾನಲ್ಲಪ್ಪ ಇಷ್ಟೆಲ್ಲ ಸೃಷ್ಟಿ ಮಾಡಿ ನನಗೇನು ಸಾಧ್ಯ ಇದೆ? ಬ್ರಹ್ಮಾಂಡದ ಹೊರಗಡೆ ಆದಂತಹ 24 ತತ್ವಗಳು, ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡೋದು, ಅಲ್ಲಿ ಇಷ್ಟೆಲ್ಲ ವ್ಯಾಪಿಸಿ ಭಗವಂತ ಅವನ ಅವಯವಗಳಲ್ಲಿ ನಮ್ಮನ್ನೆಲ್ಲ ಆಶ್ರಯಿಸಿದ್ದಾನೆ, ಆಶ್ರಯ ಕೊಟ್ಟಿದ್ದಾನೆ. ಅಂತಹ ಭಗವಂತ ಅವನೇ ಸೃಷ್ಟಿಕರ್ತ. ಸೃಜ್ಯಂ ಸೃಜಾಮಿ ಸೃಷ್ಟೋಹಂ, ನಾನು ಸೃಷ್ಟನಾಗ್ತೇನೆ. ಮುಂದೆ ಬಂದು ಇನ್ನೂ ಪಾದ್ಮಕಲ್ಪ ಇದೆ, ಇದು ಬ್ರಹ್ಮಕಲ್ಪ. ಇನ್ನು ಪಾದ್ಮಕಲ್ಪ ನಾಭಿ ಕಮಲದಿಂದ ಬ್ರಹ್ಮದೇವರು ಹುಟ್ಟಿದ್ದನ್ನು ಇಲ್ಲಿ ಹೇಳ್ತಾರೆ. ಪ್ರಾಯ 2ನೇ ಸ್ಕಂದ ಯಾವ ವಿಷಯ ಇಲ್ಲ ಅಂತಿಲ್ಲ ಇದರಲ್ಲಿ. ಎಲ್ಲ ಕೃಷ್ಣಾವತಾರ ಬಂದಿದೆ, ನರಸಿಂಹಾವತಾರ ಬಂದಿದೆ, ಮುಂದಂದು ಎಲ್ಲ ಅವತಾರಗಳ ವರ್ಣನೆ, ಕಪಿಲ, ದತ್ತಾತ್ರೇಯ, ಮಹಿದಾಸ, ಯಜ್ಞ, ಧನ್ವಂತರಿ, ಎಲ್ಲ ಅವತಾರಗಳ ವರ್ಣನೆ ಇದೆ. ಸೃಷ್ಟಿಯ ವರ್ಣನೆ ಇದೆ, ಪದ್ಮಕಲ್ಪದ ವರ್ಣನೆ. ಪ್ರಾಯ 2ನೇ ಸ್ಕಂದದಲ್ಲಿ ಬರದೇ ಇರುವ ವಿಷಯಗಳೇ ಇಲ್ಲ. ಅದರೊಳಗೂ ವಿಶೇಷವಾಗಿ 2ನೇ ಅಧ್ಯಾಯ ಕೇಳಿದ್ರಿ, ಇವೇನು ವಿಶಿಷ್ಟವಾದ ಈ ನಮ್ಮ ಜೀವನ ವಿಕ್ರಮಣ, ಆಯಾ ಲೋಕಗಳು ಏನು ಅದ್ಭುತವಾಗಿ. ದ್ವಿತೀಯ ಸ್ಕಂದ ನಾನು ಹೇಳಲಿಕ್ಕೆ ಅತ್ಯಂತ ಅಲ್ವ, ನೀವು ಹೇಳಿದ್ದು ಏನಿದ್ರು ಪರಿಮಿಡಿಯನ್ನಾಗಿ ಹೇಳ್ತೇನೆ. ನಮ್ಮ ಆಚಾರ್ಯರಂತಹ ಸ್ವಾಮಿಗಳಂತವರ ತಾಯಿಯನ್ನು ಕೇಳಿದರೆ ಇದೆಲ್ಲ ಒಂದು ದಿನದಾಗ ನಂಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ, ಒಪ್ಕೊಳ್ಳೋದೇ ಇಲ್ಲ. 1 ದಿನದೊಳಗೆ ದ್ವಿತೀಯ ಸ್ಕಂದ ಹೇಳಬೇಕು ನೀವು ಅಂದರೆ ಸಾಧ್ಯ ಇಲ್ಲ. ಅಷ್ಟು ಟಿಪ್ಪಣಿ, ಏನು ಯಾವನಾಗಿರ್ಬೋದು, ಮಹಾನುಭಾವರು, ಒಂದೊಂದು ವಿಷಯ, ಈ ಎಲ್ಲ ತ್ರಿಗುಣಗಳು ಯಾವ್ಯಾವ ಎಷ್ಟೆಷ್ಟು ಪೋರ್ಷನ್ ರೇಷಿಯೋ ನಾನು ಹೇಳಿದ್ರೆ ನಾನು ಮರುದಿವಸದಿಂದ ನೀವು ಭಾಗವತ ಕೇಳೋದೇ ಇಲ್ಲ. ಆ ಥರ ಕಷ್ಟವಾಗಿ ಹೋಗ್ತೀವಿ. ಏನು ಇವೆಲ್ಲ ಅಂತ ಯಾವ ಗತಿ ಇಲ್ಲ ಇದರೊಳಗೆ. ಆದರೆ ಭಗವಂತನ ವಿಚಿತ್ರವಾದ ವ್ಯಾಪಾರ ಇವೆಲ್ಲ ಏನು ಲೋಕಗಳು. ನಾವು ಬರೀ ಒಂದು ಮೈಸೂರು ಅಲ್ಲೊಂದು ಯಾವುದೋ ಒಂದು ಬಡಾವಣೆ, ಇದೇ ಜಗತ್ತು ಅಂತ ಅಂದ್ಕೊಂಡಿರ್ತೇವೆ. ಇವೆಲ್ಲ ಭೂಲೋಕ ಅಂದರೆ ಮಹೀತವಂತ ಜಗನ್ ಮಹೀಪತೆ ಅಂತಂದರೆ ಏನು ಅಲ್ಲಿ ಮೇರು ಪಂಚಮಸ್ಕಂದ ಬಂದು ಇದರೊಳಗೆ ಪಂಚಮಸ್ಕಂದ ಇದೆ. ಏನು ಆ ಮೇರು ಪರ್ವತ, ಜಂಬೂ ದ್ವೀಪ, ಸುತ್ತಲೂ 7 ಸಾಗರಗಳೇನು, ಗಿರಿಗಳೇನು, ಪರ್ವತಗಳೇನು, ಇದೇನು ಭೂಮಿ ಅಂದರೆ ಬರೀ ಮೈಸೂರಲ್ಲ. ಇವೆಲ್ಲವೂ ಭಗವಂತ ಆಶ್ರಯ ತನ್ನ ಜಗನ ಪ್ರದೇಶದೊಳಗೆ ಆಶ್ರಯ ಕೊಟ್ಟಿದ್ದಾನೆ. ಇದನ್ನೆಲ್ಲ ವಿಸ್ತಾರ ಮಾಡ್ತಾ ಚಿಂತನೆ ಮಾಡ್ತಾ ಇದ್ರೆ ನಮ್ಮ ಎಲ್ಲ ಚಿಂತೆಗಳು ನಿಶ್ಚಿಂತವಾಗಿಬಿಡ್ತವೆ, ಚಿಂತೆ ಇರೋದಿಲ್ಲ. ಅಷ್ಟು ಆಹಾರ ಇದೆ. ಭಾಗವತ ದೇವರನ್ನು ಚಿಂತನೆ ಮಾಡಲಿಕ್ಕೆ ಅಷ್ಟು ಆಹಾರ ಕೊಟ್ಟಿದೆ. ನಾವು ಉಪವಾಸ ಇದ್ದೇವೆ, ಉಪವಾಸ ಇದ್ದು ದೇವರ ರೂಪದ ಚಿಂತನೆ ಇಲ್ಲ. ಯಾವಾಗಲೂ ನಾನು ಮಕ್ಕಳಿಗೆ ಹೇಳ್ತಿರ್ತೇನೆ, ಮಕ್ಕಳಿಗೆ ಹೇಳ್ತಾ ಇರ್ತೇನೆ ಏನು ಅಂದರೆ ದೇಹಕ್ಕೆ ಪೌಷ್ಟಿಕ ಅಂಶಗಳನ್ನು ತಗೋತೇವೆ, ದೇಹ ಗಟ್ಟಿಯಾಗಲಿ ಅಂತ. ಆಮೇಲೆ ಎಕ್ಸಸೈಸ್ ದೇಹಕ್ಕೆ ಎಕ್ಸಸೈಸು, ದೇಹದ ಅಭಿವೃದ್ಧಿಗೆ ಅನ್ನ ಆಹಾರ ಎಲ್ಲ. ಮನಸ್ಸು ಆತ್ಮಗಳಿಗೆ ಆಹಾರನೇ ಕೊಡ್ತಾ ಇದೆ. ಮನಸ್ಸಿಗೂ ಆಹಾರ ಬೇಕು, ಮೈಂಡಿಗೂ ಆಹಾರ ಇದೆ, ಅದಕ್ಕೂ ಎಕ್ಸಸೈಸ್ ಇದೆ. ಈ ಭಾಗವತನೇ ಆ ಮೈಂಡಿಗೆ ಆಹಾರ, ಎಕ್ಸಸೈಸ್ ಎಲ್ಲ. ನಾವು ಮೈಂಡಿಗೆ ಎಕ್ಸಸೈಸೇ ಮಾಡಿಸ್ತಾ ಇಲ್ಲ, ಆಹಾರನೂ ಹಾಕ್ತಾ ಇಲ್ಲ. ಎಂಥ ಆಹಾರ ಹಾಕ್ತಾ ಇದ್ದೇವೆ ಅಂದರೆ ಕಳಪೆ ಆಹಾರ. ಬೇಡವಾದೆಲ್ಲ ವಿಚಾರಗಳನ್ನು ಅದಕ್ಕೆ ಹಾಕಿ 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 ಇನ್ನಿಷ್ಟು ಇನ್ಫೆಕ್ಟೆಡ್ ಆಗಿ ಮಾಡಿದ್ದೇವೆ. ರೋಡ್ ಸೈಡ್ ಆಹಾರ ತಿಂದರೆ ಇನ್ಫೆಕ್ಷನ್ ಆಗ್ತದೆ, ದೇಹಕ್ಕೆ ಅಡ್ಮಿಟ್ ಆಗ್ತೇವೆ, ಫುಡ್ ಪಾಯ್ಸನ್ ಆಗ್ತದೆ. ಹಂಗೆ ಮೈಂಡ್ ಪಾಯ್ಸನ್. ಮೈಂಡಿಗೆ ಎಂಥ ಫುಡ್ ತಿಂದಿದ್ದೇವೆ ಅಂದರೆ ಪಾಯ್ಸನ್ ಆದಂಥದ್ದೆಲ್ಲ ವಿಷಪೂರಿತವಾದ ಆಹಾರ. ಈ ಭಾಗವತ ಈ ಭಾರಿ ಈ ಒಂದು 12-13 ದಿವಸದ ಈ ಭಾಗವತ ಇದೆ. ಪ್ರಾಯ ಇಲ್ಲಿ ನ್ಯೂಟ್ರಿಷಿಯಸ್ ಫುಡ್ ಫಾರ್ ಮೈಂಡ್, ಎಕ್ಸಸೈಸ್ ಫಾರ್ ಮೈಂಡ್.
ಶುದ್ಧವಾಗಿ ಹೇಳಬೇಕು. ಆ ಥರ ಆಹಾರ ತಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಹೇಮಂತಾಚಾರ್ಯರು. ಈ ದೇಹಕ್ಕೂ ಬಲಿಷ್ಠತೆಯನ್ನು ಕೊಡುವ ಆಹಾರವನ್ನು ಈಗ ಸ್ವಲ್ಪ ನಿಮಿಷಕ್ಕೆ ನಿಮಗೆ ಗುಣಪಡಿಸ್ತಾರೆ. ದೇವರ ನೈವೇದ್ಯ ಅದು ಒಂದು ಸಾತ್ವಿಕ ಶಕ್ತಿ, ದೇಹಕ್ಕೆ ಸ್ಥೂಲವಾದದ್ದಲ್ಲ. ಸೂಕ್ಷ್ಮ ಸತ್ವಗುಣ, ಸೂಕ್ಷ್ಮ ರಜೋಗುಣ, ಸೂಕ್ಷ್ಮ ತಮೋಗುಣ ಪ್ರಚೋದಕವಾದಂತಹ ಪ್ರೇರಕವಾದ ಆಹಾರ. ಅದನ್ನು ಹೇಗೆ ತಗೋಬೇಕೋ ಹಾಗೆ ಭಾವನೆಗಳು, ನಮ್ಮ ವಿಚಾರಗಳು, ನಮ್ಮ ಥಾಟ್ಸ್ಗಳು, ಮತ್ತು ಇದೆಂಥ ಭಾಗವತ, ಇದರಂಥ ಪಾಸಿಟಿವ್ ಥಾಟ್ಸ್ ಎಲ್ಲೂ ಸಿಗೋದು. ಭಾಗವತದಲ್ಲಿ ಬರುವಂತಹ ವಿಚಾರಗಳನ್ನು ಕೇಳ್ತಾ ಇದ್ದರೆ ಸಾಕು, ನಮ್ಮ ಮನಸ್ಸು ಆಹಾರದಿಂದ ಗಟ್ಟಿಯಾಗಿ ಯಾವ ಭಯ ಇಲ್ಲ, ಚಿಂತೆ ಇಲ್ಲ, ಆ ಥರ ಆಗುತ್ತೆ. ಇದರಲ್ಲಿ ಯಾವ ಸಂಶಯ ಇಲ್ಲ ಅಂತ ಶುಕಾಚಾರ್ಯರು, ಈಗ ಪರೀಕ್ಷಿತ ರಾಜ ವೇದವ್ಯಾಸ ದೇವರು ಅನುಗ್ರಹ ಮಾಡಿದ ಒಂದು ಬೈಯನ್ನು ನೋಡ್ತಾ ಇದ್ದರೆ ವಿ ಆರ್ ಬೆಸ್ಟ್, ನಿಜವಾಗ್ಲೂ ವಿ ಆರ್ ಬೆಸ್ಟ್. ಆದ್ದರಿಂದ ಅಂತಹ ವೇದವ್ಯಾಸ ದೇವರ ಶುಕಾಚಾರ್ಯರು ಸ್ಮರಣೆಯನ್ನು ಮಾಡ್ತಾ ಒಂದು ದೇವರ ನಾಮವನ್ನು ಎಲ್ಲರೂ ರಾಮ ಕೃಷ್ಣನ ಸ್ಮರಣೆಯನ್ನು ಮಾಡಬೇಕು. ಅದೇ ಕೌಸಲ್ಯಜಪರ ವಂಶೋದ್ಭವ ಸುರ ಸಂಸೇವಿತ ರಾಮ ಹರೇ ಕಂಸಾದ್ಯ ಸುರರ ಧ್ವಂಸಗೈದಯದು ವಂಶೋದ್ಭವ ಶ್ರೀ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ರಾಮ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ತಾಟಕೆ ಖರ ಮಧು ಕೈತ ಭಾರಿ ಪಾಟವಿ ಸುರ ಮುಖ ರಾಮ ಹರೇ. ಆಟದಿ ಫಣಿವ್ಯಾಟ್ಯದ ನಾಡಿನ ಖೇಟವಾದ ಶ್ರೀ ಕೃಷ್ಣ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ರಾಮ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ಹರಧನು ಭಂಗಿಸಿ ಹರ್ಷದಿ ಜಾನಕಿ ಕರವ ಪಿಡಿದ ಶ್ರೀ ರಾಮ ಹರೇ. ಹರಧನು ಭಂಗಿಸಿ ಹರ್ಷದಿ ಜಾನಕಿ ಕರವ ಪಿಡಿದ ಶ್ರೀ ರಾಮ ಹರೇ. ಸಿರಿರೂಪಿಣಿಯನು ತ್ವರದಲ್ಲಿ ವರಿಸಿದ ಕರುಣಾಕರ ಶ್ರೀ ಕೃಷ್ಣ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ರಾಮ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ರಾಮ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ರಾಮ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ಕೃಷ್ಣ ಕೃಷ್ಣ ಹರೇ, ರಾಮ ರಾಮ ಹರೇ. ಚತುರೇಶ ಬರೀತ ಬದರಿಯ ಫಲವನ್ನು ಮುದರಿ ಸೇವಿಸಿದ ರಾಮ ಹರೇ. ಚತುರೇಶ ಬರೀತ ಬದರಿಯ ಫಲವನ್ನು ಮುದರಿ ಸೇವಿಸಿದ ರಾಮ ಹರೇ. ವಿದುರನ ಕ್ಷೀರಕ್ಕೆ ಒದಗಿ ಹೋದ ನಮ್ಮ ಪದ್ಮನಾಭ ಶ್ರೀ ಕೃಷ್ಣ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ರಾಮ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ರಾಮ ಹರೇ, ರಾಮ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ರಾಮ ಹರೇ. ಜನಕ ಪೇಡೆ ಲಕ್ಷ್ಮಣ ಸೀತಾ ಸಹ ವನಕ್ಕೆ ಹೋದ ಶ್ರೀ ರಾಮ ಹರೇ. ಅಲ್ವಾ? ಅದೇ ಜನಕ ಪೇಡೆ ಲಕ್ಷ್ಮಣ ಸೀತಾ ಸಹ ವನಕ್ಕೆ ತೆರಳಿದ ಶ್ರೀ ರಾಮ ಹರೇ. ವನಕ್ಕೆ ಹೋಗಿ ತನ್ನಳುಗಳೊಡನೆ ಗೋವನ್ನು ಪಾಲಿಪ ಶ್ರೀ ಕೃಷ್ಣ ಹರೇ. ಜೈ ಜೈ ರಾಮ ಹರೇ,
ಧರೆಯೊಳಗ್ಯ ಜನರ ಹೋಗಿ ಉದಕ್ಕೆ ಹರನ ಪೂಜಿಸಿದ ಶ್ರೀರಾಮರೇ ಹರನ ಪ್ರಾರ್ಥಿಸಿ ವರವನ್ನು ಪಡೆದ ಚರಿತೆಯದಾದವು ಕೃಷ್ಣ ಹರೇ ಜೈ ಜೈ ರಾಮ ಹರೇ ಜೈ ಜೈ ಕೃಷ್ಣ ಹರೇ ರಾಮ ರಾಮ ಹರೇ ಜೈ ಜೈ ಕೃಷ್ಣ ಖಂಡಿಸಿದ ಶಶಿರ ಚಂಡಾಡಿದ ಕೋದಂಡ ಪಾಣಿಪದ ರಾಮನೇ ಖಂಡಿಸಿ ದಶಶಿರ ಚಂಡಾಡಿದ ಕೋದಂಡ ಪಾಣಿ ಶ್ರೀ ರಾಮನೇ ಪಾಂಡುತನಯರಿಗೂ ಚಂಡ ಕೌರವರ ದಿಂಡುಗೆಡಿಸಿದ ಕೃಷ್ಣ ಹರೇ ಜೈ ಜೈ ರಾಮ ಹರೇ ಜೈ ಜೈ ಕೃಷ್ಣ ಹರೇ ರಾಮ ರಾಮ ಹರೇ ಜೈ ಜೈ ಕೃಷ್ಣ ಹರೇ ರಾಮ ರಾಮ ಹರೇ ಜೈ ಜೈ ಕೃಷ್ಣ ಹರೇ ಹರೇ ಶ್ರೀನಿವಾಸ ನಾಹಂಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾರ್ಯ ತಥಾಪಿ ಭಕ್ತತಾ ಪೂಜಾ ತತ್ಪ್ರಸನ್ನಾರೇಣ ಅನ್ಯಥಾ ಅನೇನ ಭಾವೇನ ಪುಣ್ಯಂ ಭವಾಪ್ನೋತು ಗುರುರ್ನಃ. ಈಗ ತೀರ್ಥಪ್ರಸಾದ, ಆಮೇಲೆ ಸ್ವಲ್ಪ ವಿಶ್ರಾಂತಿ, ಸರಿಯಾಗಿ 3:30ಗೆ ಮತ್ತೆ ಭಾಗವತ ಪ್ರವಚನ ಪ್ರಾರಂಭವಾಗುತ್ತದೆ. ನಾವೆಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಶ್ರೀಕೃಷ್ಣ